ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ ನಿಕಟಪೂರ್ವ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಾರ್ಗದರ್ಶನದಲ್ಲಿ ಭರತ್ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವ ವಿಶ್ವಾಸ ನಮಗಿದೆ. ಪ್ರಜಾಪ್ರಭುತ್ವದ ಮೊದಲನೆಯ ಕರ್ತವ್ಯ ಸಮಾನತೆ, ಎಲ್ಲರನ್ನು ಸರಿ ಸಮಾನವಾಗಿ ನೋಡಿಕೊಳ್ಳುವಂತಹದ್ದು. ಮಾನ್ಯರೇ, ಕುಡಿಯಲು ನೀರು, ನಡೆಯಲು ಸಾರು, ಬಡವರಿಗೆ ಸುಂದರವಾದ ಸೂರು, ರೈತರಿಗೆ ಗಂಗಾ ಕಲ್ಯಾಣ ಬೋರು, ಸುಂದರವಾದ ಊರು, ನೂರಾರು ಕೆರೆಗಳಿಗೆ ತುಂಬಿಸಿದರು ನೀರು. ಅವರೇ ನಮ್ಮ ಬೊಮ್ಮಾಯಿ 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 ಬಂಧುಗಳೇ. Hi Bharath, good morning. I am welcoming you to your own home. ನಿಮ್ಮನ್ನೇ FPPಗೆ ಕರ್ಕೊಂಡು ಹೋಗ್ತಾಯಿನಿ. ಮತ್ತೆ ಕ್ಯಾಂಪೇನಿಂಗ್ ಎಲ್ಲ ಹೇಗೆ ನಡೀತಾ ಇದೆ? ಗೋಯಿಂಗ್ ಆನ್. ಕ್ಯಾಂಪೇನಿಂಗ್ ಚೆನ್ನಾಗಿ ನಡೀತಾ ಇದೆ. ಎಕ್ಸೈಟಿಂಗ್. ಎಲ್ಲೆಲ್ಲಿ ಹೋದ್ರು ಜನ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಲಿಯೋ ಅಂಡ್ ಲಕ್ಕಿ ಅಂತ ಲ್ಯಾಬ್ರಡಾರ್ ಇದೆ. ಸೊ ಐ ಫೀಡ್ ದೆಮ್ ಬಿಸ್ಕೆಟ್ಸ್ ಎವ್ರಿ ಟೈಮ್ ವಿ ಎಂಟರ್ ದ ಹೌಸ್. ಲಿಯೋ ಯಾವುದು? ಲಿಯೋ ದಿಸ್ ಇಸ್ ಲಕ್ಕಿ. I have 2 dogs also. ಹೌದಾ? They called Hakuna Matata. One is golden retriever, one's a German shepherd. Catch. What is your daily routine like here? Typically ಬೆಳಗ್ಗೆ ಸ್ಟಾರ್ಟ್ ಮಾಡಿ ಕ್ಯಾಂಪೇನಿಂಗೇ ಸ್ಟಾರ್ಟ್. ಒಂದು ಟೋರ್ ಪ್ರೋಗ್ರಾಮ್ TP ಅಂತ ಹಾಕೊಂಡಿರ್ತೀವಿ. ಅದ್ರ ತಕ್ಕಂತೆ ವಿಲ್ ಸ್ಟಾರ್ಟ್. ಟೋರ್ ಪ್ರೋಗ್ರಾಮ್ TP ಅಂದರೆ ಏನು? TP ಅಂತಂದರೆ ಟೋರ್ ಪ್ರೋಗ್ರಾಮ್ ವಿಚ್ ಮೀನ್ಸ್ ದಟ್ ನಾವು ಎಲ್ಲೆಲ್ಲಿ ಯಾವ ಹಳ್ಳಿಗೆ ಹೋಗ್ತೀವಿ, ಯಾವ ಏರಿಯಾಗೆ ಹೋಗ್ತೀವಿ, ಅದರದ್ದು ಪ್ರೋಗ್ರಾಮ್. ಈಗ 10 ಗಂಟೆಯಿಂದ ಇವತ್ತು ತೌರ್ಮುಳಹಳ್ಳಿ ಇದೆ, ಹಾಗೆ ನೆಕ್ಸ್ಟ್ ಇನ್ನೊಂದು ABCD ಆ ಥರ. ಇಂಟ್ರೆಸ್ಟಿಂಗ್. ಸೊ ಈಚ್ ನಮ್ಮಲ್ಲಿ ಈಗ ಒಂದು ಆಲ್ಮೋಸ್ಟ್ 135 ಹಳ್ಳಿಗಳಿದ್ದಾವೆ. ಸೊ ನಾನು ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ನಿಮಗಿದೆಲ್ಲ ಇವಾಗ ಹೊಸದೇನಲ್ಲ. ಆಬ್ವಿಯಸ್ಲಿ ತಂದೆಯವ್ರ ಜೊತೆ ಭಾಳಷ್ಟು ಓಡಾಡಿದ್ದೀರಾ ಇನ್ ದ ರೀಸೆಂಟ್ ಇಯರ್ಸ್. ಬಟ್ ಆ್ಯಕ್ಚುಲಿ ಎಷ್ಟನೇ ವಯಸ್ಸಲ್ಲಿ ನೀವು ಸ್ವಲ್ಪ ಇದು ಅರ್ಥ ಆಗೋಕ್ಕೆ ಶುರುವಾಯಿತು? ಅಥವಾ ನಿಮಗೆ ಪಾಲಿಟಿಕ್ಸ್ ಆಗಿರಲಿ ಅಥವಾ ಜನಸಂಪರ್ಕ, ಇವಾಗ ನಿಮ್ಮ ತಂದೆಯವ್ರನ್ನ ಭೇಟಿ ಮಾಡೋದಕ್ಕೆ 100 ಜನ ಮನೆಗೆ ಬರೋದು ಈಸ್ ಅ ವೆರಿ ನಾರ್ಮಲ್ ಅಲ್ಲ? ನಮ್ಮ ತಾತವರಿಂದ ನೋಡ್ತಾ ಇದ್ದೀವಿ. ಚಿಕ್ಕವನಿದ್ದಾಗಿಂದ ನಮ್ಮ ತಾತವರು ನ್ಯಾಚುರಲಿ ಪಬ್ಲಿಕ್ ಲೈಫಲ್ಲಿದ್ದರು. ರೈಟ್. ಪಬ್ಲಿಕ್ ಲೈಫ್ ಇದ್ದ ಸಂದರ್ಭದಲ್ಲಿ ಜನ ಬರೋದು ಹೋಗೋದು, ದ್ಯಾಟ್ ವಾಸ್ ಯೂಸ್ ಟು ಇಟ್. ಬಟ್ ಆ್ಯಕ್ಚುಯಲ್ ಪಾಲಿಟಿಕ್ಸ್ ಅಂದರೆ ಏನು, ಹೆಂಗಿರುತ್ತೆ, ಏನಂತ ಅರ್ಥ ಆಗಿದ್ದು 2018ರಲ್ಲಿ. ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು 2014ಗೆ ಬಂದೆ. ಅಷ್ಟೊತ್ತಿಗೆ 2013 ಎಲೆಕ್ಷನ್ ಮುಗಿದಿತ್ತು. 2018ನಲ್ಲಿ ತಂದೆಯವರ ಪರವಾಗಿ ಫಸ್ಟ್ ಟೈಮ್ ನಾನು ಕ್ಯಾಂಪೇನ್ 2013ನಲ್ಲೂ ಮಾಡಿದೆ. ಬಟ್ ದಟ್ ವಾಸ್ ಓನ್ಲಿ ಫಾರ್ ಒಂದೆರಡು ದಿನ ಅಷ್ಟೇ ಮಾಡಿದೆ. ಹಾರ್ಡ್ಲಿ 3-4 ಡೇಸ್ ಮಾಡಿದೆ. ಬಟ್ 2018ನಲ್ಲಿ ಈಸ್ ವೆನ್ ಐ ಆ್ಯಕ್ಚುಲಿ ಸ್ಟಾರ್ಟೆಡ್ ಗೆಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್ ಅಂದರೆ ಏನು, ಹೆಂಗೆ, ಇಲ್ಲಿಯ ಡೈನಾಮಿಕ್ಸ್ ಏನು. ಪ್ಲಸ್ 2023 ನಾನು ಫುಲ್ ಫ್ಲೆಜ್ಡ್ ಮಾಡಿರೋದು, ವೇರ್ ಐ ಹ್ಯಾಂಡಲ್ಡ್ ಎಂಟೈರ್ ಕ್ಯಾಂಪೇನ್ ಆಫ್ ಫಾದರ್ಸ್. ಯಾಕಂದರೆ ತಂದೆಯವರು ಮುಖ್ಯಮಂತ್ರಿ ಇದ್ದರು. ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅವರೆಲ್ಲ ಇಡೀ ರಾಜ್ಯ ಓಡಾಡಬೇಕಾಗಿತ್ತು. ಸೊ ಆವಾಗ ನಾನು ಆಲ್ಮೋಸ್ಟ್ ಒಂದು 45-50 ಡೇಸ್ ಕ್ಯಾಂಪ್ ಹಾಕಿದ್ದೆ ಇಲ್ಲಿ. ವೆರಿ ನೈಸ್. ಶಿಗ್ಗಾಂವದಲ್ಲಿ. ಸೊ ಶಿಗ್ಗಾಂವ್ ಕಾನ್ಸ್ಟಿಟ್ಯುವೆನ್ಸಿ ಲಿಟ್ರಲಿ ನಾನೇ 23ರಲ್ಲಿ. ಸೊ ಹಾಗಾಗಿ ಎಲ್ಲರೂ ಪರಿಚಯ ಇದ್ದಾರೆ, ಮುಖ ಪರಿಚಯ, ಜನಸಂಪರ್ಕ. ಸೊ ನಿಮಗೆ ನನ್ನ ಒಪಿನಿಯನಲ್ಲಿ ಭರತ್ ಬೊಮ್ಮಾಯಿ ಅಂದರೆ ಯಾರು ಅಂತ ನಾನೊಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಂಗ್ ಇದ್ದೀರಾ, ವೆರಿ ವೆಲ್ ಎಜುಕೇಟೆಡ್ ಆ್ಯಂಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಇದೆಲ್ಲದರ ಜೊತೆ ನಿಮ್ಮದೇ ಆದಂಥ
ಒಂದು ಸಣ್ಣ ಪ್ರಪಂಚ, ಆ ಪ್ರಪಂಚದಲ್ಲಿ ನಿಮ್ಮ ಪತ್ನಿಯವರು ಆ್ಯಂಡ್ ನೌ ಯು ಹ್ಯಾವ್ ಅ 1 year old ಸನ್, 1 ವರ್ಷದ ಮಗ ಇದ್ದಾನೆ. ಇದು ನಿಮ್ಮ ಜೀವನ. ಆ್ಯಂಡ್ ಆಲ್ ಸೆಡ್ ಆ್ಯಂಡ್ ಡನ್ ಇದೆಲ್ಲ ಇರೋರಿಗೆ ಆ್ಯಂಡ್ ವಿತ್ ಯುವರ್ ಬ್ಯಾಕ್ಗ್ರೌಂಡ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಬೇರೆ ಇದೆ. ನೀವು ಎಲ್ಲಿ ಬೇಕಾದರೂ ಇರ್ಬೋದಾಗಿತ್ತು, ನೆಮ್ಮದಿಯಾಗಿ ಜೀವನ ಮಾಡ್ಬೋದಾಗಿತ್ತು, ಖುಷಿಯಾಗಿರ್ಬೋದಾಗಿತ್ತು. ಇವಾಗಲೂ ಇರ್ತೀರಾ, ಅದು ಬೇರೆ. ಬಟ್ ಭರತ್ ಬೊಮ್ಮಾಯಿ ಅವರು ಪಬ್ಲಿಕ್ ಸರ್ವಿಸ್ ಯಾಕೆ ಚೂಸ್ ಮಾಡಿದ್ರಿ? ಅದರಲ್ಲೂ ಹೇಳಿ ಕೇಳಿ ಎಲೆಕ್ಟ್ರಾಲ್ ಪಾಲಿಟಿಕ್ಸ್. ನೀವು ಹೇಳಿದ್ದು ನಿಜ, ಐ ಕುಡ್ ಹ್ಯಾವ್ ಬೀನ್ ಎನಿವೇರ್. ಬಟ್ ಒಂದನ್ನು ಹೇಳೋಕ್ಕೆ ಏನಂದರೆ, ನಾನು 2007 ನನಗೆ US ಪರ್ಡ್ಯೂ ಯೂನಿವರ್ಸಿಟಿ, ಒನ್ ಆಫ್ ದ ಟಾಪ್ 10 ಎಂಜಿನಿಯರಿಂಗ್ ಕಾಲೇಜಸ್, ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ತು. ನಾನು ಅವತ್ತೇ ತೀರ್ಮಾನ ಮಾಡಿದ್ದೆ, ಐ ಡೋಂಟ್ ನೋ ವೆದರ್ ಐ ವಾಸ್ ಟು ಮೆಚ್ಯೂರ್ ಫಾರ್ ಮೈ ಏಜ್ ಅಟ್ ದಟ್ ಟೈಮ್ ಆರ್ ಐ ಹ್ಯಾಡ್ ಸೋ ಮಚ್ ಫೋರ್ ಥಾಟ್ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನಾನು ಆವಾಗಲೇ ತೀರ್ಮಾನ ಮಾಡಿದ್ದೆ 2007 ನಾನು ವಾಪಸ್ ಇಂಡಿಯಾಗೆ ಬರ್ತೀನಿ ಅಂತ. ನಾನು ಎಂಜಿನಿಯರಿಂಗ್ ಮಾಡಬೇಕು, MBA ಮಾಡಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದ್ದೆ. ಅಫ್ಕೋರ್ಸ್ ತಂದೆಯವ್ರ ಜೊತೆ ಎಲ್ಲ ಡಿಸ್ಕಷನ್ ಆಗಿತ್ತು, ನಮ್ಮ ತಂದೆ ತಾಯಿಯವ್ರ ಜೊತೆ ನ್ಯಾಚುರಲಿ. ಪ್ಲಸ್ ನಮ್ಮ 1-2-3 ಕಸಿನ್ಸ್ ಇದ್ದರು ಹೂ ಹ್ಯಾಡ್ ಗಾನ್ ಟು ದ US. ಸೊ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅದಾದ ನಂತರ 2007 to 2011 ನಂದು ಎಂಜಿನಿಯರಿಂಗ್ ಮುಗಿಸಿದೆ, 4 years. ದೆನ್ ಐ ಗಾಟ್ ಮೈ ಫಸ್ಟ್ ಜಾಬ್ ಇನ್ ಸಿಂಗಪೂರ್. ಸೊ ಸಿಂಗಪೂರಲ್ಲಿ ನ್ಯಾಟ್ ಸ್ಟೀಲ್ ಹೋಲ್ಡಿಂಗ್ಸ್ ಅಂತ ಒಂದು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿದಲ್ಲಿ ಬೇರೆ ಸ್ಟ್ರಾಟಜಿ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ, ಬಿಕಾಸ್ ಐ ಡಿಡ್ ಅ ಮೇಜರ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಮೈನರ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. US ಅದೊಂದು ಎಜುಕೇಷನ್ ಸಿಸ್ಟಮ್ ಹಂಗಿದೆ, ಹೌದು, ವೇರ್ ಯು ಕ್ಯಾನ್ ಡು ಮಲ್ಟಿಪಲ್ ಕೋರ್ಸಸ್. ಸೊ ಹಾಗಾಗಿ ಮೇಜರ್ ಆ್ಯಂಡ್ ಮೈನರ್ ಮಾಡಿದೆ, ವಿಚ್ ಕೈಂಡ್ ಆಫ್ ಹ್ಯಾಡ್ ಅನ್ ಅಡ್ವಾಂಟೇಜ್. ಬಿಕಾಸ್ ಸಿಂಗಪೂರಲ್ಲಿ ಒಂದು ರೂಲ್ ಇದೆ, 1:5 ರೇಷಿಯೋ ಮಾಡ್ತಾರೆ. ಈಗ 1:10 ಆಗಿದೆ. ಏನದು 1:5 ಅಂತಂದರೆ, ಫಾರ್ ದ ಪೊಸಿಷನ್ ದಟ್ ಐ ಆಮ್ ಗೋಯಿಂಗ್ ಇನ್ ಟು, ನನಗೆ ಯಾವ ಪೊಸಿಷನಿಗೆ ನನಗೆ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಆರ್ ದ ಕಂಪ್ನಿ ವಾಂಟ್ಸ್ ಟು ರೆಕ್ರೂಟ್ ಮೀ ಅಂತಂದರೆ, ಅವರು ಮಿನಿಮಮ್ಮು ಆ ಕ್ಯಾಟಗರಿಗೆ 5 ಜನ ಲೋಕಲ್ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು. ಲೋಕಲ್ ಪ್ರಿಫರೆನ್ಸ್, ಯಾಕಂದರೆ ಅವ್ರ ಪಾಪ್ಯುಲೇಷನ್ ಕಡಿಮೆ. ಹೌದು. ಆ್ಯಂಡ್ ದರ್ ಎಜುಕೇಷನ್ ಲಿಟ್ರಸಿ ರೇಟ್ ಇಸ್ 99% ಆಲ್ಮೋಸ್ಟ್. ಸೊ ಅದಕ್ಕೆ ಅವರು ಅದೊಂದು ರೂಲ್ ಇದೆ. 5 ಜನ ಇಂಟರ್ವ್ಯೂ ಮಾಡೋ ನಂತರ ಐ ಸ್ಟುಡ್ ಔಟ್ ಆ್ಯಸ್ ಅಗೇನ್ಸ್ಟ್ ದ 5 ಲೋಕಲ್ಸ್ ಅಂತ ರಿಪೋರ್ಟ್ ಕೊಡಬೇಕು ಅವರು. ಮಿನಿಸ್ಟ್ರಿ ಆಫ್ ಮ್ಯಾನ್ ಪವರ್ ಅಂತ ಇದೆ, ಮ್ಯಾನ್ ಪವರ್ ಮಿನಿಸ್ಟ್ರಿಗೆ ನಮ್ಮ ಕಂಪ್ನಿ ಅವ್ರಿಗೆ ರಿಪೋರ್ಟ್ ಕೊಟ್ಟು ವೈ ದೇ ಹ್ಯಾವ್ ಟು ಚೂಸ್ ಮೀ ಓವರ್ ಆ 5 ಕ್ಯಾಂಡಿಡೇಟ್ಸ್ ಅನ್ನೋದಿದೆ. ಸೊ ಅಲ್ಲಿ ನಂಗೆ ಫಸ್ಟ್ ಜಾಬ್ ಸಿಕ್ಕ ನಂತರ 2 ವರ್ಷ MBA ಮಾಡೇ ವಾಪಸ್ ಬರ್ತೀನಿ ಅಂತ ತೀರ್ಮಾನ ಮಾಡಿದೆ. ಅದಾದ ತಕ್ಷಣ ಇಮಿಡಿಯೇಟ್ ನನಗೆ ವಾಪಸ್ ನಮ್ಮ ಕಂಪ್ನಿಯವ್ರಿಗೆ ಕರ್ಕೊತೀನಿ ಅಂತಂದರು. ಐ ಹ್ಯಾಡ್ ಮಲ್ಟಿಪಲ್ ಆಫರ್ಸ್. ಐ ಹ್ಯಾಡ್ ಇಂಟರ್ವ್ಯೂಡ್ ಜಸ್ಟ್ ಫಾರ್ ದ ಹೆಂಗಿರುತ್ತೆ ಮಾಸ್ಟರ್ಸ್ ಆದಮೇಲೆ ಇಂಟರ್ವ್ಯೂ ಹೆಂಗಿರುತ್ತೆ ಅನ್ನೋದು ಒಂದು 3-4 ಕಂಪ್ನಿಗೂ ಇಂಟರ್ವ್ಯೂ ಮಾಡಿದ್ದೆ. ಬಟ್ ಅವತ್ತೇ ಡಿಸೈಡ್ ಮಾಡಿದ್ದೆ 2007. 2014 ಐ ಫಿನಿಶ್ ಮೈ ಗ್ರ್ಯಾಜುಯೇಷನ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಸೊ ಐ ಹ್ಯಾಡ್ ಡಿಸೈಡೆಡ್ ಟು ಕಮ್ ಬ್ಯಾಕ್ ಟು ಇಂಡಿಯಾ. ಸೆಕೆಂಡ್ಲಿ, ಎಲೆಕ್ಟೋರಲ್ ಪಾಲಿಟಿಕ್ಸಿಗೆ 14 24ವರೆಗೂ ನಾನು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್, ತಂದೆಯವರು 1986 ಮೊದಲೇ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು, ಆಟೋಟೆಕ್ ಎಂಜಿನಿಯರ್ಸ್ ಅಂತ. ಅದಾದ ನಂತರ ಹಿ ಆಲ್ಸೋ ಆ್ಯಸ್ ಅನ್ ಆಂಟ್ರಪ್ರಿನರ್ ಅವರು 7-8 ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡೋರು. ಸೊ ಐ ಹ್ಯಾವ್ ಕಂಟಿನ್ಯೂಡ್ ದಟ್ ಬಿಸ್ನೆಸ್. ಪ್ಲಸ್ ಐ ಹ್ಯಾವ್ ಸ್ಟಾರ್ಟೆಡ್ 2-3 business as an entrepreneur on my own. So last 10 years has only been concentrating mainly on business. ನಿಜ ಹೇಳಬೇಕು ಅಂತಂದರೆ, ನಾನೀಗ ಒಂದು 2-3 ದೊಡ್ಡ ಪ್ರಾಜೆಕ್ಟ್ಸ್ನ ಟೇಕಪ್ ಮಾಡಿದ್ದೀನಿ. ಓಕೆ, ಸೊ ನನಗೆ ಆ್ಯಕ್ಚುಲಿ ಇನ್ನೊಂದು 2-3 ವರ್ಷ ಬಿಸ್ನೆಸ್ಸಲ್ಲಿ ಇರಬೇಕಾಗಿತ್ತು. ದೆನ್ ಆಫ್ಟರ್ ದಟ್ ಏನಾಗುತ್ತೆ ನೋಡೋಣ ಅಂತ ಆ ಮನೋಭಾವದಲ್ಲಿದ್ದೆ. ಬಟ್ ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ತಂದೆಯವ್ರಿಗೆ ಕರೆದು ಅವರು ಸರ್ವೆ ಮಾಡ್ತಾರೆ. ಸರ್ವೇದಲ್ಲಿ ನನ್ನ ಹೆಸರಿತ್ತು. ಸರ್ವೇದಲ್ಲಿ ನನ್ನ ಹೆಸರಿದ್ದಾಗ ತಂದೆಯವರು ಕರೆದು, ಇಲ್ಲ ನೀವು ಭರತ್ ನಿಲ್ಲಿಸಬೇಕು, ಇದು ನಮ್ಮ ತೀರ್ಮಾನ ಆಗಿದೆ. ತಂದೆಯವರು ಎಲ್ಲ ಇಂಟರ್ವ್ಯೂದಲ್ಲೆಲ್ಲ ಹೇಳಿದ್ದಾರೆ ಹೆಂಗೆ ಘಟನೆ ನಡೀತಂತ. ನಾನು TV ನೋಡ್ತಾ ಇದ್ದೆ.
ಟಿ ವಿ ನೋಡಿದಾಗ ಎಲ್ಲ ಅನೌನ್ಸ್ಮೆಂಟ್ ಆಯಿತು. ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ನಿಮಗೆ ಟಿಕೆಟ್ ಸಿಕ್ಕಿದೆ ಅಂತ. ನಾನೇ ಒಬ್ಬರ ಹತ್ರ ಮಾತಾಡಿದಾಗೆ ಸಾಧ್ಯ ಇಲ್ಲ. ನಾನು ಹೇಳಿದೆ ನಮ್ಮ ತಂದೆಯವರೇ ಫೋನ್ ಮಾಡಿಲ್ಲ ಇನ್ನು, ನಿಮ್ಗೆ ಇಲ್ಲ BJP ಅಫಿಷಿಯಲ್ ಪ್ರೆಸ್ದು ರಿಲೀಸ್ ಆಗಿದೆ ಅಂತ. ಅದಾದ ನಂತರ ತಂದೆಯವ್ರು ಫೋನ್ ಮಾಡಿತ್ತು, ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ, ನಾವು ಎಲೆಕ್ಷನ್ಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ತಂದೆಯವರು MP ಆದ ನಂತರ, ತಂದೆಯವರು 2 ಸತಿ MLC ಆಗಿ, 4 ಸತಿ MLA ಆಗಿ, ಹೋಮ್ ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್ ಆಗಿ, ಹೋಮ್ ಮಿನಿಸ್ಟರ್ ಆಗಿ, ಮುಖ್ಯಮಂತ್ರಿ ಆದ ನಂತರ ಮತ್ತೆ MLA ಗೆದ್ದ ನಂತರ MP ಗೆ ನಿಂತರು ಹಾವೇರಿ ಗದಗು. ಅದು ಸಹ ತಂದೆಯವ್ರಿಗೆ ಅಷ್ಟು ಇಷ್ಟ ಇರಲಿಲ್ಲ. ಬಟ್ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿಲ್ಲ, ಹಾವೇರಿ ಗದಗಿಗೆ ಸರ್ವೇದಲ್ಲಿ ನಿಮ್ಮ ಹೆಸರಿದೆ, ನೀವು ನಿಲ್ಲೇಬೇಕು ಅಂತ. ಅದು ಗೆದ್ದ ನಂತರ ಇದು ಓಪನ್ ಆಯಿತು ಉಪಚುನಾವಣೆ. ಅದರೆಲ್ಲದಕ್ಕಿಂತ ಐ ಆಮ್ ಸಮನ್ ಹೂ ಬಿಲೀವ್ಸ್ ಇನ್ ಡೆಸ್ಟಿನಿ. ಸೊ ಡೆಸ್ಟಿನಿ ನನಗೆ ಇಲ್ಲಿ ಕರ್ಕೊಂಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಹಲವಾರು ಇಂಟರ್ವ್ಯೂದಲ್ಲೂ ಹೇಳಿದ್ದೀನಿ, ಐ ಆಮ್ ಸಮನ್ ಹೂ ಬಿಲೀವ್ಸ್ ಇನ್ ಡೆಸ್ಟಿನಿ. ಸೊ ಹೌದು, ನೀವು ಹೇಳ್ದಂಗೆ ಇನ್ನೊಂದು 3-4 ವರ್ಷ ಆಯಿತು, ಇಲ್ಲಾಂದರೆ ಆರಾಮಾಗೂ ಇರ್ಬೋದಾಗಿತ್ತು. ಯಾಕಂದರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. 2-3 ಒಳ್ಳೆ ಪ್ರಾಜೆಕ್ಟ್ಸನ್ನು ಟೇಕಪ್ ಮಾಡಿದ್ದೀನಿ. ಸೊ ಬಟ್ ಆ ದೈವಿಚ್ಛೆ ಇತ್ತು, ಜನ ಸೇವೆ ಮಾಡಬೇಕು ಅಂತ, ನೀನು ಜನರ ಜೊತೆಗಿರಬೇಕು, ಜನ ಸೇವೆ ಮಾಡಬೇಕು ಅಂತ ಆ ದೇವ್ರು ನನಗೆ ಹೇಳಿದ್ದಾನೆ ಅಂತ ಅನಿಸ್ತಾ ಇದೆ. ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಶಿಗ್ಗಾಂವ್ ಸವಣೂರಿನ ಜನತೆಯ ಅಪೇಕ್ಷೆ ಅಂತೆ. ಅವರು ಹಲವಾರು ಬಾರಿ ತಂದೆಯವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿಲ್ಲ, ಭರತನ ಕಳಿಸ್ಕೊಡ್ರಿ, ಭರತನ ನಾವು ಕೆಲ್ಸ್ಕೊಂಡ್ಬರ್ತೀವಿ ಅಂತ. ಪಾಪ ಜನ ಆ ಥರ ಕೇಳ್ತಾರದನ್ನ ಮೋಸ್ಟ್ಲಿ ದೇವರು ನೋಡಿ ತತಸ್ತು ಅಂತ ಹೇಳಿ, ಇಲ್ಲ ನೀನು ಇಳಿಬೇಕು ಫೀಲ್ಡ್ಗೆ ಅಂತ ಹೇಳ್ದಂಗೆ ಅನಿಸ್ತದೆ. ಇಲ್ಲ, ಡೆಫಿನೆಟ್ಲಿ ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಬಿಕಾಸ್ ಪರ್ಸ್ನಲಿ ಐ ಆಮ್ ಅ ಬಿಗ್ ಬಿಲೀವರ್ ಆಫ್ ಯು ಕ್ಯಾನ್ ಓನ್ಲಿ ಜಾಯಿನ್ ದ ಡಾಟ್ಸ್ ಬ್ಯಾಕ್ವರ್ಡ್ಸ್. ಹಿಂದಕ್ಕೆ ನೋಡಿಕೊಂಡೆ ಇದು ಯಾಕಾಯಿತು ಅಂತ ನಾವು ಯೋಚನೆ ಮಾಡ್ಬೋದು ಹೊರತು ಮುಂದಕ್ಕೆ ನೋಡ್ತಾ ಲೈಫ್ ಇಸ್ ಆಲ್ಸೋ ಫನ್ ಲೈಕ್ ದಟ್. ಅಷ್ಟಿಲ್ಲ ಅಂದರೆ ಮಜಾ ಬರೋಲ್ಲ. ಇವಾಗ ನೀವು ಹೇಳಿದ್ದು ಓಕೆ, ಪಾಲಿಟಿಕ್ಸ್ ಕಾರಣಾಂತರದಿಂದ ಇವಾಗ ನೀವು ಆ್ಯಕ್ಟಿವ್ ಪಾಲಿಟಿಕ್ಸಿಗೆ ಬಂದಾಗಿದೆ. ಬಟ್ ವಿ ಹ್ಯಾವ್ ವೆರಿ ಬಿಗ್ ಶೂಸ್ ಟು ಫಿಲ್. ನಿಮ್ಮ ತಾತ ಅವರು CM, ತಂದೆಯವರು CM, ಅಪಾರ್ಟ್ ಫ್ರಮ್ ಆಲ್ ದ ಅದರ್ ಪೋರ್ಟ್ಫೋಲಿಯೋಸ್. ನಾನು ಮಿಕ್ಕಿದ್ದೆಲ್ಲ ಬಿಟ್ಬಿಡ್ತಾ ಇದ್ದೀನಿ, ಆ ಲಾಂಗ್ ಲಿಸ್ಟ್ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಅಂತ. 2 ಜನರೇಷನ್ ex-CM, ಇವಾಗ ನೀವು ಎಂಟ್ರಾಗಿ ಇವಾಗ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಆಗಿರ್ಬೋದು, ಆಮೇಲೆ ನಿಮ್ಮ ತಾತ ಅವರಾಗಿರ್ಬೋದು, ನಿಮ್ಮ ತಂದೆಯವರಾಗಿರ್ಬೋದು, ಅವ್ರ ಪರಿಶ್ರಮದಿಂದ ತುಂಬ ಕೆಲಸಗಳು ಮಾಡಿದ್ದಾರೆ, ಅಷ್ಟೇ ಒಳ್ಳೆ ಹೆಸರು ಗಳಿಸಿದ್ದಾರೆ. ಇವಾಗ ನೀವು 3ನೇ ತಲೆಮಾರಾಗಿ ಆಬ್ವಿಯಸ್ ಕ್ವೆಶ್ಚನ್ ಬರುತ್ತೆ. ಒಂದು, ಏನಪ್ಪ, ಇಫ್ ಯು ಡೋಂಟ್ ಮೈಂಡ್, ಇವಾಗ ಜನರಲ್ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಒಂದು 3ನೇ ವ್ಯಕ್ತಿ ನೋಡಿದಾಗ ಓಕೆ, 2 ತಲೆಮಾರಲ್ಲಿ ಆಗಿದೆ, ಎಲ್ಲ ಸೆಟ್ ಆಗಿದೆ. ಇವಾಗ ನೀವು ಲೈಕ್ ಐ ಸೈಡ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಮತ್ತು ಯಂಗಿದ್ದೀರಾ, ಒಂದು ಎನರ್ಜಿ ಇದೆ. 3ನೇ ತಲೆಮಾರಿಗೆ ಎಲ್ಲ ಸೆಟ್ ಆಗಿರುತ್ತೆ, ಒಂದು ಪ್ಲ್ಯಾಟರು ಅನ್ನೋ ಒಂದು ಮನೋಭಾವನೆ ಇರುತ್ತೆ. ನಾನು ಅದೇ ಪ್ರಶ್ನೆನ ಸ್ವಲ್ಪ ತಿರ್ಚಿ ವಾಪಸ್ ಕೇಳ್ತೀನಿ. ಯಾಕೆಂದರೆ ಯಾವಾಗಲೂ ದೂರದ ಬೆಟ್ಟ ನುಣ್ಣಿಗೆ. ಇಟ್ಸ್ ಈಸಿ ಟು ಅಸ್ಯೂಮ್. ಇವಾಗ ನಾನು ನಿಮ್ಮನ್ನು ನೋಡಾಗಿರಲಿ, ನೀವು ನನ್ನನ್ನು ನೋಡಾಗಿರಲಿ, ಏನು ಬೇಕಾದ್ರೂ ಅಸ್ಯೂಮ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಪ್ರಕಾರ ಈ ಥರದ್ದೊಂದು ಫ್ಯಾಮಿಲಿನಲ್ಲಿ ಇದ್ದು 3ನೇ ಜನರೇಷನ್ ಅಂತ ಇದ್ದರೂ ಕೂಡ ನಿಮ್ಮದೇ ಆದಂಥ ಚಾಲೆಂಜಸ್ಗಳಿರ್ತವೆ. ಕಷ್ಟ ಸುಖ ಅನ್ನೋದೇ ಏನೇ ಆಗಿದ್ರೂ ಕೂಡ ಎಲ್ಲ ಮನುಷ್ಯನಿಗೂ ಇರುತ್ತೆ. ನಿಮ್ಮ ಚಾಲೆಂಜಸ್ ಬಗ್ಗೆ ಹೇಳಿ, ನಿಮ್ಮ ಸೈಡಿನ ಕಥೆನ ಹೇಳಿ. ಒಂದು ಲೆಗೆಸಿ, ನಮ್ಮ ತಾತ ಅವರು ಫಸ್ಟ್ ಈ ಪ್ರಾಕ್ಟೀಸ್ ಆಸ್ ಅ ಲಾಯರ್. ಸೊ ನಾವು ಒಂದು ಇಂಪಾರ್ಟೆನ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಕೊಡೋದಂದರೆ ಎಜುಕೇಷನ್. ತಾತ ಅವ್ರು ಲಾಯರ್ ಆಗಿದ್ದರು, ತಂದೆಯವರು ಎಂಜಿನಿಯರ್ ಆಗಿ ಆಂಟ್ರಪ್ರಿನರ್ ಆದರು, ನಾನು ಎಂಜಿನಿಯರ್ ಆಗಿ MBA ಮಾಡಿ, ಅದಾದ ನಂತರ ಸೋಷಿಯಲ್ ಜನರ ಸೇವೆಗೆ ಇಳಿದಿರುವಂಥದ್ದು. ತಂದೆಯವ್ರದ್ದು ಅವ್ರದ್ದೇ ಆದಂಥ ಒಂದು ಲೆಗೆಸಿ, ಒಂದು ಚಾಪ್. ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ, ಇಟ್ ಈಸ್ ಕಾಲ್ಡ್ ಬೊಮ್ಮೈಸ್ ಲಾ. ಸೊ ಆರ್ಟಿಕಲ್ 356 ಏನಿದೆ, ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಫಾಲೋ ಮಾಡಲೇಬೇಕು ಅಂಥ ಒಂದು ಚಾಪನ್ನ ನಮ್ಮ ತಾತವರು ಮಾಡಿದ್ದಾರೆ ಆ್ಯಸ್ ಎ ಲಾಯರ್. ಈ ಒಂದು ಪಾಯಿಂಟನ್ನು ಎಲಾಬ್ರೇಟ್ ಮಾಡಿ. ಆರ್ಟಿಕಲ್
Article 356 basically revolves around no confidence motion. ಸೊ ತಾತ ಅವ್ರಿಗೆ 1988-89 ಅವರು ಮುಖ್ಯಮಂತ್ರಿ ಇದ್ದರು. ಆವಾಗ ಅನ್ಲಾಫುಲಿ, ಇಟ್ ವಾಸ್ ಅ ಗ್ರೇ ಏರಿಯಾ ಇನ್ ದ ಕಾನ್ಸ್ಟಿಟ್ಯೂಷನ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್, ಅನ್ಲಾಫುಲಿ ಅವ್ರನ್ನ ಮುಖ್ಯಮಂತ್ರಿಯಿಂದ ತೆಗಿತಾರೆ. ಆವಾಗ ತಾತ ಅವರು ಗವರ್ನರ್ಗೆ ಹೇಳ್ತಾರೆ, ಇಲ್ಲ ನಾವು ಮೆಜಾರಿಟಿ ಇದೆ, ನಾವು ನಂಬರ್ಸ್ ಪ್ರೂವ್ ಮಾಡ್ತೀವಿ ಫ್ಲೋರ್ ಮೇಲೆ ಅಂತ. ಆವಾಗ ಪಾಲಿಟಿಕ್ಸ್ ಟುಕ್ ಓವರ್ ದೆನ್ ಲಾ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಗವರ್ನರ್ ಡಿಸಾಲ್ವ್ಸ್ ದಿ ಅಸೆಂಬ್ಲಿ. ಸೊ ತಾತ ಸುಮ್ಮನೆ ಇರಲ್ಲ, ನನಗೆ ಅನ್ಯಾಯ ಆಗಿದೆ, ನಾನು ಬ್ಯಾಟಲ್ ಮಾಡ್ತೀನಿ ಅಂದ್ಬಿಟ್ಟು ಕೇಸ್ ಹಾಕ್ತಾರೆ. ಈ ಪುಟ್ಸ್ ದ ಕೇಸ್ ಅಗೇನ್ಸ್ಟ್ ದ ಗೌರ್ಮೆಂಟ್, ಅಗೇನ್ಸ್ಟ್ ದ ಯೂನಿಯನ್ ಆಫ್ ಇಂಡಿಯಾ, ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಸೊ ದಟ್ ಇಸ್ ಕಾಲ್ಡ್ ಬೊಮ್ಮಾಯಿ ವರ್ಸಸ್ ಕಾನ್ಸ್ಟಿಟ್ಯೂಷನ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಅಂತ ಇದೆ ಕೇಸ್. ಅದ ನಂತರ ಗೆಲ್ತಾರೆ ಅವ್ರು. ಸೊ ಇವತ್ತು ಯಾರಾದರೂ ನಂಬರ್ಸ್ ಇದೆಯಾ ಇಲ್ಲ ಅಂತ ಡಿಸೈಡ್ ಮಾಡೋದು, ಫ್ಲೋರಲ್ಲಿ ಬಂದು ಡಿಸೈಡ್ ಮಾಡುವಂಥದ್ದು, ಇಟ್ ಈಸ್ ಕಾಲ್ಡ್ ಬೊಮ್ಮಾಯ್ಸ್ ಲಾ. ಸೊ ವಿಚ್ ಮೀನ್ಸ್ ದ್ಯಾಟ್ ಎನಿ ಪೊಲಿಟಿಕಲ್ ಪಾರ್ಟಿ, ಎನಿ ಒನ್, ಆ ಸಿಚುವೇಶನ್, ಆ ಸಮಯ ಸಂದರ್ಭ ಬಂದಾಗ ದೇ ಹ್ಯಾವ್ ಟು ರೆಫರ್ ಟು ಬೊಮ್ಮಾಯ್ಸ್ ಲಾ. ಸೊ ಒಂದು ಅಲ್ಟಿಮೇಟ್. ಸೊ ಅಂಥ ಒಂದು ಛಾಪನ್ನ ನಮ್ಮ ತಾತವರು ಅಷ್ಟು ಅದು ಕಾನ್ಸ್ಟಿಟ್ಯೂಷನ್ ವೈಸು. ಅಪಾರ್ಟ್ ಫ್ರಮ್ ವರ್ಕ್ ವೈಸು, ತಂದೆಯವರು ಸಹ ಅವರ ಫುಟ್ ಸ್ಟೆಪ್ಸಲ್ಲಿ, ಅವರು ನಡೆದಂಥ ದಾರಿಯಲ್ಲಿ ಹಲವಾರು ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ, ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು. ಶಿಗ್ಗಾಂವ್ ಸವಣೂರಲ್ಲಿ ಅಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ. ಪ್ಲಸ್ ಹಿಸ್ ಅಬಿಲಿಟಿ ಆಫ್ ಗೆಟಿಂಗ್ ಎವ್ರಿ ಒನ್ ಟುಗೆದರ್ ಅಟ್ ದ್ಯಾಟ್ ಟೈಮ್. ಯಾವಾಗ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗಟ್ಟಿನಿಂದ ಇದು ಮಾಡಬೇಕಾಗಿತ್ತು. ಸೊ ಹೀಗೆ ತಂದೆಯವರು ಮಾಡಿರುವಂಥ ಕೆಲಸ, ತಾತ ಮಾಡಿರುವಂಥ ಕೆಲಸ, ನ್ಯಾಚುರಲಿ ಇಟ್ ಈಸ್ ಅ ಲೆಗಸಿ. ಸೊ ಆ ಪ್ರೆಷರ್ ಇದ್ದೇ ಇರುತ್ತೆ. ನನಗೇನು ಅಡ್ವಾಂಟೇಜ್ ಏನಂತಂದರೆ, ತಂದೆಯವರು ತಾತ ಅವ್ರು ಹೆಂಗೆ ನಡ್ಕೊತ ಹೋದ್ರು, ಅವ್ರು ಏನೇನು ಮಾಡಿದ್ರು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ತಂದೆಯವ್ರನ್ನ ನಾನು ಕ್ಲೋಸಾಗಿ ನೋಡಿದ್ದೀನಿ, ಅವ್ರು ಹೆಂಗೆ ಮಾಡಿದ್ದಾರೆ ಅಂತ. ಸೊ ಐ ಕ್ಯಾನ್ ಟೇಕ್ ಆಲ್ ದ ಗುಡ್ ಥಿಂಗ್ಸ್ ಫ್ರಮ್ ದ ಎಕ್ಸ್ಪೀರಿಯನ್ಸಸ್, ಅವರೆಲ್ಲ ಅನುಭವಗಳನ್ನ ನಾನು ಬರುವಂಥ ದಿನಗಳಲ್ಲಿ ನೆಕ್ಸ್ಟ್ ಜನ್ರೇಷನಿಗೆ ಏನು ಅನುಕೂಲತೆ ಮಾಡಬೇಕು, ಅವ್ರದ್ದೆಲ್ಲ ಅನುಭವವನ್ನು ತಗೊಂಡು ಮುಂದೆ ನನ್ನದೇ ಆದಂಥ ಒಂದು ದೂರದೃಷ್ಟಿಯಲ್ಲಿ ನಾನು ಮುಂದುವರಿಸ್ತೀನಿ ಕೆಲಸಗಳನ್ನಂತ. ಐ ಆಮ್ ಲಕ್ಕಿ ಇನ್ ದ್ಯಾಟ್ ವೇ. ಮೂರನೇ ತಲೆಮಾರು ಅಂತಂದರೆ ಪ್ರೆಷರ್ ಇದ್ದೇ ಇರುತ್ತೆ, ಬಟ್ ಐ ಲುಕ್ ಎಟ್ ಇಟ್ ಇನ್ ಅ ಪಾಸಿಟಿವ್ ವೇ. ಐ ಆಮ್ lucky that I have two such well-educated grandfather and father who have written history themselves, which is a learning experience for all of us. So hangagi nanage I feel that I'm lucky. But as a political family, namoge we sacrifice a lot. ಆ ಆಸ್ಪೆಕ್ಟು ಭಾಳಷ್ಟೇ ಹೊರಗೆ ಬರೋಲ್ಲ. ಅದನ್ನು ನಾವೇ ಒಳಗಡೆ ಇಟ್ಕೊಂಡ್ಬಿಡ್ತೀವಿ, ಅದನ್ನು ಎಕ್ಸ್ಪ್ರೆಸ್ಸು ಮಾಡಲ್ಲ. ಬಿಕಾಸ್ ಪವರಲ್ಲಿ ಇರ್ತೀರಾ, ನೋಡಿದ್ರೆ ಇಟ್ ಮೈಟ್ ಆಲ್ಸೋ ಸೀಮ್ ಲೈಕ್ ವಲ್ನರಬಿಲಿಟಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೇ ಬಿ ಸಮ್ ಆಫ್ ದೆಮ್ ಮೇ ಬಿ ದಟ್ ವೇ. ಸಮ್ ಆಫ್ ದೆಮ್ ಫೀಲ್ ದಟ್ ಇಲ್ಲ, ಆ ಥರ ಏನಾರು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಮ ವೋಟರ್ಸ್ ಏನು ಅನ್ಕೊತಾರೆ, ಆ ಮನೋಭಾವನೆ ಇರುತ್ತೆ. ಅದಕ್ಕೆ ಎಷ್ಟೋ ಕಷ್ಟಗಳಿದ್ರು ನಾವು ಒಳಗಡೆ ನಾವೇ ಯೋಚನೆ ಮಾಡ್ತೀವಿ, ನಾವೇ ನಮ್ಮ ಮನಸ್ಸಲ್ಲಿ ಇಟ್ಕೊತೀವಿ, ಮ್ಯಾಕ್ಸಿಮಮ್ ನಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತೀವಿ. ಈಗ ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದಾಗ, ನಾನು ತಂದೆಯವ್ರನ್ನ ಕ್ಲೋಸ್ಲಿ ನೋಡಿರೋದ್ರಿಂದ, ಯಾಕಂದರೆ ತಾತ ಅವರಿದ್ದಾಗ ಸ್ವಲ್ಪ ಚಿಕ್ಕವನಿದ್ದೆ, ನನಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಹೌದು, ತಂದೆಯವ್ರನ್ನ ನೋಡಿದ್ದೀನಲ್ಲ, ಮುಖ್ಯಮಂತ್ರಿ, ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಲಿಟ್ರಲಿ ಹಿ ಯೂಸ್ ಟು ಸ್ಲೀಪ್ ಓನ್ಲಿ ಫಾರ್ 4 hours, 4 to 5 hours. ವಾವ್. ಸೊ ಜನ ಸೇವೆ ಮಾಡ್ತೀವಿ ಅಂತಂದರೆ ಅಷ್ಟು ಇನ್ವಾಲ್ವ್ಡ್ ಇರ್ತಾರೆ. ಆ್ಯಂಡ್ ದಿಸ್ ಐ ಆಮ್ ಟಾಕಿಂಗ್ ಆಫ್ ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್, ಬಟ್ ಇನ್ ಕೇಸ್ ಆಫ್ ಸಮ್ಮನ್ ಲೈಕ್ ಮೈ ಫಾದರ್, ಸೊ 4 to 5 ತಾಸು ಅಷ್ಟೇ ಮಲ್ಕೊತಾರೆ. ಹೆಲ್ತ್ ಎಫೆಕ್ಟ್ ಆಗುತ್ತೆ. ಅದನ್ನು ನಾವು ಯಾರಿಗೂ
ಇಟ್ ಈಸ್ ಓನ್ಲಿ ನೋನ್ ಆಫ್ಟರ್ ಇಟ್ ಈಸ್ ಹ್ಯಾಪನ್. ಸೊ ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಮೆಂಟ್ಲಿ ಸ್ಟ್ರಾಂಗ್ ಇರಬೇಕು. ಮತ್ತು ಟೈಮಿಗೆ ಊಟ ಮಾಡಲ್ಲ. ಈಗ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಬಿಟ್ಟು ಮಧ್ಯಾಹ್ನ ಯಾವಾಗ ಊಟ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ ಪಬ್ಲಿಕ್ ಲೈಫ್ಗೆ. ಒಂದಿನ 1 ಗಂಟೆಗೆ ಊಟ ಮಾಡ್ತೀವಿ, ಒಂದಿನ 3 ಗಂಟೆಗೆ ಮಾಡ್ತೀವಿ, ಒಂದಿನ ಊಟನೇ ಮಾಡಲ್ಲ. ರಾತ್ರಿ ತಂದೆಯವ್ರನ್ನ ನೋಡಿದ್ದು, ಈಗ ಸಾಮಾನ್ಯವಾಗಿ ನೀವೆಲ್ಲ ಏನು ಮಾಡ್ತೀವಿ, 9-9:30 ಮ್ಯಾಕ್ಸಿಮಮ್ ಊಟ ಮಾಡಿಬಿಟ್ಟು ಮಲ್ಕೊತೀವಿ. ಅವ್ರು ಊಟ ಮಾಡಿದ್ದೆ 12 ಗಂಟೆ 1 ಗಂಟೆಗೆ ಮಾಡ್ತಾರೆ. ಅಷ್ಟು ಕೆಲಸ ಮಾಡಿದ ನಂತರ ಅವರು ಆಮೇಲೆ ಎಲ್ಲ ಜನರನ್ನ ಭೇಟಿ ಮಾಡಿದ ನಂತರ ಅದಾದಮೇಲೆ ಊಟ ಮಾಡಿ, ಅದರಲ್ಲಿ ನಮ್ಮ ತಾಯಿಯವ್ರದ್ದು ಶ್ರಮ ಇದೆ. ಯಾಕಂದರೆ ಪಾಪ ನಮ್ಮ ತಾಯಿ ಬೆಳಗ್ಗೆ 4-5 ಗಂಟೆಗೆ ಹೇಳ್ತಾರೆ ನಮ್ಮ ತಾಯಿ ಪೂಜೆ ಮಾಡೋಕ್ಕೆ. ಸೊ ಅವ್ರು 4-5 ಗಂಟೆ ಹೌಎವರ್ ಲೇಟ್, ಎಷ್ಟು ಲೇಟ್ ಫಾದರ್ ಮಲ್ಕೊತಾರೆ ಅಷ್ಟು ಲೇಟ್ ನಮ್ಮ ತಾಯಿನೂ ಮಲ್ಕೊತಾರೆ. ಇದರಲ್ಲೆಲ್ಲ ತಾಯಿ ಅಂದರೆ ಅವರು ಒಂದು ಕಾಡದ ಕೈ. ಹೌದು, ಅವ್ರ ಸಪೋರ್ಟ್ ಇಲ್ಲದೆ ಡೆಫಿನೆಟ್ಲಿ ಯಾರಾಗಿರಲಿ ಬೆಳೆಯೋಕ್ಕಾಗಲ್ಲ. ಕ್ಲಿಯರ್ಲಿ ಶಿ ಈಸ್ ಅ ವೆರಿ ಹಾರ್ಡ್ ವರ್ಕ್. ಅವ್ರಿಗೆ ನಿದ್ದೆ ಹತ್ತಿದ್ರು ಸಹ ತಂದೆಯವರು 1 ಗಂಟೆಗೆ ಬಂದರೆ ಊಟ ಮಾಡೋಕ್ಕೆ ಅಂತಂದರೆ ಮತ್ತೆ ನಮ್ಮ ತಾಯಿಯವರು ಎದ್ದು ಅವ್ರ ಜೊತೆ ಇದ್ದು ಊಟನ ಬಡಿಸಿ, ಅದಾದ್ಮೇಲೆ ಮತ್ತೆ ಮಲ್ಕೊಂಡು ಮತ್ತೆ 5 ಗಂಟೆಗೆ 4-5 ಗಂಟೆಗೆ ಎದ್ದು ಪೂಜೆ ಪುರಸ್ಕಾರ ಮಾಡ್ತಾರೆ. ಸೊ ಇದೆಲ್ಲ ಸಮ್ ಆಫ್ ದಿ ಆಸ್ಪೆಕ್ಟ್ಸ್ ಸ್ಯಾಕ್ರಿಫೈಷಿಯಲ್ ಇರೋದು. ಮತ್ತು ನನಗೆ ಈಗ ಬಂದಿರುವಂಥ ಪರಿಸ್ಥಿತಿಯಲ್ಲಿ ನೀವು ಆವಾಗಲೇ ಕೇಳಿದ್ರಿ ಯಂಗ್ ಫ್ಯಾಮಿಲಿ ಅಂತ. ಇದರಲ್ಲಿ ನನ್ನ ಕ್ರೆಡಿಟ್ ನನ್ನ ವೈಫ್ಗೂ ಕೊಡಬೇಕಾಗತ್ತೆ. ನಮ್ಮ ವೈಫು ಡಾಕ್ಟ್ರು, ಬಟ್ ದ ವೇ ಶಿ ಥಿಂಕ್ಸ್, ಶಿ ಈಸ್ ಅನ್ ಇಂಡಿಪೆಂಡೆಂಟ್ ವುಮನ್, ರಿಗಾರ್ಡ್ಲೆಸ್, ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್. ಅವಳು ಹೇಳಿದ್ಲು, ನಾನು ಒಂದು ಸ್ವಲ್ಪ ಡೌಟಲ್ಲಿದ್ದೆ, ನಿಲ್ಬೇಕಾ ಬೇಡ, ಯಾಕೆ ಏನು ಅಂತ. ಅಂದರೆ ಆಫ್ಟರ್ ಗೆಟಿಂಗ್ ದ ಟಿಕೆಟ್ಸು. ಓಕೆ. ಸೊ ಅವಾಗ ವೈ ಐ ವಾಸ್ ಇನ್ ಡೌಟ್ ಅಂತಂದರೆ, ಅಲ್ಲಪ್ಪ ನಾನು ಇನ್ನೊಂದು 2-3 ವರ್ಷ ಆಗಿದ್ರೆ ನಾನು ಇನ್ನೊಂದು 2 ಪ್ರಾಜೆಕ್ಟ್ ಮುಗಿಸ್ತಾ ಇದೆ ಅಂತ ನನಗೆ ಯಾವಾಗಲೂ ಕಾಡ್ತಾ ಇರತ್ತೆ. ಆ್ಯಸ್ ಎನ್ ಆಂಟ್ರಪ್ರನರ್, ಬಿಕಾಸ್ ಯು ಆರ್ ಆಲ್ಸೋ ಅನ್ ಆಂಟ್ರಪ್ರನರ್, ಐ ಆಮ್ ಆಲ್ಸೋ ಅನ್ ಆಂಟ್ರಪ್ರನರ್. ನನಗೆ ಆ ಆಸ್ಪೆಕ್ಟಲ್ಲಿ ಕಾಡ್ತಾ ಇರುತ್ತೆ, ಏನಪ್ಪ ಪ್ರಾಜೆಕ್ಟ್ ಸ್ಟಾಲ್ ಆಗುತ್ತೆ. ಸೊ ಅವಾಗ ಅವಳು ಹೇಳೋದು, ಇಲ್ಲ ಒಂದು ಅವಕಾಶ ಸಿಕ್ಕಿದೆ, ನಾವೆಲ್ಲ ಇದ್ದೀವಿ. ಸೊ ವೈಫ್ ಸಪೋರ್ಟ್ ಇದೆ, ನಾವಿದ್ದೀವಿ, ನಾವು ಬರ್ತೀವಿ, ನಾವು ಮಾಡ್ತೀವಿ, ನಾವೆಲ್ಲ ಇರ್ತೀವಿ ಅಂತ. ಸೊ ವುಮೆನ್ ಏನಿದೆಯಲ್ಲ ಇಲ್ಲಿ ನಾರಿ ಶಕ್ತಿ, ಆ ಲೆಕ್ಕಕ್ಕೆ ಮನೆಯಲ್ಲೂ ನಾರಿ ಶಕ್ತಿನೇ ನಿಜವಾಗ್ಲೂ ಆ್ಯಸ್ ಅ ಡಾಟರ್, ಆ್ಯಸ್ ಅ ಮದರ್, ಆ್ಯಸ್ ಅ ವೈಫ್, ನಾವ್ಯಾರು ಗಂಡಸರು ಅವ್ರ ಮುಂದೆ ಏನೂ ಅಲ್ಲ. ದಿ ಥಿಂಗ್ಸ್ ದಟ್ ದೇ ಗೋ ಥ್ರೂ, ದ ಥಿಂಗ್ಸ್ ದಟ್ ದೇ ಸ್ಯಾಕ್ರಿಫೈಸ್ ಫರ್ಸ್, ಅದು ನಿಜ. ಅದನ್ನು ಯಾರು ಅದಕ್ಕೊಂದು ಬೆಲೆನೂ ಕಟ್ಟೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಆ ಥರ ಯಾರು ಇರೋಕ್ಕೂ ಆಗಲ್ಲ. ಅದಕ್ಕೆ ನಾವು ನಾರಿ ಶಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ಈ ಕ್ಯಾಂಪೇನಲ್ಲಿ ನಾನು ಮೋಸ್ಟ್ಲಿ ಮಿಸ್ ಮಾಡ್ತಾ ಇರೋದು ನನ್ನ ಮಗ. ಅವನು 1 ವರ್ಷ, ದಿಸ್ ಈಸ್ ದ ಟೈಮ್ ವೇರ್ ಐ ಆಮ್ ಸಪೋಸ್ ಟು ಬಿ ಸ್ಪೆಂಡಿಂಗ್ ಟೈಮ್ ವಿತ್ ಹಿಮ್. ಇರಲಿ, ಐ ಥಿಂಕ್ ಭಾಳ ಕಷ್ಟ ಆಗುತ್ತೆ. ಬಿಕಾಸ್ ಈ ಸಮಯದಲ್ಲಿ ನೀವು, ದಿಸ್ ಈಸ್ ದ ಟೈಮ್ ದಟ್ ಯು ಹ್ಯಾವ್, ಒಬ್ಬ ತಂದೆಯಾಗಿ till he grows up, ಡೈಲಿ ಎಷ್ಟೇ ಲೇಟ್ ಆದರೂ ಬರ್ಕೊಳ್ಳೋಕ್ಕಿಂತ ಮುಂಚೆ ಐ ಸಿ ಹಿಸ್ ಫೋಟೋಸ್ ಅಂಡ್ ವಿಡಿಯೋಸ್. ಇಲ್ಲ, ಒಂದು ಕರ್ಸಿಫ್ ಕೊಡಿ. ನಿಮ್ಮ ಮಗನ ಜೊತೆ ಇರೋ ಬಾಂಧವ್ಯ ಮತ್ತು ಬಾಂಡ್ ಗೊತ್ತಾಗುತ್ತೆ. ಯು ಮಸ್ಟ್ ರಿಯಲಿ ಮಿಸ್ ಹಿಮ್ ಅ ಲಾಟ್. 100%. ಇಷ್ಟು ನೀವು ಆ್ಯಸ್ ಅ, ಆ್ಯಂಡ್ ಸ್ವಲ್ಪ ನೀರು ಕುಡೀರಿ. ಅಂದರೆ ನೋಡಿ, ದೂರದಿಂದ ನೋಡಿದಾಗ ಜನಕ್ಕೊಂದು ಭಾವನೆ ಇರುತ್ತೆ. ಇವಾಗ ನೀವು ಹೇಳ್ದಂಗೆ
ಪಾಲಿಟಿಕ್ಸಲ್ಲಿ ಇರ್ತಾರೆ, ಪವರ್ ಇರುತ್ತೆ, ದುಡ್ಡಿರುತ್ತೆ, ಅದು ಇದು ಮಾತಾಡೋಕ್ಕೆ 1000 ಮಾತಾಡ್ಬೋದು. ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಎಲ್ಲರೂ ಮನುಷ್ಯರೇ, ಏನಿರಲಿ ಇಲ್ಲದೆ ಇರಲಿ, ಎಲ್ಲರಿಗೂ ಇರೋ ಸುಖ ದುಃಖಗಳೇ ನಿಮಗೂ ಇರೋದು. ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ದೂರದಿಂದ ನೋಡೋಕ್ಕೆ ಕಷ್ಟ ಆಗ್ಬೋದೇನೋ. ಬಟ್ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಆ ಒಂದು ಫಾದರ್ ಸನ್ ಬಾಂಡಿಂಗ್ ಅನ್ನೋದು ಇದೆಯಲ್ಲ, ಅದು ಯಾರು ಎಲ್ಲಿದ್ರೇನಂತೆ, ಯಾವ ದೇಶದಲ್ಲಿದ್ರೆ ಏನಂತೆ, ಯಾವ ಜಾತಿ ಆಗಿದ್ರೇನಂತೆ, ಎಷ್ಟು ದುಡ್ಡಿದ್ರೇನಂತೆ, ಇಲ್ಲ ಅಂದ್ರೆ ಏನಂತೆ. ಇವಾಗ ನೀವು ಇಷ್ಟೆಲ್ಲ ಮಾಡಬೇಕಾದ್ರೆ ಆ ಲೆಕ್ಕಕ್ಕೆ ನಿಮ್ಮ ಫ್ಯಾಮಿಲಿನ ಬಿಟ್ಟು ನೀವು ಇವಾಗ ಪಬ್ಲಿಕ್ ಸರ್ವಿಸ್ಗೆ ಇಳಿದು ರೋಡ್ ಅಡ್ಡಾಡ್ತಾ ಇದ್ದೀರಾ, ಹಳ್ಳಿ ಓಡಾಡ್ತಾ ಇದ್ದೀರಾ. ಆ್ಯಂಡ್ ಅದು ಎಲ್ಲದರ ಮಧ್ಯೆ ನಿಮ್ಮ ಮಗನ್ನ ಇವಾಗ ಮಿಸ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಸ್ಯಾಕ್ರಿಫೈಸ್ ಬಂದು ಇನ್ನು 4 ವರ್ಷ ಏನಿದೆಯೋ, 5 ವರ್ಷ ಇದೆಯೋ, ಅಥವಾ ಎಷ್ಟು ವರ್ಷಗಳಿದೆಯೋ, ನಾವು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಒನ್ ಬ್ರೋಕನ್ ಬಾಂಡ್. ನೀವು ಎಷ್ಟು ಇದೊಂದು ಸಂಬಂಧನ ಅನುಭವಿಸಬಹುದೋ ಅನ್ನೋದೇ ಒಂದು ಪ್ರಶ್ನೆ ಆಗಿ ಉಳಿದಿರುತ್ತೆ. ಅದರಲ್ಲೂ ದ ಸ್ಯಾಕ್ರಿಫೈಸ್ ದಟ್ ಈವನ್ ನೌ ಆ್ಯಸ್ ಯು ಆರ್ ಸೀಯಿಂಗ್, ನಿಮ್ಮ ಒಂದು ಇಮೋಷ್ನಲ್ ಸೈಡ್ನ ನೋಡಿ ನನಗೆ ಭಾಳ ಕಷ್ಟ ಆಯಿತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕುಡೋಸ್ ಟು ಯು, ಆ್ಯಂಡ್ ಐ ಹೋಪ್ ದಟ್ ಯು ಹ್ಯಾವ್ ದ ಸ್ಟ್ರೆಂತ್ ಆ್ಯಂಡ್ ಯು ಹ್ಯಾವ್ ದ ಸ್ಟ್ರೆಂತ್ ಟು ಟೇಕ್ ಥಿಂಗ್ಸ್ ಅನ್. ವಿಲ್ ಕಮ್ ಬ್ಯಾಕ್ ಟು ಇಟ್. ವಿಲ್ ಕಮ್ ಬ್ಯಾಕ್ ಟು ಇಟ್ ಆ್ಯಂಡ್ ವಿಲ್ ಟಾಕ್ ಅಬೌಟ್. ಇವಾಗ ಒಂದು ಸ್ಟ್ರಾಂಗ್ ಆಗಿ ಇಳಿದು ಬಿಟ್ಟಿದ್ದೀರಾ, ನೌ ಯು ಆರ್ ಆಲ್ ಸೆಟ್. ನಿಮ್ಮ ಒಂದಷ್ಟು ವಿಚಾರಗಳು, ನೀವು ಜನರಿಗೆ ಏನು ಮಾಡಬೇಕಾಗಿರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಇವಾಗ ಎಜುಕೇಷನ್ ಬಗ್ಗೆ ನೀವು ತುಂಬ ಪ್ಯಾಷನೇಟಾಗಿ ಮಾತಾಡಿದ್ರಿ, ಹೌದು ಕೂಡ. ನಿಮ್ಮದು ಒಂದು ಫ್ಯಾಮಿಲಿನಲ್ಲಿ ತಂದೆ ತಾತ ವೆರಿ ವೆಲ್ ಎಜುಕೇಟೆಡ್, ಲಾಯರ್, ಅಕಂಪ್ಲಿಷ್ಡ್, ತಂದೆ ಇಂಜಿನಿಯರು, ನೀವು ಇಂಜಿನಿಯರ್ ಪ್ಲಸ್ ಬಿಸ್ನೆಸ್, ಆಲ್ರೆಡಿ ನೀವು ಹೇಳ್ದಂಗೆ, ವಿಚ್ ಈಸ್ ಆಲ್ರೆಡಿ ರೇರ್ ಫಾರ್ ಅ ಪೊಲಿಟಿಕಲ್ ಫ್ಯಾಮಿಲಿ. ಬಿಕಾಸ್ ಇನ್ನೊಂದು ಒಪಿನಿಯನ್ ಏನಿದೆ ಅಂದರೆ, ಪಾಲಿಟಿಕ್ಸಿಗೆ ಜನರಲಿ ಬರೋರು ಬೇರೆ ಏನು ಮಾಡೋಕ್ಕಾಗದೇ ಇರೋರು ಪಾಲಿಟಿಕ್ಸ್ಗೆ ಬರ್ತಾರೆ ಸೊ ಒಂದು ಒಪಿನಿಯನ್ ಇದೆ. ಬಟ್ ನಿಮ್ಮಲ್ಲಿ ಹಾಗಲ್ಲ, ಎಜುಕೇಷನ್ ಇಸ್ ವೆರಿ ವೆಲ್ ಎನ್ಗ್ರೇನ್ಡ್. ಇದು ನಿಮ್ಮಲ್ಲೇ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಪ್ರಕಾರ ಶಿಗ್ಗಾಂವ್ ಕಾನ್ಸ್ಟಿಟ್ಯೂನ್ಸಿಗಾಗಿರಲಿ ಅಥವಾ ಓವರ್ ಆರ್ಚಿಂಗ್ ಕರ್ನಾಟಕದಲ್ಲಿ, ವಾಟ್ ಈಸ್ ಯೋರ್ ಅಜೆಂಡಾ ಟುವರ್ಡ್ಸ್ ಎಜುಕೇಷನ್ ಸ್ಪೆಸಿಫಿಕಲಿ? ಒಂದು, ನಮಗೆ ನಮ್ಮ ತಂದೆಯವರಾಯಿತು, ತಾತವರಾಯಿತು, ತಾತವ್ರು ನಮ್ಮ ತಂದೆಗೆ, ಮತ್ತು ತಂದೆಯವರು ನನಗೆ, ಮತ್ತೆಲ್ಲ ಮಕ್ಕಳಿಗೆ ಅವರು ಹೇಳೋದು ಫಸ್ಟು ಎಜುಕೇಷನ್ ಹಾಕಬೇಕು, ಒಂದು ದುಡಿಮೆ ಅಂತ ಇರಬೇಕು, ದುಡಿಮೆ ನಂತರ ಪಾಲಿಟಿಕ್ಸಿಗೆ ಇಳಿಬೇಕು ಅಂತ. ನಾನು ನೋಡಿದ್ದೀನಿ ಎಷ್ಟೋ ಯಂಗ್ಸ್ಟರ್ಗಳು ತಂದೆಯವರು ಮಿನಿಸ್ಟ್ರಿ ಇದ್ದ ಸಂದರ್ಭದಲ್ಲಿ ಬಂದು, ಇಲ್ಲ ನಾವು ಜಾಯ್ನ್ ಆಗ್ತೀವಿ, ನಾವು ಮಾಡ್ತೀವಿ, ಅವ್ರಿಗದೇ ಹೇಳಿ ಕಳಿಸಿದೆ. ಈಗಿರೋ ವಯಸ್ಸು ದುಡೀರಿ, ದುಡಿದ ಮೇಲೆ ನಿಮ್ಮ ಕಾಲ ಮೇಲೆ ನೀವೇ ನಿಂತ ಮೇಲೆ, ಅದಾದಮೇಲೆ ನೀವು ಪಾಲಿಟಿಕ್ಸಿಗೆ ಇಳೀರಿ ಅಂತ. ಸೊ ಅದು ಯಾಕೆ ಅಂತಂದರೆ, ಒಂದು ಕಡೆ ನಿಮಗೆ ದುಡಿಮೆ ಇದ್ದರೆ ಯು ನೋ ದಟ್ ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ ಅಂದರೆ ಸ್ವಾವಲಂಬಿ. ಆವಾಗ ನೀವು ಮೆಂಟ್ಲಿ ಯುವರ್ ಎಟ್ ಪೀಸ್ ಬಿಕಾಸ್ ಯು ನೋ ಇನ್ಕಮ್ ಇಸ್ ದೇರ್. ಅದಾದ ನಂತರ ನೀವು ಫೀಲ್ಡಿಗೆ ಇಳೀರಿ. ನಿಮಗೆ ನಿಜವಾಗ್ಲೂ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತಂದರೆ ಮಾಡಿ ಅಂತ ಯಾವತ್ತಿದ್ರೂ ಅಡ್ವೈಸ್ ಮಾಡ್ಕೊತ ಬಂದಿದ್ದಾರೆ. ಸೊ ನಮ್ಮ ಕುಟುಂಬದಲ್ಲಿ ಯಾವತ್ತಿದ್ರೂ ಎಜುಕೇಷನ್ಗೆ ಇಂಪಾರ್ಟೆನ್ಸು. ಈಗ ನನಗಾದ ಅನುಭವನ, ನಾನು ಫಾರಿನಲ್ಲಿ ಎಜುಕೇಟ್ ಆಗಿದ್ದೀನಿ. ಅಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಅಲ್ಲಿ ಪ್ರಾಕ್ಟಿಕಲ್ ವೇ ಆಫ್ ಅಪ್ರೋಚ್ ಟು ದಿ ಎಜುಕೇಷನ್ ಸಿಸ್ಟಮೇ ಆಗಿದೆ. ಎಜುಕೇಷನ್ ಸಿಸ್ಟಮ್ ಇರೋದೆ ಪ್ರಾಕ್ಟಿಕಲ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸೊ ಇಲ್ಲಿ ನಾನು ತಂದೆಯವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನಾನೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನು ಪ್ರಚಾರ ಮಾಡಿಲ್ಲ. ಏನದು? ಒಂದು ಎಜುಕೇಷನ್ ಪ್ರೋಗ್ರಾಮ್ ಮಾಡಿದ್ದೆ. ಐ ಟೈಡ್ ಅಪ್ ವಿತ್ ನಮ್ಮ CSR ಥ್ರೂ ಮೈ ಇಂಡಸ್ಟ್ರಿ ಫ್ರೆಂಡ್ಸ್. ಸೊ ಅವರೊಂದು ಮಾಡೋಣ ಅಂತ ಬಂದಿದ್ದರು. ಸೊ ಅದಕ್ಕೆ ಆಯಿತು, ನಾವೆಲ್ಲ ಸೇರಿ ಮಾಡೋಣ ಅಂತ ಒಂದು ಪೈಲಟ್ ಸ್ಟಾರ್ಟ್ ಮಾಡಿದ್ವಿ. ದಟ್ ಪೈಲಟ್ ವಾಸ್ ಸ್ಟಾರ್ಟೆಡ್ ಇನ್ ಶಿಗ್ಗಾಂವ್ ಸವಣೂರಲ್ಲಿ ಮತ್ತು ಹಾವೇರಿ ಡಿಸ್ಟ್ರಿಕ್ಟ್. ಒಟ್ಟು 47 ಕಾಲೇಜು, 47 ಸ್ಕೂಲ್ಗಳು, ಪ್ರೈಮರಿ ಸೆಕೆಂಡ್ರಿ ಸ್ಕೂಲ್ಗಳಿಗೆ 47 ಸ್ಕೂಲ್ಗಳಿಗೆ. ನಮ್ಮ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಒಂದು 26 ಸ್ಕೂಲ್. ಅಲ್ಲಿ ಏನು ಮಾಡಿದ್ವಿ ಅಂತಂದರೆ,
ಮೇನು ಇನ್ಫ್ರಾಸ್ಟ್ರಕ್ಚರು, ರೂಮ್ಗಳು ಎಲ್ಲ ಕೆಲವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಈಗಲೂ ಸಹ ಅಷ್ಟು ನೀಟಾಗಿಲ್ಲ. ಸೊ ಅದನ್ನು ಕ್ಲೀನ್ ಆ್ಯಂಡ್ ನೀಟ್ ಮಾಡೋದು, ಮತ್ತೆಲ್ಲ ವಾಲ್ಗಳನ್ನೆಲ್ಲ ನೀಟಾಗಿ ಪೇಂಟ್ ಮಾಡಿ ಒಂದು ವೆನ್ ಯು ಗೋ ಟು ಸ್ಕೂಲ್ ದಟ್ ಫೀಲಿಂಗ್ ಆಫ್ ಗೋಯಿಂಗ್ ಟು ಸ್ಕೂಲ್ ಶುಡ್ ಬಿ ದೇರ್. ಸೊ ಅದಕ್ಕೆಲ್ಲ ಮುಂದ್ಗಡೆ ಪೇಂಟ್ ಮಾಡಿಸೋದು. ಅಷ್ಟೇ ಅಲ್ಲ, ಒಂದು ಸೈನ್ಸ್ ಕಿಟ್ಟನ್ನು ಮಾಡಿದ್ವಿ, ಸೈನ್ಸ್ ಎಕ್ಸ್ಪೆರಿಮೆಂಟ್ ಕಿಟ್. ಸೈನ್ಸ್ ಎಕ್ಸ್ಪೆರಿಮೆಂಟ್ ಕಿಟ್ಟಲ್ಲಿ ಏನಂತಂದರೆ ಏನು ಹುಡುಗರು ಕಲಿತಾರೆ ಪುಸ್ತಕದಲ್ಲಿ, ಬರೀ ಪುಸ್ತಕಕ್ಕೆ ಸೀಮಿತ ಇರಬಾರ್ದು. ಅದನ್ನು ಈಗ ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾಡಿ ಬಲ್ಬ್ ಹೆಂಗೆ ಪ್ರಾಕ್ಟಿಕಲ್, ಹೌದು. ಈಗ ಬೊಯನ್ಸಿ ಅಂತ ಓದ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಬೊಯನ್ಸಿ ಅಂತಂದರೆ ನೀರ್ ಜೊತೆ ಮತ್ತು ಇದ್ರ ಜೊತೆ ಫ್ಲೋಟಿಂಗು. ಸೊ ಅದನ್ನೆಲ್ಲ ಫಿಸಿಕ್ಸ್ ಕಲಿಯೋದನ್ನು ಪ್ರಾಕ್ಟಿಕಲ್ ಇದು ಮಾಡೋದು, ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್. ಸೊ ಅದಕ್ಕೊಂದು ಸೈನ್ಸ್ ಕಿಟ್ ಅಂತ ಒಂದು ಮಾಡಿದ್ವಿ, ಕಂಪ್ಯೂಟರ್ ಲ್ಯಾಬ್ ಮಾಡಿಸ್ಕೊಟ್ವಿ. ಸೊ ಒಂದು ರೂಮ್ನ ಒಂದು ರೂಮ್ ವಿ ಕನ್ವರ್ಟೆಡ್ ಇನ್ ಟು ಅ ಕಂಪ್ಯೂಟರ್ ಲ್ಯಾಬ್. ದ ಕಂಪ್ಯೂಟರ್ಸ್ ಅರೌಂಡ್ 8 to 10 ಕಂಪ್ಯೂಟರ್ ಲ್ಯಾಬ್ಸ್ ಪರ್ ರೂಮ್ ಪರ್ ಸ್ಕೂಲ್ ಕೊಟ್ವಿ. ಅದರಲ್ಲಿ IQ ರಿಲೇಟೆಡ್ ಸಾಫ್ಟ್ವೇರ್ ಹಾಕಿದ್ವಿ. ಸೊ ಅವಾಗ ಮಕ್ಕಳಿಗೆ ಈಗ ಏನಾರು ಈಗ ಡಿಪೆಂಡ್ಸ್ ಆನ್ ದ ಏಜ್ ಗ್ರೂಪ್. ಈಗ 2nd to 3rd ಕಲರ್ಸು ಮತ್ತು ಇದು ಹೇಳ್ಕೊಡ್ತಾರೆ, ಇಂಟರ್ಪ್ರಿಟೇಷನ್ ಆಫ್ ಶೇಪ್ಸ್ ಅದೆಲ್ಲ. ಸೊ ಅವಾಗ ಒಂದು ಕಾರ್ ಇರುತ್ತೆ, ಕಾರ್ದು ಪಜಲ್ ಅಸೆಂಬಲ್ ಮಾಡೋದು. ಸೊ ಬೇಸಿಕ್ಲಿ ಆಲ್ IQ ರಿಲೇಟೆಡ್. ಮತ್ತು ಆ್ಯಸ್ ಯು ಗೋ ಹೈಯರ್ ಮ್ಯಾಥಮೆಟಿಕಲ್ ಪಜಲ್ಸು ಇಟ್ ಗೆಟ್ಸ್ ಮೋರ್ ಕಾಂಪ್ಲೆಕ್ಸ್. ಬೇಸಿಕ್ಲಿ ಪ್ರಿಪೇರಿಂಗ್ ದೆಮ್ ಫಾರ್ ದ ಲೈಫ್ ಬ್ಯಾಟಲ್ಸ್. ಓವರಾಲ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೆಣ್ಮಕ್ಳು ಬರೋದು ಕಡಿಮೆ ಆಗ್ತೈತೆ ಸ್ಕೂಲ್ಗಳಿಗೆ. ಯಾಕೆಂತಂದರೆ ಆ್ಯಸ್ ದೇ ಮೆಚ್ಯೂರ್, ಟಾಯ್ಲೆಟ್ಟು ಏನಿದೆ, ಟಾಯ್ಲೆಟಿನ ಸೌಲಭ್ಯ ಅಷ್ಟು ಎಲ್ಲ ಕಡೆ ಸರಿ ಇಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಐ ಹ್ಯಾಡ್ ಅಬ್ಸರ್ವ್ಡ್. ಈ ಪ್ರೋಗ್ರಾಮಲ್ಲಿ ನಾವು ಟಾಯ್ಲೆಟ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಸಪ್ರೇಟಾಗಿ ಒಂದು ಗರ್ಲ್ಸ್ ಟಾಯ್ಲೆಟ್ ಮಾಡಿದ್ವಿ. ಅದರ ಇಂಪ್ಯಾಕ್ಟ್ ಏನಾಗಿದೆ ಅಂತಂದರೆ ಈಗ ಒಂದು ಸ್ಕೂಲಲ್ಲಿ ಲೆಟ್ಸ್ ಎ 200 ಹೆಣ್ಮಕ್ಳು ಅಡ್ಮಿಷನ್ ಮಾಡಿದರು. ಟಾಯ್ಲೆಟ್ ಇಲ್ದಿದ್ದ ಕಾರಣಕ್ಕೆ ಅರೌಂಡ್ 120 ಅಷ್ಟೇ ಬರ್ತಾಯಿತ್ತು, ಆರ್ 100ಕ್ಕಿಂತ ಲೆಸ್ ಬರ್ತಾಯಿತ್ತು. 50 ಆಲ್ಮೋಸ್ಟ್ 50-60% ಅಷ್ಟೇ. ಟಾಯ್ಲೆಟ್ ಬಂದ ನಂತರ 170-180 ಅಟೆಂಡೆನ್ಸ್ ಬರ್ತದೆ. ಸೊ ದೀಸ್ ಆರ್ ಸಮ್ ಆಫ್ ದ ಸ್ಮಾಲ್ ಥಿಂಗ್ಸ್. ಆ ಪ್ರೋಗ್ರಾಮ್ನ CSR ಫಂಡ್ಸ್ ಮುಖಾಂತರ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಡೈರೆಕ್ಟ್ಲಿ ವಿತ್ ಗೌರ್ಮೆಂಟ್ ಸ್ಕೂಲ್ಸ್. ಮತ್ತು ತಂದೆಯವರು, ನಾನು ಸ್ವಲ್ಪ ಪೊಲಿಟಿಕಲ್ ಆಗಬೇಕು ಅಂತಂದರೆ, ತಂದೆಯವರು ಮುಖ್ಯಮಂತ್ರಿ ಇದ್ದಾಗ he had sanctioned in his last budget 9,000 upgradation of school buildings of 9,000 schools. The number of buildings 9,000 rooms, school rooms upgradation 9,000 rooms throughout Karnataka state ಮಾಡಿ. ಪೊಲಿಟಿಕ್ಲಿ ಹೇಳಬೇಕು ಅಂದರೆ ಈ ಸರ್ಕಾರ ಐ ಡೋಂಟ್ ಥಿಂಕ್ ಗಿವ್ಸ್ ಎನಿ ಇಂಪಾರ್ಟೆನ್ಸ್ ಟು ಎಜುಕೇಷನ್ ಅಂತ ಅನಿಸ್ತದೆ. ಆ ಪ್ರೋಗ್ರಾಮ್ನೇ ಕ್ಯಾನ್ಸಲ್ ಮಾಡಿ. ಹೌದಾ? ಸೊ ಅವ್ರಿಗೆ ಇದ್ದಿದ್ದು ಗ್ಯಾರಂಟಿಗಳು ಬೇಕಾಗಿತ್ತು. ಸೊ ಅವ್ರು ಗ್ಯಾರಂಟಿ ಮೇಲೆ ಫೋಕಸ್ ಮಾಡಿದ್ರು. ಅವ್ರಿಗೆ ಮಕ್ಕಳು ಇಂಪಾರ್ಟೆಂಟ್ ಇಲ್ಲ, ಫ್ಯೂಚರ್ ಇಂಪಾರ್ಟೆಂಟ್ ಇಲ್ಲ. ಅವ್ರಿಗೆ ಇಂಪಾರ್ಟೆನ್ಸ್ ಇರೋದು ಈಗಿನ ವೋಟರ್ಸ್ ಮೇಲೆ ಅಷ್ಟೇ ಇಂಪಾರ್ಟೆನ್ಸ್. ಈಗ ಪೊಲಿಟಿಕ್ಲಿ ಬರಬೇಕು ಅಂತ, ಅಧಿಕಾರಕ್ಕೆ ಬರಬೇಕು ಅನ್ನೋದು ಇಂಪಾರ್ಟೆನ್ಸ್. ಬಟ್ ಐ ಡೋಂಟ್ ಲುಕ್ ಎಟ್ ಇಟ್ ದಟ್ ವೇ. ಸಿ, ಆ್ಯಸ್ ಎ ಪೊಲಿಟಿಷಿಯನ್ ನಮ್ದೊಂದು ಜವಾಬ್ದಾರಿ ಇದೆ. ಹೌದು, ನೀವು ಜನರ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕು. ದಟ್ ಇಸ್ ದ ಹೋಲ್ ಪಾಯಿಂಟ್. ಈಗ ಒನ್ ಮೋರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2047 ವಿಕಸಿತ್ ಭಾರತ್ ಅಂತ ಘೋಷಣೆ ಮಾಡಿದ್ದಾರೆ. ವಾಟ್ ಈಸ್ ವಿಕಸಿತ್ ಭಾರತ್? ನಾವು 100 ವರ್ಷ ಇಂಡಿಪೆಂಡೆನ್ಸ್ ಸಿಕ್ತಾಗ, 100 years ಆಫ್ ಇಂಡಿಪೆಂಡೆನ್ಸ್, ಆ ಸಂದರ್ಭದಲ್ಲಿ ನಾವು ನಂಬರ್ 1 ದೇಶ ಆಗಬೇಕು ಜಗತ್ತಿನಲ್ಲಿ ಅಂತ ಒಂದು ಸಂಕಲ್ಪವನ್ನು ಕಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಮೊನ್ನೆ ಒಬ್ಬರು MP ಆಪೋಸಿಷನಿಂದ ನಾವು ಬದುಕಿರಲ್ಲ, ನೀವೇನಷ್ಟು ಯೋಚನೆ ಅಂತ, ಅದಕ್ಕೆ ತಂದೆಯವರು ಅವರು ಫಸ್ಟ್ ಸ್ಪೀಚಲ್ಲಿ ರಿಪ್ಲೈ ಕೊಟ್ಟರು. ಆ್ಯಂಡ್ ವಿಚ್ ಐ ಆಲ್ಸೋ ಹ್ಯಾಡ್ ದ ಸೇಮ್ ಥಾಟ್. 2047 ನಾವು ಬದುಕಿರ್ತೀವೋ ಸತ್ತಿರ್ತೀವೋ ಇಸ್ ಇರಲೆವೆಂಟ್. ನಾವು ಇವತ್ತೇನು ಮಾಡ್ತೀವಿ, ಇಟ್ ಶುಡ್ ಬಿ ಎನ್ಶೋರಿಂಗ್ ದ್ಯಾಟ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಬಿಕಾಸ್ ನಾವಿಲ್ಲಾಂದ್ರೆ ನಮ್ಮ ಮಕ್ಕಳು ಅದನ್ನು ಅನುಭವಿಸ್ಬೇಕು. ಸಿ, ಒಬ್ಬ ರಾಜಕಾರಣಿಗೆ, ನಿಜವಾದ ರಾಜಕಾರಣಿಗೆ ಅವ್ನು ಬರೀ ಮುಂದಿನ ಚುನಾವಣೆ ಬಗ್ಗೆ ಅಷ್ಟೇ ಯೋಚನೆ. ಅದರ ನಿಜವಾದ ನಾಯಕನಿಗೆ ಮುಂದಿನ ಜನಾಂಗ ಬಗ್ಗೆ ಯೋಚನೆ.
ನಿಜ. So I put our Honorable Prime Minister Narendra Modi, my grandfather and father. These are my three inspirations in the political aspects of it. All three of them, I put them as Nayaka. ಬಿಕಾಸ್ ಒಬ್ಬ ರಾಜಕಾರಣಿ ಆಗೋದು ಆ ಲೆಕ್ಕಕ್ಕೆ ಈಸಿ. ಬಿಕಾಸ್ ಒಂದು ಸ್ಟೇಟಲ್ಲೇ ನೋಡಿದ್ರೆ MLAs ಅಂತಾನೆ 200 ಮೇಲಿರ್ತಾರೆ, ಬಟ್ ಎಲ್ಲರನ್ನೂ ನಾಯಕ ಅಂತ ಕರೆಯಲ್ಲ. ವೆರಿ ವೆಲ್ ಸೆಟ್. ದಟ್ ಈಸ್ ಆ್ಯಕ್ಚುಲಿ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಜುಕೇಷನ್ ಆಗಿರಲಿ ಅಥವಾ ಇವಾಗ ನೀವು ಹೇಳ್ದಂಗೆ ವಿಮೆನ್ ಎಂಪವರ್ಮೆಂಟ್ ಆಗಿರಲಿ, ಸ್ಕೂಲ್ ಡೆವಲಪ್ಮೆಂಟ್, ಇದೆಲ್ಲ ನೀವು ಚೆನ್ನಾಗಿ ಮಾಡಿದ್ದೀರ. ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅದು ಕಾಡ್ತಾ ಇರೋದು ಆ್ಯಂಡ್ ವಿಚ್ ಇಸ್ ರೆಲೆವೆಂಟ್ ಟು ಯು, ಯಾಕೆಂದರೆ ನೀವು ಮುಖ್ಯವಾಗಿ ಇದನ್ನ ಉತ್ತರ ಕೊಡಬೇಕು. ಬಿಕಾಸ್ ಯು ಆರ್ ಯಂಗ್. ಅದೊಂದು ಎಕ್ಸ್ಪೆಕ್ಟೇಷನು ಸೆಟ್ ಇದೆ ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿ ಕೂಡ. ಈಸ್ ಅನ್ಎಂಪ್ಲಾಯ್ಮೆಂಟ್ ಆರ್ ದ ನೀಡ್ ಟು ಎಂಪವರ್. ನಾನು ಅನ್ಎಂಪ್ಲಾಯ್ಮೆಂಟ್ ಅನ್ನೋದಕ್ಕಿಂತ I will say the need to empower youngsters to facilitate and empower. ಆ ನಿಟ್ಟಿನಲ್ಲಿ ನಿಮ್ಮದು ಏನಾದರೂ ಯೋಜನೆ ಇವಾಗ ಹಚ್ಕೊಂಡಿರೋದ್ರಲ್ಲಿ ಏನಾದರೂ ಇದೆಯಾ? ಈಗ ನಮ್ಮ ಕ್ಷೇತ್ರದಲ್ಲಿ ಅಂಬುಜಾ ಎಕ್ಸ್ಪೋರ್ಟ್ಸ್ ಅಂತ ಬಂದಿದೆ. ಇಟ್ಸ್ ಅ ಪಬ್ಲಿಕ್ ಲಿಸ್ಟೆಡ್ ಕಂಪನಿ. ಅಲ್ಲಿ ಹಲವಾರು ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಿದೆ, ಪ್ಲಸ್ ಅನ್ ಎಥನಾಲ್ ಯೂನಿಟ್ ಇದೆ. ಸೊ ಅಲ್ಲಿ ಯುವಕರು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ತಂದೆಯವರು ಗೃಹ ಸಚಿವರಿದ್ದಾಗ ಟೆಕ್ಸ್ಟೈಲ್ ಪಾರ್ಕ್ನ ಮಾಡಿದ್ರು. ನಮ್ಮ ನಾಯಕರು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದರು, ಅವ್ರು ಸ್ಯಾಂಕ್ಷನ್ ಮಾಡಿದ್ರು. ಅದಾದ ನಂತರ ತಂದೆಯವರು ಮುಖ್ಯಮಂತ್ರಿ ಆದಮೇಲೆ ಕೆಲಸಗಳು ಅದನ್ನು ಮುಂದುವರಿಸಿದ್ರು. ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಆಗಿದೆ. ಗೌರ್ಮೆಂಟ್, ಇಟ್ ಈಸ್ ದ ಫಸ್ಟ್ ಗೌರ್ಮೆಂಟ್ ರನ್ ಟೆಕ್ಸ್ಟೈಲ್ ಪಾರ್ಕ್. ಆ ಟೆಕ್ಸ್ಟೈಲ್ ಪಾರ್ಕಲ್ಲಿ ಟೆಕ್ಸ್ಪೋರ್ಟ್ ಅಂತ ಕಂಪನಿ ಬಂದಿದೆ, ವಿಚ್ ಇಸ್ ಅ ಟಾಪ್ 5 export. It is a top 5 textile company. Shahi exports bandide. So we bought the best of the companies. See, father as an entrepreneur has used his network and he's got the best of the companies here. So ಇಲ್ಲಿ ಈಗ 5,000 ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಶಾಹಿ ಸಂಸ್ಥೆಯಲ್ಲಿ ಮತ್ತು ಟೆಕ್ಸ್ಪೋರ್ಟಲ್ಲಿ ಎರಡೂ ಸೇರಿ. ಟ್ರೈನಿಂಗ್ ಪ್ಲಸ್ ಆಲ್ರೆಡಿ 5,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವು 2 ಕಂಪ್ನಿಯಿಂದನೇ ಸೇರಿ ಇನ್ನೊಂದು ಕಮ್ಮಿಂಗ್ ಡೇಸಲ್ಲಿ ಮೇ ಬಿ ಇನ್ 1 or 2 years ಡೌನ್ದಲ್ಲಿ 10,000 ಹೆಣ್ಮಕ್ಳು ಕೆಲಸ ಕೊಡ್ತಾರೆ. ವಂಡರ್ಫುಲ್. ಆ್ಯಂಡ್ ಆಲ್ಮೋಸ್ಟ್ ಆಲ್ ದಿ ಎಂಪ್ಲಾಯ್ಮೆಂಟ್ ದಟ್ ಇಸ್ ದೇ, ಎಸ್ಪೆಷಲಿ ವುಮೆನ್ ಎಂಪ್ಲಾಯ್ಮೆಂಟ್ ಏನಿದೆ ಎಲ್ಲ ಲೋಕಲ್. ಆ್ಯಂಡ್ ದ ಹೋಲ್ ರೀಸನ್ ವೈ ವಿ ಗಾಟ್ ದೆಮ್ ಆ್ಯಂಡ್ ಸ್ಟ್ರೆಸ್ಡ್ ಅಪಾನ್ ಇಸ್ ನೀವು ಲೋಕಲ್ ಎಂಪ್ಲಾಯ್ಮೆಂಟಿಗೆ ಕೊಟ್ರಿ ಅಂತ ನಾವು ಸ್ಟ್ರೆಸ್ ಮಾಡಿದ್ದೀವಿ. ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ಇನ್ ದಟ್ ಮ್ಯಾನರ್. ಸೊ ಎಕ್ಸ್ಪೋರ್ಟು ಮತ್ತು ಶಾಹಿ ಬರೋಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಅಗೇನ್ ನಾನು ಹೇಳ್ದಂಗೆ ನಾನು ಅಷ್ಟು ಪ್ರಚಾರ ಮಾಡಲಿಲ್ಲ. ಬಟ್ ಅದ್ರ ಬರೋಕ್ಕೂ ನಾನು ಒಬ್ಬ ಕಾರಣಭೂತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತಂದೆಯವರು CM ಇದ್ದ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿ ಹೇಳಿದ್ರು. ದೆನ್ ಆಫ್ಟರ್ ದಟ್ ಹಿ ಆಸ್ಕ್ಡ್ ಮೀ ಟು ಟೇಕ್ ಇಟ್ ಅಪಾನ್. ಸೈಡ್ ಇಲ್ಲ, ಕನ್ವಿನ್ಸ್ ಮಾಡೋರಿಗೆ. ಸೊ 2-3 ಮೀಟಿಂಗು ನಾನು ಶಾಹಿ ಅವ್ರ ಜೊತೆ ಮಾಡಿದೆ, 2-3 ಮೀಟಿಂಗ್ ಟೆಕ್ಸ್ಪೋರ್ಟರ್ ಜೊತೆ ಮಾಡಿದೆ. ಟೆಕ್ಸ್ಪೋರ್ಟರ್ ಜೊತೆ ಒಂದು ಹಳೆ ಸಂಬಂಧ, ಯಾಕಂದರೆ ನಮ್ಮದೊಂದು ಸಣ್ಣ ಗಾರ್ಮೆಂಟ್ ಇದೆ. ಸೊ ನಾವು ಅವ್ರಿಗೆ ದೇ ಆರ್ ಮೈ ಕಸ್ಟಮರ್ಸ್. ಓಕೆ. ಸೊ ಹಾಗಾಗಿ ಟೆಕ್ಸ್ಪೋರ್ಟರ್ಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಈಸಿ ಇತ್ತು. ಶಾಹಿ ಅವರು ರಿಲಕ್ಟೆಂಟ್ ಇತ್ತು. ದೆನ್ ಇವೆಂಚುಲಿ ವಿ ಕನ್ವಿನ್ಸ್ ದೆಮ್. ಸೊ ಅವ್ರು ಕನ್ವಿನ್ಸ್ ಮಾಡಿ ಕರ್ಕೊಂಬರೋದ್ರಲ್ಲಿ ನಂದು ಒಂದು ಸಣ್ಣ ಪಾತ್ರ ಇದೆ. ಸೊ ಅಷ್ಟೇ ಅಲ್ಲ, ಈಗ ನೆಕ್ಸ್ಟು ಪ್ಲ್ಯಾನು ನೀವು ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳೋದು. ನಮ್ಮ ಪ್ರಧಾನಮಂತ್ರಿಯವರ ದೂರದೃಷ್ಟಿ ಎಷ್ಟು ಅಂತಂದರೆ, ಅವರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಡಿಯಾ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಲಾಟ್ ಆಫ್ ಪೀಪಲ್ ಕ್ರಿಟಿಸೈಸ್ ಇಟ್, ಬಟ್ ಯಾಕೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ನಮ್ಮ ಕ್ಷೇತ್ರದಲ್ಲಿ ನೋಡ್ತೀನಿ, ಈಗ ತಂದೆಯವರು ITI ಕಾಲೇಜ್ ಮಾಡೋದು, ಪಾಲಿಟೆಕ್ನಿಕ್ ಆಗಿದೆ, ಆಯುರ್ವೇದಿಕ್ ಕಾಲೇಜ್ ಆಗಿದೆ, GTDC ಗೌರ್ಮೆಂಟ್ ಟ್ರೈನಿಂಗ್ ಟೂಲ್ ರೂಮ್ ಬಂದಿದೆ. ಸೊ ಆ್ಯಸ್ ದಿ ಯಂಗ್ಸ್ಟರ್ಸ್ ಅಂದರೆ ಯುವಕರು ಎಜುಕೇಟ್ ಆಗ್ತಾ ನಿಮಗೆ ನೆಕ್ಸ್ಟ್ ಅವ್ರು ಕೇಳೋದೇ ನಮಗೆ ಕೆಲಸ ಕೊಡಿಸಿ ಅಂತ. ಹೌದು. ಆ್ಯಂಡ್ ಇಲ್ಲಿ ಏನಿದೆ ಅಂದರೆ ಪ್ರಾಕ್ಸಿಮಿಟಿ ಟು ಹುಬ್ಳಿ ಇದೆ. ಹೆಚ್ಚಿನ ಜನ ಯಾರು ಚೆನ್ನಾಗಿ ಓದಿರ್ತಾರೆ ಅವರು ಹುಬ್ಳಿಗೆ ಹೋಗಿ ಕೆಲಸ ನೋಡ್ತಾರೆ.
ಅಲ್ಲಿ ಅಷ್ಟು ಕೆಲಸ ಜನ್ರೇಟ್ ಇಲ್ಲ ಅಂದರೆ ಪೂನಾಗೆ ಹೋಗ್ತಾರೆ, ಗೋವಾಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ. ನಂದೇನಂತಂದರೆ ಈಗ ಇಷ್ಟು ಸಂಸ್ಥೆಗಳನ್ನ ತಂದಿದ್ದೀವಿ, ಇದೊಂದು ಇಂಡಸ್ಟ್ರಿ ಹಬ್ ಮಾಡಬೇಕು ಅಂತ ನಂದು ಶಿಗ್ಗಾಂವ್. ಯಾಕಂದರೆ ಅಡ್ವಾಂಟೇಜ್ ಇಸ್ NH4, ನ್ಯಾಷನಲ್ ಹೈವೇ 4, ವಿಚ್ ಇಸ್ ಅದು ನಿಮಗೆ ಕ್ಲೋಸ್ ಪ್ರಾಕ್ಸಿಮಿಟಿ ಟು ಹುಬ್ಳಿ ಏರ್ಪೋರ್ಟ್ ಇಸ್ ಹಾರ್ಡ್ಲಿ 1 hour, ರೈಟ್. So I wanted to make plus 300 kilometers by road to Bangalore, Right. 4.5 hours train. So the roads are also very beautiful. ಅಲ್ಲ, ಸಖತ್ತಾಗಿದೆ. ನಿಜ ಹೇಳಬೇಕು ಅಂದರೆ ನಾವು ಗೂಗಲಲ್ಲಿ 7 hours ತೋರಿಸ್ತು. ನಾನು ಅಂಟಿಲ್ ಐ ಸ್ಪೋಕ್ ಟು ಯು ಐ ಡಿಂಟ್ ರಿಯಲೈಸ್ ದಟ್ ವಿ ಕುಡ್ ಕಮ್ ಸೂನರ್. ಆ್ಯಂಡ್ ವೆನ್ ಯು ಸೆಡ್ ಇಲ್ಲ ರೋಡ್ ತುಂಬ ಚೆನ್ನಾಗಿದೆ, ನೀವು ಬೇಗ ಬರ್ಬೋದು ಅಂತ ನೀವು ಹೇಳಿದಾಗಲೂ ನಾನು ನಂಬಿರಲಿಲ್ಲ. ಬಟ್ ಆ್ಯಕ್ಚುಲಿ ವೆನ್ ವಿ ಕೇಮ್ ಏನು 4 hour ಅಷ್ಟೇ, ಇನ್ಕ್ಲೂಡಿಂಗ್ ಬ್ರೇಕ್ಸ್ ಎವರ್ ಹಿಯರ್. ಆ್ಯಂಡ್ ಶಿಗಾಂವ್ ಇಸ್ ಅಡ್ಜಸೆಂಟ್, ಅಷ್ಟೇನು ದೂರ ಇಲ್ಲ. ದ ರೋಡ್ ಕನೆಕ್ಟಿವಿಟಿ ಇಸ್ ಬ್ರಿಲಿಯಂಟ್. ಆ್ಯಂಡ್ ಒನ್ ಥಿಂಗ್ ಐ ಹ್ಯಾವ್ ಟು ಮೆನ್ಷನ್, ನೀವು ರೋಡ್ ಅಂದಿದ್ದು ನಾನು ಹೇಳಲೇಬೇಕು. ನಾವು ನ್ಯಾಷನಲ್ ಹೈವೇಗೆ ಸರಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಬಟ್ ಶಿಗ್ಗಾಂವಲ್ಲಿ ಖುದ್ದು ನಾನು ಅಟ್ಲೀಸ್ಟ್ ಒಂದಷ್ಟು ಇವಾಗ ನೋಡಿರೋದ್ರಲ್ಲಿ ಬರೀ ಕಾಂಕ್ರೀಟ್ ರೋಡ್ಗಳೇ. ಆಮೇಲೆ ಕನೆಕ್ಟ್ ರೋಡ್ಸು ಎಲ್ಲ ಒಂದು ಪಾಟ್ ಹೋಲ್, ಇವಾಗ ಇಷ್ಟು ಬೆಂಗಳೂರಲ್ಲಿ ಪಾಟ್ ಹೋಲ್ ಅಂತ ಮಾತಾಡ್ತೀವಿ, ಒಂದು ಗುಂಡಿ ಎಲ್ಲೂ ಕಾಣಿಲ್ಲ. ಇಲ್ಲ, ದಟ್ ಈಸ್ ದ ವರ್ಕ್ ದಟ್ ಫಾದರ್ ಎಸ್ ಡನ್, ರೈಟ್. ಓವರ್ ಅ ಪೀರಿಯಡ್ ಆಫ್ 15-16 years, 15-16 ವರ್ಷದಲ್ಲಿ ನೀವು ಯಾವುದೇ ಓಣಿಗೆ ಹೋದ್ರೂ CC ರಸ್ತೆ ಆಗಿದೆ. ಒಂದು ರೋಡ್ ಬಿಟ್ಟಿಲ್ಲ ತಂದೆಯವ್ರು. ಊರಿನ ಒಳಗಡೆ ಹೊರಗಡೆ ಊರಿನ ಹೆದ್ದಾರಿಗಳು, ರೈತರಿಗೆ ಹೊಲಕ್ಕೆ ಹೋಗುವಂಥ ದಾರಿಗಳು, ಒಂದು ರೋಡ್ ಬಿಟ್ಟಿಲ್ಲ ತಂದೆಯವರು. ಎಲ್ಲ ರೋಡು ಐದರ್ ಟಾರ್ ಆಗಿದೆ, ಕಾಂಕ್ರೀಟ್ ಆಗಿದೆ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ನೀವು ವಿಷನರಿ ಇರಬೇಕು, ಒಬ್ಬ ನಾಯಕ ಇರಬೇಕು. ಹೌದು. ಸೊ ದಟ್ ಈಸ್ ವೈ ಐ ಪುಟ್ ಹಿಮ್ ಇನ್ ದಟ್ ಬ್ರ್ಯಾಕೆಟ್. ನಾವು ಕಮಿಂಗ್ ಬ್ಯಾಕ್ ಟು ದಿ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್. ಸೊ ನಂದು ದೂರದೃಷ್ಟಿ ಏನಂತಂದರೆ, ಈಗ ಸೈನ್ಸು, PUC, ಆರ್ಟ್ ಕಾಲೇಜಸ್ ಎಲ್ಲ ಬಂದಿದ್ದಾನೆ ನಮ್ಮ ಕ್ಷೇತ್ರದಲ್ಲಿ, ತಂದೆಯವ್ರು ತಂದಿದ್ದಾರೆ. ನೆಕ್ಸ್ಟು ಅವ್ರು ಎಜುಕೇಟ್ ಆಗ್ತಾ ರಿಕ್ವೈರ್ಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಬರುತ್ತೆ. ಸೊ ನಾನು ಆಗಲೇ ಹೇಳೋದು, ಇದು ಇಂಡಸ್ಟ್ರಿ ಹಬ್ಗೆ ಇಟ್ ಈಸ್ ಅ ಪ್ರಾಪರ್ ಜಂಕ್ಷನ್. ನಿಮಗೆ 450 kilometers 500 kilometers ಹೋದರೆ ಪೂನಾ ಬರುತ್ತೆ, 30 kilometers ಹುಬ್ಳಿ, ಧಾರವಾಡ, ಬೆಳಗಾಂ ಬರುತ್ತೆ. ಈ ಕಡೆ 400 kilometers, ಲೆಸ್ ದೆನ್ 400 kilometers 300 kilometers ಬ್ಯಾಂಗ್ಳೂರ್ ಬರುತ್ತೆ. ಸೊ ವಿ ಆರ್ ಇನ್ ದ ಸ್ಟ್ರಾಟಜಿಕ್ ಲೊಕೇಶನ್ ಆಗುತ್ತೆ ಶಿಗ್ಗಾಂವ್ ಸ್ವಾಮಿ. ಆದ್ದರಿಂದ ಇಲ್ಲಿ ಭಾಳಷ್ಟು ನಾವು ನನ್ನ ಉದ್ಯಮ ಮಿತ್ರಗಳಿಗೆಲ್ಲ ಮಾತಾಡ್ತಾ ಇದ್ದೀನಿ, ಇನ್ನೊಂದು 2-3 ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ತಂದರೆ ಇಟ್ ವಿಲ್ ರಿಸಾಲ್ವ್ ದಿ ನೀಡ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಟ್ ವಿಲ್ ಫೆಸಿಲಿಟೇಟ್. ಸೊ ಆವಾಗ ಇಲ್ಲಿಯ ಮಕ್ಕಳು ಇಲ್ಲೇ ಓದ್ತಾರೆ, ಇಲ್ಲೇ ವಿದ್ಯಾಭ್ಯಾಸನ ಮಾಡ್ತಾರೆ. ಪ್ಲಸ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆ್ಯಡ್ ಇಸ್, ತಂದೆಯವರೀಗ ಪಾರ್ಲಿಮೆಂಟ್ರಿ ಕಮಿಟಿ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಲೇಬರ್ ಚೇರ್ಮನ್ ಮಾಡಿದ್ದಾರೆ. ಓಕೆ. ಸೊ ವಿಚ್ ಇಸ್ ಅ ಗುಡ್ ಥಿಂಗ್, ವಿಚ್ ಇಸ್ ಕಮ್ ಅಟ್ ದ ರೈಟ್ ಟೈಮ್ ಇಫ್ ಯು ಆಸ್ಕ್ ಮೀ. ಮೈ ಪರ್ಸನಲ್ ಇದಕ್ಕೆ ಇಟ್ ಇಸ್ ಕಮ್ ಅಟ್ ದ ರೈಟ್ ಟೈಮ್. ಸೊ ನ್ಯಾಚುರಲಿ ಬಿಕಾಸ್ ಈಸ್ ದೇರ್ ಇನ್ ದ ಸೆಂಟರ್. ಹೌದು. ಆ ಸೆಂಟರ್ ಸ್ಕೀಮ್ಸ್ ಏನು ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಇಷ್ಟು ದೊಡ್ಡ ಸಂಸ್ಥೆದು ದೊಡ್ಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನ ಇಲ್ಲಿ ಮಾಡುವಂಥ ಪ್ರಯತ್ನಗಳನ್ನ ಬರುವಂಥ ದಿನಗಳಲ್ಲಿ ಮಾಡ್ತೀನಿ. ಪ್ಲಸ್ ಇಂಡಸ್ಟ್ರಿಗಳನ್ನ ತಂದರೆ ಇಲ್ಲೇ ಮಕ್ಕಳು ಇಲ್ಲೇ ಓದ್ತಾರೆ, ಇಲ್ಲೇ ವಿದ್ಯಾಭ್ಯಾಸನ ಮಾಡ್ತಾರೆ, ಇಲ್ಲೇ ಸ್ಕಿಲ್ ಡೆವಲಪ್ ಮಾಡ್ತಾರೆ, ಮತ್ತು ಇಲ್ಲೇ ಕೆಲಸ ತೊಗೊತಾರೆ. ಸೊ ನಾನು ಆ ದೂರದೃಷ್ಟಿ ಇಟ್ಕೊಂಡು ನಾನು ಯುವತಿಯರಿಗೆ ಕೆಲಸವನ್ನು ಮಾಡ್ತೀನಿ. ಇಲ್ಲ, ಅದೊಂದು ಒಳ್ಳೆ 360 ಲೂಪ್ ಬಗ್ಗೆ ಮಾತಾಡಿದ್ರಿ ನೀವು. ಬಿಕಾಸ್ ನೀವು ಐ ಥಿಂಕ್ ನಿಮ್ಮ ತಂದೆಯವರು ಹೀಸ್ ಕಮ್ ಹಾಫ್ ವೇ, ಇನ್ನೂ ಅರ್ಧ ದಾರಿ ಬಾಕಿ ಇದೆ. ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು ಟು ಕವರ್ ದಟ್ ಸ್ಪೇಸ್. ಆ್ಯಂಡ್ ಶಿಗ್ಗಾಂವ್ನ ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ. ಇಟ್ ಇಸ್ ಆಲ್ರೆಡಿ ಅ ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ. ಐ ಅಗ್ರಿ. ದೇಶಕ್ಕೆ ಒಂದು ಮಾದರಿ ಮಾಡ್ಬೋದು. ಎಸ್, ದೇಶಕ್ಕೆ ಒಂದು ಐ ಆಮ್ ಲುಕಿಂಗ್ ಅಟ್ ಇಟ್ ಆಸ್ ಅ ಬಿಗರ್ ಪಿಕ್ಚರ್. ನಾನು ಇವತ್ತು ಪಾಲಿಟಿಕ್ಸಿಗೆ ಇಳಿದಿದ್ದೀನಿ ಅಂತಂದರೆ, ಸಿ ವಾಟ್ ಎವರ್ ಹ್ಯಾಸ್ ಬೀನ್ ಡನ್ ಇನ್ ದ ಪಾಸ್ಟ್ ಇಸ್ ಹೂ ವಿ ಆರ್ ಟುಡೇ, ವಾಟ್ ಮೇಕ್ಸ್ ಅಸ್ ಟುಡೇ. ಸೊ ನಮ್ಗಿಂತ ಹಿಂದೆ ಏನು ನಾಯಕರಿದ್ರು ಮತ್ತು ಜನ ಇದ್ದರು, ಅವ್ರು ಮಾಡಿರುವಂಥ ಕೆಲಸಕ್ಕೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ನಾವು ಇವತ್ತೇನು ಮಾಡ್ತೀವಿ, ವಾಟ್ ವಿ ಡೂ ಟುಡೇ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆಫ್ ಫ್ಯೂಚರ್. ನಾವು ಇವತ್ತೇನು ಮಾಡ್ತೀವಿ ಮುಂದಿನ ಜನಾಂಗಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಏನೇ ಕೆಲಸ ಮಾಡಿದ್ರು ಒಂದು ವಿಷನ್ ಇಟ್ಕೊಂಡು ಮಾಡಬೇಕು ಅಂತ ನಮ್ಮ ತಂದೆಯವರಾಯಿತು ತಾತವರಾಯಿತು ಆ ದಾರಿಯಲ್ಲಿ ನಮಗೆ ಹೇಳ್ಕೊತ ಬಂದಿದ್ದಾರೆ. ಸೊ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ನಾವು ಬಿಸ್ನೆಸ್ಸಲ್ಲಿ ಕರಿತೀವಿ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್. ಕೆಲವು ಥಿಂಗ್ಸ್ ಈಗ ಒಂದು ಲೋಕಲ್ ಈಗ ನಮ್ಮಲ್ಲೆಲ್ಲ ರೋಡ್ಗಳು ಹಾಕಿದ್ದಾವೆ, ಆದರೆ ಯಾವ್ದಾದ್ರು ಒಂದು ರೋಡ್ ಬಂತು, ರೋಡ್ಗಳು ಮಾಡೋದು ಇಟ್ ಕಮ್ಸ್ ಅಂಡರ್ ಶಾರ್ಟ್ ಟರ್ಮ್ ಪ್ಲ್ಯಾನ್. ಕರೆಕ್ಟ್.
Employment generation, skill development, ensuring the future is secure. That comes as a long-term plan. So I'll use all my business skills also. Short-term planning, long-term plan. Annual business plan ನಾವು ಮಾಡ್ತೀವಿ. ಕರೆಕ್ಟ್. ಆ್ಯನ್ಯಲ್ ಬಿಸ್ನೆಸ್ ಪ್ಲ್ಯಾನು 1 ವರ್ಷಕ್ಕೂ ಸೀಮಿತ ಇದೆ, 3 ವರ್ಷ 5 ವರ್ಷ ಮಾಡ್ತೀವಿ. ಹೌದು. I'll use all those skills that I've learned to create a better Shiggaon song. No, ಅಲ್ಲಿ ಐ ಥಿಂಕ್ ನಿಮ್ಮ ಸ್ಕಿಲ್ಸ್ ಆಸ್ ಆನ್ ಆಂಟ್ರಪ್ರನರ್, ಎಜುಕೇಷನ್ ಪ್ಲಸ್ ಆಂಟ್ರಪ್ರನರ್ಶಿಪ್ ಇದೆಯಲ್ಲ, ವಿಲ್ ಪ್ಲೇ ಅ ಹ್ಯೂಜ್ ರೋಲ್. ಅದರಲ್ಲಿ ಐ ಥಿಂಕ್ ಯು ಹ್ಯಾವ್ ಅ ಗ್ರೇಟ್ ಆಪರ್ಚುನಿಟಿ ಟು ಶೈನ್. ಇಟ್ ಈಸ್ ಕ್ಲಿಯರ್ಲಿ ವಿಸಿಬಲ್. ಇದು ನಿಮಗೆಲ್ಲ ಎಜುಕೇಷನ್ ಅರ್ಥ ಆಗುತ್ತೆ, ಬಿಸ್ನೆಸ್ ಅರ್ಥ ಆಗುತ್ತೆ, ನಿಮಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇಡೀ ದೇಶಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು, ಅಗ್ರಿಕಲ್ಚರ್ ಇಸ್ ಸ್ಟಿಲ್ ದ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್. ನಮ್ಮ ಸ್ಟೇಟಲ್ಲಾಗಿರಲಿ, ದೇಶದಲ್ಲಾಗಿರಲಿ. ಆ ಸೆಕ್ಟರ್ನ ನೀವು ಹೇಗೆ ಕೇಟರ್ ಮಾಡ್ತೀರಾ? ಇದರಲ್ಲಿ ನಿಮಗೊಂದು ಚಾಲೆಂಜ್ ಬರ್ಬೋದು. ನೀವು ರೈತ ಅಂತ ಹೇಳೋಕ್ಕಾಗಲ್ಲ, ಅಥವಾ ಮಾಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೂ ಕೂಡ ಪರ್ಸ್ನಲಿ ಗೊತ್ತಿರೋದ್ರಲ್ಲಾಗಿರಲಿ ಅಥವಾ ನಿಮ್ಮ ರಿಸರ್ಚಲ್ಲಾಗಿರಲಿ, ನಿಮ್ಮ ಒಂದು ವಿಷನ್ ಪ್ರಕಾರ ಈ ಸೆಕ್ಟರ್ನ ನೀವು ಹೇಗೆ ಒಂದು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿರ. ಬಿಫೋರ್ ದಟ್ ಐ ವಾಂಟ್ ಟು ಆ್ಯಡ್, ಐ ಹ್ಯಾವ್ ರೆಡ್ ಅಬೌಟ್ ಇಟ್. ನಿಮ್ಮ ತಂದೆಯವರು ಕೂಡ ಒಂದು ಛಾಪನ್ನು ಮೂಡಿಸಿದ್ದಾರೆ ಇನ್ ದ ಫೀಲ್ಡ್ ಆಫ್ ಇರಿಗೇಷನ್. ಪ್ಲೀಸ್ ಟಚ್ ಅಪ್ ಆನ್ ದಟ್. ಸೊ ಫಸ್ಟ್ಲಿ, ತಂದೆಯವರು ಜಲಸಂಪನ್ಮೂಲ ಸಚಿವರಿದ್ದಾಗ ಅವರು ಇಂಡಿಯಾಸ್ ಫಸ್ಟ್ ಮೈಕ್ರೋ ಇರಿಗೇಷನ್ ಸ್ಕೀಮ್ ಅವ್ರು ಮಾಡಿತ್ತು. ನಮ್ಮ ಶಿಗ್ಗಾಂವದಲ್ಲಿ ವರದಾ ನದಿ ಏತ್ ನೀರಾವರಿ, ವರದಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ 26,000 ಎಕರೆಗೆ ನೀರನ್ನು ತಂದುಕೊಡಿ. ಆ್ಯಂಡ್ ದಿಸ್ ವಾಸ್ ಇಂಡಿಯಾಸ್ ಫಸ್ಟ್ ಎವರ್ 100% ಪೈಪಿಂಗ್ ಪ್ರಾಜೆಕ್ಟ್. 100 ದೇಶಕ್ಕೆ ಮೊದಲನೇದು ಶಿಗ್ಗಾಂವದಲ್ಲಿ. ಆ್ಯಂಡ್ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್ ಇಟ್ ವಾಸ್ ಏಷ್ಯಾಸ್ ಲಾರ್ಜೆಸ್ಟ್ ಪ್ಲಾಟ್, like 26,000 acres as a plot. So I remember how much dad took convincing the farmers, because it's a technology upgradation basically. New micro irrigation, new pipelines ಹಾಕಿ ಡ್ರಿಪ್ ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ಬೇಕು. ಆ ಸಂದರ್ಭದಲ್ಲಿ ಇವತ್ತೆಲ್ಲರಿಗೂ ಅರ್ಥ ಆಗುತ್ತೆ. ಆ ಟೈಮಲ್ಲಿ 15-16 ವರ್ಷದ ಹಿಂದೆ ಎಲ್ಲರನ್ನೂ ಕರೆದು, ಫಾರ್ಮರ್ಸನ್ನು ಕರೆದು, ಹಿಂಗೆ ಮಾಡಿದ್ರೆ ನಿಮ್ಮದು ಕ್ರಾಪ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ನಿಮ್ಮ ಸಾಯಿಲ್ ಎಫಿಷಿಯನ್ಸಿ ಇರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸೈಂಟಿಫಿಕ್ಲಿ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡಿದ ನಂತರ 26,000 ಎಕರೆಗೆ ಮಾಡಿದ್ರು. ಕೋರ್ಸ್ ಅದಾದಮೇಲೆ ಹಲವಾರು ಅವ್ರ ಮಿನಿಸ್ಟ್ರಿ ಇದ್ದ ಸಂದರ್ಭದಲ್ಲಿ ಎಲ್ಲ ಭಾಳಷ್ಟು ರೈತರ ಪರವಾಗಿ ಸ್ಕೀಮ್ಗಳನ್ನು ಮಾಡ್ತಾರೆ. ಸಿ ಎವ್ರಿ ಒನ್ ಟಾಕ್ಸ್ ಅಬೌಟ್ ರೈತರ ಆದಾಯನ ಹೆಚ್ಚು ಮಾಡಬೇಕು ಅಂತ ಮಾತಾಡ್ತಾರೆ. ಎಲ್ಲರೂ ಮಾತಾಡ್ತಾರೆ. ಬಟ್ ಯಾರೂ ಅದನ್ನು ಪ್ರಾಕ್ಟಿಕಲಿ ಅಷ್ಟು ಈಸಿಯಾಗಿ ಇಂಪ್ಲಿಮೆಂಟ್ ಅಲ್ಲ. ಈಸಿ ಅನ್ನೋಕ್ಕಿಂತ ಅಷ್ಟು ಒತ್ತನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡಿಲ್ಲ ಯಾರು. ಫಾರ್ಮರ್ಸಿಗೆ FPOs ಬಂದಿದೆ, ಫೆಸಿಲಿಟೇಟ್ ಮಾಡಿದ್ದಾರೆ. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ FPOs ಬಂದಿದೆ, ಅದನ್ನು ಫೆಸಿಲಿಟೇಟ್ ಮಾಡಿದ್ದಾರೆ. ಅಂದರೆ ಫೆಸಿಲಿಟೇಟ್ ಈಗ APMC ಆಗಿದ್ದಾವೆ, ಸ್ಟೋರೇಜ್ ಯೂನಿಟ್ಸ್ ಬಂದಿದ್ದಾವೆ, ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್. ದೀಸ್ ಆರ್ ಆಲ್ ಫೆಸಿಲಿಟೇಟಿಂಗ್ ಫಾರ್ ದೇರ್ ಗ್ರೇನ್ಸ್ ನಾಟ್ ಟು ಗೆಟ್ ಡಿಸ್ಟ್ರಾಯ್ಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಪ್ರೊಸೆಸ್ ಟು ದ ಸ್ಟೋರ್ಸ್ ಆ್ಯಂಡ್ ಇದು ಮಾಡಿದ್ದಾರೆ. ಬಟ್ ರೈತರದ್ದು ಆದಾಯನ ಹೆಂಗೆ ಹೆಚ್ಚು ಮಾಡಬೇಕು ಅನ್ನೋದು ನನ್ನದೊಂದು ದೂರದೃಷ್ಟಿ ಇದೆ. ಸೊ ನೀವು ರೈತರ ಬಗ್ಗೆ ಕೇಳಿದಾಗ, ಐ ಹ್ಯಾವ್ ಅ ವಿಷನ್ ವೇರ್, ಒಂದು ಎಕ್ಸಾಂಪಲ್, ಈಗ ಗ್ರೌಂಡ್ನಟ್ ಬೆಳೀತಾರೆ. ಗ್ರೌಂಡ್ನಟ್ ಬೆಳೆದವರು ಗ್ರೌಂಡ್ನಟ್ ಆಯಿಲು ಮಾಡ್ಬೋದು. ಸೊ ಐ ಆಮ್ ಲುಕಿಂಗ್ ಎಟ್ ಇಟ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಆ್ಯಡೆಡ್. ಇಂಟ್ರೆಸ್ಟಿಂಗ್. ಈಗ ವೆರಿ ಇಂಟ್ರೆಸ್ಟಿಂಗ್. ಅಗೇನ್ ಗೆಟಿಂಗ್ ಮೈ ಬಿಸ್ನೆಸ್ ರೈಟ್. ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಮಾಡಿದಾಗ ಏನು ಮಾಡ್ತೀವಿ, ನಾವು ಒಂದು ಪ್ರಾಡಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅದರದ್ದು ಏನು ಅಸೆಂಬ್ಲಿ, ಏನು ಸಬ್ ಅಸೆಂಬ್ಲಿ, ಏನು ಸಬ್ ಅಸೆಂಬ್ಲಿ ಮಾಡಿದಾಗ ಇಟ್ ಬಿಕಮ್ಸ್ ಅ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತ ನಾವು ಕರಿತೀವಿ. ಕರೆಕ್ಟ್. ಆ್ಯಂಡ್ ವಿ ಆಲ್ವೇಸ್ ಲುಕ್ ಫಾರ್ ಆಪರ್ಚುನಿಟೀಸ್ ಟು ಕ್ರಿಯೇಟ್ ಬೈ ಪ್ರಾಡಕ್ಟ್. ಆ್ಯಂಡ್ ಕ್ರಿಯೇಟ್ ಬೈ ಪ್ರಾಡಕ್ಟ್. ರೈಟ್. With the or we utilize the same machine for doing other products. ಹೌದು. So instead of investing in a new machine, right, we have one machine which will do 3-4 products. Correct. So ಆ ಆ್ಯಂಗಲ್ನ ಯೋಚನೆ ಮಾಡಿ ನಾನು ರೈತರದ ಆದಾಯನ ಹೆಚ್ಚು ಮಾಡಲು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್, ಈಗ ಗ್ರೌಂಡ್ನಟ್ಟಿಂದ ಬೇರೆ ಚಿಕ್ಕಿನೂ ಮಾಡ್ಬೋದು. ಹೌದು. ಇನ್ನೂ ಮಾಡ್ಬೋದು, ಗ್ರೌಂಡ್ನಟ್ ಆಯಿಲು ಮಾಡ್ಬೋದು.
ಸೊ ಗ್ರೌಂಡ್ನಟ್ ಅದನ್ನು ಫೆಸಿಲಿಟೇಟ್ ಮಾಡ್ಬೇಕು ನಾವು. ಸೊ ಅದನ್ನು ಫೆಸಿಲಿಟೇಟ್ ಮಾಡಿದ್ರೆ 2 things ವಿಲ್ ಹ್ಯಾಪನ್. ಒಂದು, ರೈತರ ಆದಾಯ ಹೆಚ್ಚಾಗುತ್ತೆ. ಬಿಕಾಸ್ ಒನ್ಸ್ ದೇ ಸ್ಟಾರ್ಟ್ ಡೂಯಿಂಗ್ ದ ಪ್ಯಾಕ್ಡ್ ಪ್ರಾಡಕ್ಟ್ಸ್ ವಿಚ್ ಗೋಸ್ ಇನ್ ಟು ಅವರ್ ಸೂಪರ್ ಮಾರ್ಕೆಟ್ಸ್ ಡೈರೆಕ್ಟ್ಲಿ ಇನ್ ಟಚ್. ಈಗ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಬಂದಿದೆ. ಈಗಿನ ಯುವಕರು, ದೇ ಆರ್ ವೆರಿ ವೆಲ್, ಯಂಗ್ ಫಾರ್ಮರ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ಯಂಗ್ ಫಾರ್ಮರ್ಸು, ಅವ್ರಿಗೆ ತಂತ್ರಜ್ಞಾನ ಬಗ್ಗೆ ಭಾಳ ತಿಳುವಳಿಕೆ ಇದೆ. ಹೌ ಟು ಯೂಸ್. ಈಗ ಫ್ಲಿಪ್ಕಾರ್ಟ್ ಆಯಿತು, ಇದು ಆಯಿತು, ನಾವು ಹಳ್ಳಿಯಲ್ಲೂ ನೋಡ್ತೀವಿ, ಅವ್ರು ಆರ್ಡರ್ ಮಾಡ್ತಾರೆ. ಸೊ ವಿಚ್ ಮೀನ್ಸ್ ದಟ್ ದೇ ಆರ್ ಅವೇರ್ ಆಫ್ ಹೌ ಟು ಹೈಯೆಸ್ಟ್ ಕನ್ಸಂಪ್ಷನ್ ಇವಾಗ ಈಗ ನಾವು Tier 2, 3 ಆಗ್ತಾ ಇದೆ. ಎಸ್. ಸೊ ಅವ್ರಿಗದೆಲ್ಲ ಮನವರಿಕೆ ಇದೆ. ಸೊ ಈಗ ಅವ್ರಿಗೆ ಆ ಪ್ಲ್ಯಾಟ್ಫಾರ್ಮು ಮತ್ತು ಆ ಫೆಸಿಲಿಟೇಟ್ನ ನಾವು ಮಾಡಿಕೊಟ್ರೆ, ಫಾರ್ ದಿ ಯಂಗ್ ಫಾರ್ಮರ್ಸ್ ದೇ ವಿಲ್ ಆಲ್ಸೋ ಬಿ ಇಂಟ್ರೆಸ್ಟೆಡ್. ಹೌದಪ್ಪ, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ 10 ರೂಪಾಯಿ ಇರೋದನ್ನ ನಾವು 20 ರೂಪಾಯಿ ಮಾಡ್ತಾಯಿದ್ದೀವಿ, 20 ರೂಪಾಯಿನ ನಾವು ಡೈರೆಕ್ಟಾಗಿ ಅಂಗಡಿಗೆ ಮಾಡ್ತಾಯಿದ್ದೀವಿ, ಅವ್ರು ಕಾಮರ್ಸ್ ಪ್ಲ್ಯಾಟ್ಫಾರ್ಮಿಗೆ ಇಡ್ತಾಯಿದ್ದೀವಿ. ಸೊ ಐ ಆಮ್ ಲುಕಿಂಗ್ ಟು ಬ್ರಿಡ್ಜ್ ದ್ಯಾಟ್. ಸೊ ಇನ್ ದ ಕಮಿಂಗ್ ಡೇಸ್ ಐ ವಿಲ್ ಹ್ಯಾವ್ ಅ ಮಾಸ್ಟರ್ ಪ್ಲ್ಯಾನ್ ಫಾರ್ ದ್ಯಾಟ್ ಆ್ಯಂಡ್ ಎನ್ಶೋರ್ that is one aspect. Second aspect is employment to generate ಆಗುತ್ತೆ. ಹೌದು. ಈಗ ಲೋಕಲ್ ಹೆಣ್ಮಕ್ಳು ಇರ್ಬೋದು ಅಥವಾ ಯುವಕರು ಇರ್ಬೋದು, ಅವ್ರಿಗೆ ಅವ್ರವ್ರ ಏರಿಯಾದಲ್ಲೇ ಏನಾಗುತ್ತೆ, ದೇ ಡೋಂಟ್ ಹ್ಯಾವ್ ಟು ಗೋ ಟೂ ಫಾರ್ ಆಲ್ಸೋ ಟು ವರ್ಕ್. ರೈಟ್. ಅವ್ರವ್ರ ಏರಿಯಾದಲ್ಲೇ ಈ ಥರದ್ದು ಯಾವ್ದಾದ್ರು ಒಂದು ಸಣ್ಣ ಫೆಸಿಲಿಟಿ ಬಂದರೆ, ಒಂದು 4 ಜನ ಇರ್ಬೋದು, ಒಂದು ಸ್ಮಾಲ್ ಫೆಸಿಲಿಟಿಗೆ 4 ಜನ, ಬಟ್ 4 ಜನಕ್ಕೆ ಕೆಲಸ ಕೊಟ್ಟಂಗೆ. ಅದನ್ನು ನೀವು ಯಾವಾಗ ಸ್ಕೇಲ್ ಅಪ್ ಮಾಡ್ಕೋಬೇಕು, ಅದನ್ನು ಸ್ಕೇಲ್ ಅಪ್ ಮಾಡ್ಕೊಂಡು ಹೋಗೋದು. Right. So this is what I have in mind in the coming days. And one thing is, ನಮ್ಮ ಫುಡ್ ಪ್ರೊಸೆಸಿಂಗ್ ಮಿನಿಸ್ಟರು ಹೆಂಗಿದ್ದಾರೆ, ಚಿನ್ನಲ್ ಬಾಸ್. So in the coming days I'll be after the elections I will be meeting him. I'll take his appointment and meet him. As youngsters, as technocrats, we'll see how we can combine central government schemes ಮತ್ತೆ ಇಲ್ಲಿ ಲೋಕಲ್ ನಮ್ಮ ಇಂಡಸ್ಟ್ರಿ ಫ್ರೆಂಡ್ಸು, CSR ಫಂಡ್ಸಿಂದ ಹೆಂಗೆ ಇವ್ರಿಗೆ ಫೆಸಿಲಿಟೇಟ್ ಮಾಡ್ಬೋದು ಅನ್ನೋದು ನಂದೊಂದು ಮಾಸ್ಟರ್ ಪ್ಲಾನ್ ಅವ್ರ ಹತ್ರ ಇಡ್ತೀನಿ. ಸೊ ದಟ್ ಇಟ್ ಇಸ್ ದೇರ್, ಬಿಕಾಸ್ ಎಂಡ್ ಆಫ್ ದ ಡೇ, ರಿಗಾರ್ಡ್ಲೆಸ್ ಆಫ್ ಪಾರ್ಟಿ ಲೈನ್ಸ್, ರಿಗಾರ್ಡ್ಲೆಸ್ ಆಫ್ ಎನಿಥಿಂಗ್, even though we are in the same party, he's in another party but he's in NDA alliance, but regardless of party lines, ನಾವು ಏನೇ ಕೆಲಸ ಮಾಡಿದ್ರು ಜನರ ಪರವಾಗಿ ಕೆಲಸ ಮಾಡಿ. ಅದು ನಿಜ. ಇವಾಗ ಇದಕ್ಕೆ ಮುಂಚೆನೂ ನೀವು ಮಾತಾಡಿದ್ರಿ ಕಂಟಿನ್ಯೂಟಿ ಬಗ್ಗೆ, ಪೊಲಿಟಿಕಲ್ ಕಂಟಿನ್ಯೂಟಿ ಇಲ್ಲದೆ ಇದ್ದಾಗ ಯಾವ ಥರ ತೊಂದರೆ ಆಗುತ್ತೆ ಅಂತ. ನಮ್ಮ ಮತ್ತೊಂದು ಪಾಡ್ಕಾಸ್ಟಲ್ಲಿ ನರೇಶ್ ನರಸಿಂಹನ್, ಹೂಸ್ ಎನ್ ಅರ್ಬನ್ ಡಿಸೈನರ್ ಆ್ಯಂಡ್ ಪ್ಲ್ಯಾನರ್, ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. ಅವರು ಹೇಳಿದ್ರು, ಇವಾಗ ಪ್ರಾಬ್ಲಮ್ ಇರೋದೇನೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸು ಅಥವಾ ಒಂದು ಅಜೆಂಡಾ ತೊಗೊಂಡು ಬಂದಾಗ, ಪೊಲಿಟಿಷಿಯನ್ ಆಗಿರಲಿ, ಒಳ್ಳೆ ಪೊಲಿಟಿಷಿಯನ್ಸ್ ಕೂಡ, ದೇ ಸ್ಟ್ರಗಲ್ ಬಿಕಾಸ್ ಆಫ್ ಸರ್ಟನ್ ಸಿಸ್ಟಮ್ ರಿಲೇಟೆಡ್ ಏನು ಒಂದು ಅಡಚಣೆ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾದಂಥ ಒಂದು ಫೆಸಿಲಿಟೇಷನ್ ನಮ್ಮ ಸಿಸ್ಟಮ್ ಒಳಗಡೆ ಇರಲ್ಲ. ಸೊ ಇಟ್ ಈಸ್ ಅ ಜೆನ್ಯೂನ್ ಚಾಲೆಂಜ್ ದಟ್ ಪೊಲಿಟಿಷಿಯನ್ಸ್ ಆಲ್ಸೋ, ಟ್ರೂ ಲೀಡರ್ಸ್, ನಿಜವಾಗ್ಲೂ ಫೇಸ್ ಮಾಡ್ಕೊಂಡು ಬಂದಿರೋದು. ಇನ್ ದಿಸ್ ಕೇಸ್ ನೀವು ಅಟ್ಲೀಸ್ಟ್ ಯು ಆರ್ ಥಿಂಕಿಂಗ್ ಅಬೌಟ್, ಆ್ಯಂಡ್ ದಟ್ ಈಸ್ ದಿ ಅಡ್ವಾಂಟೇಜ್ ನನ್ನ ಪ್ರಕಾರ. ನಿಮ್ಮ ತಂದೆಯವರು, ತಾತ ಅವರು ಪಾಲಿಟಿಕ್ಸಲ್ಲಿ ಇರೋದು ನೀವು ನೋಡಿ, ನಿಮಗೊಂದು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಆಗಿರೋದು ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಹೌ ಟು ಯೂಸ್ ದ ಸಿಸ್ಟಮ್ ಟು ವರ್ಕ್ ಫಾರ್ ಯುವರ್ ಬೆನಿಫಿಟ್, ವಿಚ್ ಮೀನ್ಸ್ ವರ್ಕ್ ಫಾರ್ ದ ಪೀಪಲ್ ಆಫ್ ಶಿಗ್ಗಾಂವ್. ಶಿಗ್ಗಾಂವ್ ಜನತೆಗೆ ಉಪಯೋಗ ಹೇಗೆ ಮಾಡಿಸ್ಬೇಕಂತ ನಿಮಗೆ, ಮೋರ್ ದೆನ್ ಎನಿಬಡಿ ಎಲ್ಸ್, ಯು ಹ್ಯಾವ್ ಅ ವ್ಯೂ ಆಫ್ ಇಟ್, ವಿಚ್ ಇಸ್ ಆ್ಯಕ್ಚುಲಿ ಗ್ರೇಟ್, ವಿಚ್ ಐ ಕ್ಯಾನ್ ಕ್ಲಿಯರ್ಲಿ ಸಿ ಈಸ್ ಅ ಆ್ಯಡೆಡ್ ಅಡ್ವಾಂಟೇಜ್. 2 ಕಾನ್ಸೆಪ್ಟ್ಸ್ನ ನಾನು ಮಿಕ್ಸ್ ಮಾಡಿ ಹೇಳ್ತೀನಿ. ಇವಾಗ ಬೆಂಗಳೂರಲ್ಲಿ ಇವಾಗ ಆಲ್ರೆಡಿ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಮಾತನಾಡ್ತಾ ಇದೆ, ಬಟ್ ಮೋರ್ ದೆನ್ ಆಲ್ ಆಫ್ ದಟ್, ಐ ವುಡ್ ಬೆಂಗಳೂರು ಬಗ್ಗೆ ಸೀಮಿತವಾಗಿ ಅಲ್ಲದೆ, ಇಂಡಿಯಾ ಇಸ್ ಗೋಯಿಂಗ್ ಥ್ರೂ ಹಿಸ್ಟಾರಿಕಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಅರ್ಬನೈಸೇಷನ್ಸ್. 400-500 ಜನ ಸಿಟಿ ಒಳಗಡೆ ಎಂಟ್ರ್ ಆಗ್ತಾ ಇದ್ದಾರೆ ಪರ್ ಡೇ ಇವಾಗ. ಅಂದರೆ ಅಷ್ಟು ಜನ ರೂರಲ್ ಟು ಅರ್ಬನ್ ಮೂವ್ ಆಗ್ತಾ ಇರೋ ಒಂದು ಫಿನಾಮಿನ ನಾವು ನಮ್ಮ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಇಸ್ ಫೇಸಿಂಗ್ ದಟ್. ಒಂದು ಅಡ್ವಾಂಟೇಜು ಏನಿದೆ ಅಂದರೆ, ಇವಾಗ ಹುಬ್ಳಿಗೆ ಒಂದು ಶಿಗ್ಗಾಂವ್ ಪ್ರಾಕ್ಸಿಮಿಟಿ ಇದೆ. ಗ್ರೇಟರ್ ಬ್ಯಾಂಗ್ಳೂರ್, ಕೆಂಗೇರಿ ಕವರ್ ಮಾಡಿ, ರಾಮನಗರ ಕವರ್ ಮಾಡಿ ಹೇಗೆ ಮಾಡಬೇಕು ಅಂತ ಇದ್ದಾರೋ, ಇವಾಗ ದೇರ್ ಕುಡ್ ಬಿ ಅ ಪಾಸಿಬಿಲಿಟಿ. ಹುಬ್ಳಿ ಕಮರ್ಷಿಯಲ್, ಸೆಕೆಂಡ್ ಲಾರ್ಜೆಸ್ಟ್ ಕಮರ್ಷಿಯಲ್ ಹಬ್ ಇನ್ ದ ಸ್ಟೇಟ್. ಶಿಗ್ಗಾಂವ್ ಈಸ್ ವೆರಿ ವೆರಿ ಕ್ಲೋಸ್ ಆ್ಯಂಡ್ ಯು ಹ್ಯಾವ್ ದಟ್ ವಿಷನ್, ಇಲ್ಲಿ ಸೆಟಪ್ ಮಾಡ್ಬೋದು ಅಂತ. ನಿಮ್ದೇನಾದರೂ ಆ ಥರದ್ದೊಂದು ವಿಷನ್ ಆಗಿರ್ಬೋದು, ಪ್ಲ್ಯಾನ್ ಆಗಿರ್ಬೋದು, ಈ ಟರ್ಮಲ್ಲ ಅಥವಾ ಬರೋ ವರ್ಷಗಳಲ್ಲಿ ನಿಮ್ಗೇನು ಅನಿಸುತ್ತೆ? ಕ್ಯಾನ್ ಇಟ್ ಬಿ ಅ ಮಚ್ ಲಾರ್ಜರ್ ಹಬ್ ಟುಗೆದರ್ ಆ್ಯಸ್ ಅ ಯೂನಿಟ್, ಆ್ಯಸ್ ಅ ಸಿಂಗಲ್ ಯೂನಿಟ್? ಡೆಫಿನೆಟ್ಲಿ. ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ಸ್ಯಾಟಲೈಟ್ ಟೌನ್ಸ್ ಅಂತ ಮಾಡಿದ್ರು. ಅಗೇನ್
if you go into politics aspect of it, this government is not taking it seriously. Satellite towns ಏನಂತಂದರೆ ಔಟ್ಸೈಡ್ ಆಫ್ ಬೆಂಗಳೂರು ಏನಿದೆ, ಅಪ್ ಟು ನೆಲಮಂಗಲ ಇರ್ಬೋದು, ಈ ಕಡೆ ಹೊಸೂರು, ಆಲ್ ದೋಸ್ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು, ದೇವನಹಳ್ಳಿ, ಅಲ್ಲೇ ಒಂದು ಟೌನ್ಶಿಪ್ ಥರ ಮಾಡೋದು. ವಿ ಹ್ಯಾವ್ ಸೀನ್ ಆಲ್ ದೀಸ್ ಇನ್ ಯುರೋಪ್, US. ಕರೆಕ್ಟ್. ಆ ಕಾನ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ, ಪೀಪಲ್ ಡೋಂಟ್ ಹ್ಯಾವ್ ಟು ಟ್ರಾವೆಲ್ ಸೋ ಮಚ್. ರೈಟ್. ಆಲ್ ಫೆಸಿಲಿಟಿ ಇನ್ಕ್ಲೂಡಿಂಗ್ ಹಾಸ್ಪಿಟ್ಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಜಾಬ್ಸ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರ್ಬೋದು, ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಇರ್ಬೋದು, ಹೌಸಿಂಗ್ ಸೊಸೈಟಿಗಳಿರ್ಬೋದು. ಸೊ it becomes an entire township on its own with all facilities. Mall ಇರ್ಬೋದು, talking about Bangalore and all that, mall ಎಲ್ಲ ಬರುತ್ತೆ. It is definitely a great idea. ಈಗ Shiggaon is 30-35 kilometers, like I said, almost 1 hour towards the airport. ಈಗ ಹುಬ್ಳಿ ಏರ್ಪೋರ್ಟ್ ಅಪ್ಗ್ರೇಡೇಷನ್ ಆಗ್ತಾ ಇದೆ. ಸೊ ಹುಬ್ಳಿ ಏರ್ಪೋರ್ಟ್ ಅಪ್ಗ್ರೇಡೇಷನ್ ಆಗಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, you need accessibility. ಹುಬ್ಳಿ ಸಿಟಿ is also almost full. ಹೌದು. ಸೊ ಹುಬ್ಳಿಯಿಂದ ಆಚೆ ಔಟ್ಸ್ಕರ್ಟ್ಸಿಗೆ ಜನ ಬರ್ತಾ ಇದ್ದಾರೆ. ಸೊ ಔಟ್ಸ್ಕರ್ಟ್ಸಿಗೆ ಇರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವೆಂಚುಲಿ ದಿಸ್ ವಿಲ್ ಕಮ್ ವೆರಿ ಕ್ಲೋಸ್ ಟು ಸಿ ವಾಟ್ ವಿ ಹ್ಯಾವ್ ಸೀನ್ ಇನ್ ಬ್ಯಾಂಗ್ಳೂರ್. ಸೆಂಟ್ರಲ್ ಬ್ಯಾಂಗ್ಳೂರ್ ತೊಗೊಂಡ್ರೆ ವಿತ್ ಆಲ್ಮೋಸ್ಟ್ 60 kilometer ರೇಡಿಯಸಲ್ಲಿ ಏನಿದೆ ಇಸ್ ಆಲ್ಮೋಸ್ಟ್ ಬೆಂಗಳೂರು ಲೆಕ್ಕನೇ. ಹೌದು. ಟಿಲ್ ದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದು. ಬಿಕಾಸ್ ಆಲ್ ಆಫ್ us travel to the airport, so that automatically becomes part of Bangalore. ನಿಜ. ಮೊದಲು ಅನ್ಕೊಳ್ಬೇಕಾಗಿತ್ತು. ನಂದಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಅದು ವರ್ಷಕ್ಕೊಂದ್ಸಲಿ ಮಾಡೋ ಒಂದು. ಈಗ ನೀವು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಹೋಗ್ಲೇಬೇಕು. ಸೊ ಇವೆಂಚುಲಿ ಇಟ್ ವಿಲ್ ಕಮ್ ಟು ದಟ್. ರೈಟ್. ಸೊ ನ್ಯಾಚುರಲಿ ನಾವು ಆ ದೂರದೃಷ್ಟಿ ಇಟ್ಕೊಂಡೇ ಕೆಲಸ ಮಾಡಬೇಕೀಗ. ಸೊ ಐ ಸಿ ದಟ್ ಆಸ್ ಅ ಫ್ಯೂಚರ್ ಫಾರ್ ಇನ್ ಆ್ಯಂಡ್ ಅರೌಂಡ್ ಹುಬ್ಳಿ ಧಾರವಾಡ ರೀಜನ್ ಟು ಬಿ ಸ್ಯಾಟಲೈಟ್ ಟೌನ್ಸ್ ಆನ್ ದೇರ್ ಓನ್. ಸೊ ಅದಕ್ಕೆ ನಾನು ಅವಾಗ ಹೇಳಿದ್ನಲ್ಲ, ಒಂದು ಸ್ಟ್ರಾಟಜಿಕ್ಲಿ ಲೊಕೇಟೆಡ್ ಇದ್ದೀವಿ, ಪ್ಲಸ್ ನಾವು ಇಲ್ಲಿ see why Bangalore is getting crowded is with the population. ನೀವು ಹೇಳಿದ್ರಲ್ಲ ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಂತ, ಬಿಕಾಸ್ ಅಷ್ಟು ಆಪರ್ಚುನಿಟಿ. ವೆರಿ ವೆಲ್. ಬ್ಯಾಂಗ್ಳೂರ್ ಇಸ್ ಎ ಲ್ಯಾಂಡ್ ಆಫ್ ಆಪರ್ಚುನಿಟಿ. ನೀವು ಇಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ, ಸುತ್ತಮುತ್ತಲು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ, ಇಲ್ಲಿ ಜನ ಅಲ್ಲೇ ಹೋಗ್ತಾರೆ. ಸೊ ಎಂಪ್ಲಾಯ್ಮೆಂಟ್ ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲೇ ವಿದ್ಯಾಭ್ಯಾಸನ ಮಾಡಿ, ಇಲ್ಲೇ ಸ್ಕಿಲ್ ಡೆವಲಪ್ ಆಗಿ, ಇಲ್ಲೇ ಕೆಲಸ ಕೊಟ್ಟರೆ ಜನ ಇಲ್ಲೇ ಇರೋಕ್ಕೆ ಪ್ರಿಫರ್ ಮಾಡ್ತಾರೆ. ಸಿ ಫೈನಾನ್ಷಿಯಲಿ ಆಲ್ಸೋ ಇಟ್ ಹೆಲ್ಪ್ಸ್ ದೆಮ್. ಒನ್ಸ್ ದೇ ಹ್ಯಾವ್ ಜಾಬ್ ಇನ್ ಹ್ಯಾಂಡ್. ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಇಸ್ ನಾಟ್ ಆಸ್ ಈಸಿ. ಕಾಸ್ಟ್ ಆಫ್ ಲಿವಿಂಗ್ ಇಸ್ ವೆರಿ ಹೈ. ವೆರಿ ಟ್ರೂ. ನೀವು ಕಾಸ್ಟ್ ಆಫ್ ಲಿವಿಂಗ್ ಇನ್ ನಿಮ್ಮ ಲೋಕಲ್ ಏರಿಯಾದಲ್ಲಿ ನಿಮ್ಮ ಮನೆ ಇರುತ್ತೆ, ನಿಮ್ಮ ಫ್ಯಾಮ್ಲಿ ಇರುತ್ತೆ, ಯು ಆರ್ ಕ್ಲೋಸ್ ಟು ಯುವರ್ ಫ್ಯಾಮ್ಲಿ, ತಂದೆ ತಾಯಿಯವ್ರ ಹತ್ರ ಇರ್ತೀರಿ. ಏನಾದ್ರು ಹಾಸ್ಪಿಟಲ್ ಏನಾರು ಆಯಿತು, ಆ್ಯಸ್ ದ ಏಜ್ ದೇ ನೀಡ್ ಮೋರ್ ಆಫ್ ಯುವರ್ ಟೈಮ್ ಆಲ್ಸೋ. ಸೊ ಆ ಟೈಮಲ್ಲಿ ಈಗ ನೋಡಿ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಓಲ್ಡ್ ಏಜ್ ಹೋಮ್ಗಳು ಆ್ಯಸ್ ಅ ರಿಯಲ್ ಎಸ್ಟೇಟ್ ಬರ್ತಾ ಇದೆ. ಹೌದು. ಲಕ್ಸುರಿ ಸೀನಿಯರ್ ಲಿವಿಂಗ್ ಅಂತ ಬರ್ತಾ ಇದೆ. ಹೌದು. ವೈ ಬೆಂಗಳೂರು ಇಸ್ ಕಮಿಂಗ್ ಇನ್ ಟು ದಟ್ ಇಸ್ ಲಕ್ಸುರಿ ಸೀನಿಯರ್ ಲಿವಿಂಗ್. ಇಲ್ಲಿ ಇಲ್ಲಿ ನೀವು ಎಂಪ್ಲಾಯ್ಮೆಂಟ್ ಇಲ್ಲೂ ಇಂಡೈರೆಕ್ಟಾಗಿ ಹಂಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಹೌದು. ಬಟ್ ಇಲ್ಲಿ ನೀವು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿದ್ರೆ ಆ ಕಾನ್ಸೆಪ್ಟೇ ಬರಲ್ಲ. ಬಿಕಾಸ್ ಯು ಹ್ಯಾವ್ ಕ್ಲೋಸ್ ಪ್ರಾಕ್ಸಿಮಿಟಿ ಟು ಯುವರ್ ಪೇರೆಂಟ್ಸ್. ನಿಜ. ಏನಾರು ಹಾಸ್ಪಿಟಲ್ದು ಏನಾರು ಇತ್ತು ಅಂತಂದರೆ ನಿಜ ನೀವು ಹತ್ತಿರ ಇರ್ತೀರ, ಹೋಗೋದು ಬರೋದು ಮಾಡ್ಬೋದು. ಸೊ ನಿಜ. ಕ್ರಿಯೇಟಿಂಗ್ ಆಪರ್ಚುನಿಟಿ ಹಿಯರ್ ಇಸ್ ಫೆಸಿಲಿಟೇಟಿಂಗ್ ದಟ್ ಆಪರ್ಚುನಿಟಿ ಹಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಯಾಟಲೈಟ್ ಟೌನ್ ಕನೆಕ್ಟಿಂಗ್ ಹುಬ್ಳಿ ಧಾರವಾಡ ಬೆಳಗಾಮಿಂದ ಏನು ಇಲ್ಲಿವರೆಗೂ, ಆ್ಯಕ್ಚುಲಿ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ಹಾವೇರಿಯಿಂದ ಇದುವರೆಗೂ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತಲೇ ಡಿಕ್ಲೇರ್ ಮಾಡಿದ್ದಾರೆ. ಮಾಡಿದ್ರು. ಸೊ ಈಗ ಹೋಪ್ಫುಲಿ ವಿಲ್ ಸಿ ದಟ್ ಕಮಿಂಗ್ ಇನ್ ಟು ಫ್ರೂಟೇಷನ್, ಬಿಕಾಸ್ ಈಸ್ ಆಲ್ಸೋ ಹಾವೇರಿ MP ಆ್ಯಂಡ್ Shiggaon ಆಲ್ಸೋ ಕಮ್ಸ್ ಇನ್ ಟು ಹಾವೇರಿ ಅಡ್ಮಿನಿಸ್ಟ್ರೇಷನ್. ಸೊ ಹಂಗಾಗಿ ಹೋಪ್ಫುಲಿ ಇಫ್ ದಟ್ ಕಮ್ಸ್ ಇನ್ ಟು ಫ್ರೂಟೇಷನ್ ಏನಾಗುತ್ತೆ, ನಮ್ಮದು ಹಾವೇರಿಯಿಂದ ಹುಬ್ಳಿವರೆಗೂ that 60 kilometers will become an industry hub. So the moment it becomes an industry hub, it will become a satellite town on its own ಅಂತ ಆ ದೂರದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡಲೇಬೇಕು. ವೆದರ್ ಇಟ್ ಇಸ್ ಮೀ ಆರ್ ನಮ್ಮ ನೇಬರ್ ಕಾನ್ಸ್ಟಿಟ್ಯುವೆನ್ಸಿ ಪಾಲಿಟಿಷಿಯನ್ ಇರ್ಬೋದು, ಎಲ್ಲ ಒಟ್ಟಿಗೆ ಮಾಡಬೇಕು. ಅಗೇನ್ ಲೈಕ್ ಐ ಸೆಡ್, ರಿಗಾರ್ಡ್ಲೆಸ್ ಆಫ್ ಪಾರ್ಟಿ ಲೈನ್ಸ್. ಈಗ ನಮ್ಮ ನೇಬರು ಕಾಂಗ್ರೆಸ್ ಅವರು ಇರ್ಬೋದು, ನೇಬರ್ JDS ಇರ್ಬೋದು, ಡಸಂಟ್ ಮ್ಯಾಟರ್.
What is good for your constituency, what is good for my constituency, what can be good for both our constituencies. Especially when it comes to areas of related to farmers ಇರ್ಬೋದು, ಬಡವರದ್ದು ಇರ್ಬೋದು, ರೈತರದ್ದು ಇರ್ಬೋದು, ನಾರಿ ಶಕ್ತಿ ಇರ್ಬೋದು. ಇದರಲ್ಲಿ ನಾವು ಪಾಲಿಟಿಕ್ಸ್ ಮಾಡಬಾರ್ದು. ನಿಜ, ಆ್ಯಕ್ಚುಲಿ ಭಾಳ ಒಳ್ಳೆ ಮಾತು ಹೇಳಿದ್ರಿ. ಪೀಪಲ್ ನೀಡ್ ದಟ್. ಇವಾಗ ಅದೇ ಬೇಕಾಗಿದೆ. ಇವಾಗ ಟಿ ವಿ ಆನ್ ಮಾಡಿದ್ರೆ ಬರೀ ಈ ಪಕ್ಷದವ್ರು ಆ ಪಕ್ಷದ ಬಗ್ಗೆ ಹೇಳಿದ್ರು, ಆ ಪಕ್ಷದವ್ರು ಈ ಪಕ್ಷದ ಬಗ್ಗೆ ಹೇಳಿದ್ರು ಅನ್ನೋದು ಬಿಟ್ಟರೆ ದ ಲಾರ್ಜೆಸ್ಟ್ ಪ್ರಾಬ್ಲಮ್ ದಟ್ ಪೀಪಲ್ ಹ್ಯಾವ್ ಇಸ್ ಡೆವಲಪ್ಮೆಂಟ್ ಇಲ್ಲಪ್ಪ. ಬರೀ ಒಬ್ಬರನ್ನೊಬ್ರು ನೋಡಿ ಮಾತಾಡೋದು. ಆ್ಯಂಡ್ ದಟ್ ಬ್ರಿಂಗ್ಸ್ ಮೀ ಟು ಒನ್ ಅದರ್ ಪಾಯಿಂಟ್ ವಿಚ್ ಈಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಯೂತ್ ಆ್ಯಂಡ್ ಯೂತ್ ಎಂಪವರ್ಮೆಂಟ್. ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಪರ್ಸ್ನಲಿ ಹಿ ಈಸ್ ಗಿವಿಂಗ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು not just youngsters and their empowerment, but also to bring them into politics, to make them socially aware. ಅಂದರೆ ಯಂಗ್ಸ್ಟರ್ಸ್ ಇವಾಗ ತುಂಬ ಒಂದು ಲೆಕ್ಕಕ್ಕೆ ತುಂಬ ಡಿಸೋಸಿಯೇಟ್ ಆಗ್ತಾ ಇದ್ದಾರೇನೋ, ಅಥವಾ ಸೋಷಿಯಲ್ ಅಜೆಂಡಾಸಿಂದ ದೂರ ಉಳಿತಾ ಇದ್ದಾರೇನೋ ಬರ್ತಾ ಬರ್ತಾ, ವಿತ್ ಮೋರ್ ಆಫ್ ಡಿಜಿಟಲ್ ಕನ್ಸಂಪ್ಷನ್. ಅವರು ಅದಕ್ಕೊಂದು ಒತ್ತು ಕೊಡ್ತಾ ಇದ್ದಾರೆ. ನೀವು ಇವಾಗ ಯು ಆರ್ ಎಮರ್ಜಿಂಗ್ ಆಸ್ ಅ ಯಂಗ್ ಲೀಡರ್. ನಿಮ್ದೊಂದಷ್ಟು ಏನಾದರೂ ಅಜೆಂಡಾ ಆಗಿರಲಿ ಅಥವಾ ಒಂದು ವಿಷನ್ ಆಗಿರಲಿ to bring more young people together, irrespective of caste, creed, religion or socio-economic status. What is your thought? 100%. See, ನಮ್ಮ ಪಾಪ್ಯುಲೇಷನ್ ಏನಿದೆ, ಆಲ್ಮೋಸ್ಟ್ 55-60% of our population is under the age of 40. Now, ನಮ್ಮ ಜನರೇಷನ್ ಏನಿದೆ is the one which is going to take the country forward. And ನಮ್ಮ ಪ್ರಧಾನ ಮಂತ್ರಿಗಳು ಅದನ್ನು ಅನಲೈಸ್ ಮಾಡಿದ್ದಾರೆ. ಈಗ ನಾವು ಯಂಗ್ಸ್ಟರ್ಸ್ ಆಗಿ ಆ್ಯಸ್ ಪಾಲಿಸಿ ಮೇಕರ್ಸ್ ಬಂದರೆ, ರೈಟ್, ವಿತ್ ಬಿಕಾಸ್ ನೀವು ಒಂದು ಮಾತು ಹೇಳಿದ್ರಿ, ಟೆಕ್ನಾಲಜಿ ಇದು ಅಂತ. ಟೆಕ್ನಾಲಜಿ ಕ್ಯಾನ್ ಬಿ ಗುಡ್, ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಬಿ ಬ್ಯಾಡ್. ಪ್ರೋಸೆಸ್ ಆ್ಯಂಡ್ ಕಾಸ್ ಇದ್ದೇ ಇರುತ್ತೆ. ಬಟ್ ಯೂಸಿಂಗ್ ಟೆಕ್ನಾಲಜಿ ಟು ದಿ ಅಡ್ವಾಂಟೇಜ್, ಆ್ಯಂಡ್ ಟೆಕ್ನಾಲಜಿ ದೀಸ್ ಡೇಸ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ದಿ ಯಂಗ್ಸ್ಟರ್ಸ್. Today's babies that are born literally know how to do video calls or open a YouTube and watch Cocomelon. ನನಗೊಂದಷ್ಟು ಎಕ್ಸಾಂಪಲ್ಸ್ ಗೊತ್ತಿದೆ. ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಡೈರೆಕ್ಟ್ ಆರ್ಡರ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ದಟ್ಸ್ 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ e-commerce ಓಪನ್ ಮಾಡಿದೆ, ಆರ್ಡರ್ ವಾಟ್ ದೇ ವಾಂಟ್. That is so imagine babies born are using technology which when me and you were born we are not even TV no ಅಷ್ಟು black and white TV ನೋಡ್ತೀವಿ, ಅದಾದ್ಮೇಲೆ ಕಲರ್ ಬಂತು. ಹಂಗೆ ಸೊ ವಿ ಕ್ಯಾನ್ ಯೂಟಿಲೈಸ್ ದ ಟೆಕ್ನಾಲಜಿ ಆಸ್ಪೆಕ್ಟ್ ಏನಿದೆಯಲ್ಲ, ಟೆಕ್ನಾಲಜಿ ಆಸ್ಪೆಕ್ಟನ್ನು ಯೂಟಿಲೈಸ್ ಮಾಡಿ ಯಂಗ್ಸ್ಟರ್ಸು ಮತ್ತು ಹೆಂಗೆ ಡಿಜಿಟೈಸೇಷನ್ ಮಾಡಬೇಕು. ರೆಕಾರ್ಡ್ ಡಿಜಿಟೈಸೇಷನ್ ಇದೆ, ಹೆಲ್ತ್ ಕೇರ್ ರೆಕಾರ್ಡ್ ಡಿಜಿಟೈಸೇಷನ್ ಇಸ್ ಅ ಹ್ಯೂಜ್ ಸ್ಪೇಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಲಾಟ್ ಆಫ್ ಯುವಕರು ಬಂದರೆ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಇರುತ್ತೆ. ಎಜುಕೇಟೆಡ್ ಯಂಗ್ಸ್ಟರ್ಸ್ ಬಂದರೆ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಫ್ಯೂಚರ್ ಬಗ್ಗೆ AI ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಆ್ಯಂಡ್ ಒಬ್ಬ ಯುವಕನಾಗಿ ನಾವು ನ್ಯಾಚುರಲಿ ಐ ಹ್ಯಾವ್ ಟು ಹ್ಯಾವ್ ಲೀಡರ್ಸ್ ಅಮಂಗ್ಸ್ಟ್ ಮೀ ಆಲ್ಸೋ. ಸಿ ಫಾರ್ ಮೀ ಡೆಫಿನೇಷನ್ ಆಫ್ ಅ ಲೀಡರ್ಸ್ ಏನಂತಂದರೆ, ವೆರಿ ಸಿಂಪ್ಲಿ ಪುಟ್ ಅಂತಂದರೆ, ಇನ್ನೊಬ್ಬನ ಲೀಡರ್ನ ಬೆಳೆಸೋದು ಒಬ್ಬನ ಲೀಡರ್. ನಿಜ. ಸೊ ಹೌದು, ಸುತ್ತಲೂ ಒಂದು 10 ಲೀಡರ್ ಇದ್ದರೆ ನೀವು ಆ 10 ಲೀಡರ್ನ ಬೆಳೆಸಿದ್ರೆ ದೆನ್ ಈಸ್ ಆನ್ ಹಿಸ್ ಓನ್. ವೆನ್ he is on his own, he'll do many things. Right. So that is what I look at it. So with me, with the age that we are going, see now, after another 10-15 years, our average age of our population will become 50. Correct. We'll also be at that same age. ಹೌದು. ಸೊ ಆ ಟೈಮಲ್ಲಿ ಎಂಟರ್ ಆಗೋದಕ್ಕೂ ಈಗ ಎಂಟರ್ ಆಗೋದಕ್ಕೂ ವ್ಯತ್ಯಾಸ ಇದೆ. ನೀವು ಅವಾಗ ಎಂಟರ್ ಆದ್ಮೇಲೆ ದೆನ್ ಅಗೇನ್ ಥಿಂಗ್ಸ್ ವುಡ್ ಹವ್ ಚೇಂಜ್ಡ್. ವಿ ಆಲ್ ಟಾಕ್ ಅಬೌಟ್ AI ಆ್ಯಂಡ್ ಎವ್ರಿಥಿಂಗ್. ಅವಾಗ AI ಹೆಂಗೆ ಯೂಟಿಲೈಸ್ ಏನು ಆಗ್ತಾ ಇರುತ್ತೆ, ಪಾಲಿಸಿ ಹೆಂಗಿದೆ. ಈಗ ಆಲ್ರೆಡಿ ಗೌರ್ಮೆಂಟ್ ಇಸ್ ಡೂಯಿಂಗ್ ಪಾಲಿಸೀಸ್ ಫಾರ್ AI ಆ್ಯಂಡ್ ಯೂಟಿಲೈಸೇಷನ್ ಆಫ್ ಇಟ್. ಸೊ ಮತ್ತೆ ಅದಾದಮೇಲೆ ಏನೇನು ಟೆಕ್ನಾಲಜಿ ಬರುತ್ತೆ, ಏನು sometimes we may be aware of it, sometimes we may not be aware of it. ಸೊ ಹಾಗೆ ಅಲ್ಲ, ಅದನ್ನ ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ಇಲಾನ್ ಮಸ್ಕ್ ಸ್ಪೇಸ್ದು ಸಕ್ಸಸ್ ಮಾಡಿದಾನ. ಹೌದು. ಸೊ ಈಗ ಪೀಪಲ್ ಆರ್ ಲೈನಿಂಗ್ ಅಪ್ ಟು ಗೋ ಟು ಸ್ಪೇಸ್ ಆ್ಯಂಡ್ ಕಮ್. ಕರೆಕ್ಟ್. ಹಾಗೆ ಸೊ ವಿ ಡೋಂಟ್ ನೋ ವಾಟ್ ವಿಲ್ ಕಮ್ ಇನ್ ದ ನಿಯರ್ ಫ್ಯೂಚರ್. ಸೊ ಇಟ್ಸ್ ಬೆಟರ್ ದಟ್ ಯಂಗ್ಸ್ಟರ್ಸ್ ಕಮ್ ಇನ್ ಟು ದ ಪೊಲಿಟಿಕಲ್ ಫೋಲ್ಡ್ so that we are prepared for any advances in technology.
And like I said, based on the population that we are, this is the right time for young politicians to emerge. Because in the next 10-15 years, India is growing at the fastest rate. India is the hub. India will be the third largest economy in a couple of years. Right. After China and US and China. Which means that we are almost, the country that everyone is looking for. Well, that is true. In fact, the most stable country. Yeah, America has its own problems. Yeah. China, because a closed economy, has its own problems. Correct. We are a democratic entity Correct. that can consume. So, and with all of that, it is the right time for youngsters to come in, and we've seen a lot of young entrepreneurs also coming along, who are creating wealth. Money is one part, wealth creation ಆಗ್ತದೆ. So, ಇದೆಲ್ಲ ಇದ್ದಾಗ right time for them to come, because next 10 years is a decade of India. And when youngsters are there as policy makers, the next 10 years, under 20 years from now, we'll be in a much more secure position. And the continuation of the economy should be there. ವೆಲ್ ಸೇ ಇವಾಗ ಆಲ್ ಆಸ್ಪೆಕ್ಟ್ಸ್ ಒಂಥರ ಎಲ್ಲಾನು 360 ಡಿಗ್ರಿ ವ್ಯೂನಲ್ಲಿ ಎಲ್ಲ ಯೋಚನೆ ಮಾಡಿ ಅದಕ್ಕೊಂದಷ್ಟು ವಿಷನ್ಗಳಿಟ್ಕೊಂಡು ನೀವು ಅದ್ರ ಕಡೆ ನಡೀತಾ ಇದ್ದೀರಾ. ಹೆಲ್ತ್ ಕೇರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಆ್ಯಂಡ್ ಐ ಥಿಂಕ್ ಸೀನಿಯರ್ ಬೊಮ್ಮಾಯಿ ಸರ್, ಬಸವರಾಜ್ ಬೊಮ್ಮಾಯಿ ಸರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಈ ಆಲ್ಸೋ ಪ್ಲೇಡ್ ಅ ವೆರಿ ಕ್ರೂಷಲ್ ರೋಲ್ ಡ್ಯೂರಿಂಗ್ COVID-19. So, can you give us some snippets of that, and through that your vision for healthcare? When COVID struck, COVID ಮಹಾಮಾರಿ ಬಂದಾಗ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ತಂದೆಯವರು ಗೃಹ ಸಚಿವರಿದ್ದರು, ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಬಾರ್ಡರ್ಸ್ ಇರ್ಬೋದು, ಗೆಟ್ಟಿಂಗ್ ದ ವ್ಯಾಕ್ಸಿನೇಷನ್ಸ್, ಮೆಡಿಕೇಷನ್ಸ್, BBMP ಜೊತೆ ಬೆಂಗಳೂರಲ್ಲಿ ಇಲ್ಲಾಯಿತು, ಇಲ್ಲಿ ಕೌನ್ಸಿಲರ್ಸ್ ಜೊತೆ ಎಲ್ಲ ಟೈಅಪ್ ಮಾಡಿ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ಸ್ ಇರ್ಬೋದು. ಆಲ್ ದೋಸ್ ಆಸ್ಪೆಕ್ಟ್ಸ್ ಭಾಳ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದೆ. See, for a population of 130-140 crore population, 1.3 billion people, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ನೀವು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ, ನಾವು ಬದುಕಿದ್ದೀವಿ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ನಿಜ. ಉಚಿತ ಲಸಿಕೆ. ಆ್ಯಂಡ್ ಒನ್ ಇಸ್ ಉಚಿತ ಲಸಿಕೆ ಒಂದು ಪಾರ್ಟ್. ದ ಬ್ಯೂಟಿ ಆಫ್ ಆಲ್ ಆಫ್ ಇಟ್ ಈಸ್ ದಿ ಎಫಿಕಸಿ ಆಫ್ ದ ವ್ಯಾಕ್ಸಿನೇಷನ್. ನಮ್ದು ಡೆವಲಪ್ ಮಾಡಿರುವಂಥದ್ದು ದ್ಯಾಟ್ ಏನಿದೆಯಲ್ಲ, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ that is ever there in the history of India. Right. ನೀವು ಬೇರೆ ಬೇರೆ ಡೆವಲಪ್ಡ್ ನೇಷನ್ಸ್, ಯುರೋಪಲ್ಲಿರೋದು ಡೆವಲಪ್ಡ್ ನೇಷನ್ಸ್, ದೇ ವರ್ ಸ್ಕ್ರ್ಯಾಮ್ಲಿಂಗ್. ಹೌದು. ಯಾರನ್ನು ಬದುಕಬೇಕು, ಯಾರನ್ನು ಸಾಯಿಸ್ಬೇಕು ಅಂತ, ಯಾರನ್ನು ಉಳಿಸ್ಬೇಕು, ಸಾಯಿಸೋದು ಸಾರಿ ರಾಂಗ್ ವರ್ಡು, ಯಾರನ್ನು ಉಳಿಸ್ಬೇಕು, ಯಾರನ್ನು ಬದುಕಿಸ್ಬೇಕು ಅನ್ನೋದು ಒಂದು ಯೋಚನೆದಲ್ಲಿದೆ. ನಮ್ಮಲ್ಲಿ ಆ ಪರಿಸ್ಥಿತಿ ಬರಲಿಲ್ಲ. ಅದು ನಮ್ಮ ಪಾಪ್ಯುಲೇಷನ್ ವೆರಿ ರೈಟ್. ಎಕ್ಸಾಕ್ಟ್ಲಿ. ನಮ್ಮ ಅಷ್ಟು ಡೆನ್ಸಿಟಿ ಆಫ್ ಪಾಪ್ಯುಲೇಷನಲ್ಲಿ ಆ ಪರಿಸ್ಥಿತಿ ಬರಲಿಲ್ಲ. ಆ ಪರಿಸ್ಥಿತಿ ಬರದಲ್ಲಿ ನೋಡಿಕೊಂಡು ಮ್ಯಾನೇಜ್ಮೆಂಟ್ ಆಫ್ ಬಾರ್ಡರ್ಸ್ ಇರ್ಬೋದು, ಗಿವಿಂಗ್ ಫ್ರೀ ವ್ಯಾಕ್ಸಿನೇಷನ್ ಇರ್ಬೋದು, ಫ್ರೀ ಮೆಡಿಸಿನ್ಸ್ ಇರ್ಬೋದು, ಆ ಟೈಮಲ್ಲಿ ನಮ್ಮ ಸರ್ಕಾರ ಇಲ್ಲಾಂದರೆ ಬೇರೆ ಸರ್ಕಾರ ಇದ್ದರೆ ಮ್ಯಾನೇಜ್ ಮಾಡೋಕ್ಕಾಗ್ತಾರೆ. ವೆರಿ ಬ್ಯೂಟಿಫುಲ್. ಆ್ಯಂಡ್ ದೆನ್ ದಿ ಅದರ್ ಆಸ್ಪೆಕ್ಟ್ ಆಫ್ ಇಟ್, ಲಾಜಿಸ್ಟಿಕ್ಸ್, connectivity, logistics, or management of logistics. That, pin to pin, ಎಲ್ಲೂ ನೋ ಸ್ಟೋನ್ ಅನ್ಟರ್ನ್ಡ್, ಪಿನ್ ಟು ಪಿನ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ನಮ್ಮ ಸರ್ಕಾರ. ರೈಟ್. ಆ್ಯಂಡ್ ದಟ್ ಈಸ್ ದ ರೀಸನ್ ವೈ ನೀವು ಇವತ್ತು ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೆಕೆಂಡ್ ಥಿಂಗ್ ಇಸ್, ತಂದೆಯವರು ಗೃಹ ಸಚಿವರಿದ್ದಾಗ ನಮ್ಮ ಮನೆಯ ಹಿಂಭಾಗಲು ಒಂದು ಸಣ್ಣ ಸಮುದಾಯ ಭವನ್ ಇದೆ, ಆಫೀಸು ಮತ್ತು ಭವನ್ ಇದೆ, ವೇರ್ ವಿ ಜನರಲಿ ಹ್ಯಾವ್ ಅವರ್ ಮೀಟಿಂಗ್ಸ್. ಅದನ್ನು ತಂದೆಯವರು ಕನ್ವರ್ಟ್ ಮಾಡಿದ್ವಿ ನಾವು. ವಿ ಕನ್ವರ್ಟೆಡ್ ಇನ್ ಟು ಅ 60-70 ಬೆಡ್ ಹಾಸ್ಪಿಟಲ್. ವಾವ್. ಆ ಟೈಮಲ್ಲಿ, ಮಹಾಮಾರಿ ಟೈಮಲ್ಲಿ. ಎಸ್. ಸೊ ಆ ಟೈಮಲ್ಲಿ ನಾವು ಕನ್ವರ್ಟ್ ಮಾಡಿ ಇಲ್ಲಿಗೆ ಬರುವಂಥವ್ರಿಗೆಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್. ಡಾಕ್ಟರ್ಸನ್ನು ಹಾವೇರಿ, ಹುಬ್ಬಳ್ಳಿ, ದಾವಣಗೆರೆ,
ಇಲ್ಲ ನಮ್ಮ ನೆಟ್ವರ್ಕಲ್ಲಿ ಇರುವಂಥದ್ದು, ನನ್ನ ನೆಟ್ವರ್ಕು, ತಂದೆಯವ್ರ ನೆಟ್ವರ್ಕ್ ಇರುವಂಥ ಎಲ್ಲ ಡಾಕ್ಟರ್ಗಳನ್ನೆಲ್ಲ ಕರೆಸಿ, ಪಾಪ ಎಲ್ಲ ಡಾಕ್ಟರ್ಗಳಿಗೂ ಹ್ಯಾಟ್ಸ್ ಆಫ್ ಟು ದಮ್. ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ದ ಮೋಸ್ಟ್ ರಿಸ್ಕಿಯೆಸ್ಟ್ ಜಾಬ್ ಇನ್ ದ ವರ್ಲ್ಡ್ ವಾಸ್ ಬೀಯಿಂಗ್ ಅ ಡಾಕ್ಟರ್. ಹೌದು. ಸೊ ಹ್ಯಾಟ್ಸ್ ಆಫ್ ಟು ದ ಡಾಕ್ಟರ್ಸ್. ಅವರೆಲ್ಲರೂ ಬಂದು ಇಲ್ಲಿ ಬಂದಿದ್ದೆಲ್ಲ ಪೇಷಂಟು ಸಂಪೂರ್ಣ ಕೋವಿಡಿಂದ ಪಾರಾಗಿ ನಾವು ಇಲ್ಲಿ ಬಂದವ್ರಿಗೆ ತಿಂಡಿ, ಊಟ, ಮೆಡಿಸಿನ್ಸು ಎಲ್ಲ ಉಚಿತವಾಗಿ ಕೊಟ್ಟು. ಸೊ ದ್ಯಾಟ್ ಥಾಟ್ ಆಫ್ ಹ್ಯಾವಿಂಗ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಥಾಟ್ ನಮ್ಮ ತಂದೆಯವ್ರದ್ದು. ಆ ಟೈಮಲ್ಲಿ ನನಗೇನು ಹಿನ್ನೆಲೆಯಲ್ಲಿ ಏನು ಸಹಾಯ ಮಾಡ್ಬೋದಾಗಿತ್ತು ನಾನು ಮಾಡಿದೆ. ನಾನು ಇಲ್ಲಿ ಬಂದು ಎಲ್ಲ ಪೇಷಂಟ್ಗಳಿಗೆಲ್ಲ ತಂದೆಯವ್ರ ಜೊತೆನೇ ಬಂದಿದ್ದೆ ಆ ಟೈಮಲ್ಲಿ. ಸೊ ಕೋವಿಡ್ ವಾಸ್ ಅ ಟಫ್ ಟೈಮ್, ಬಟ್ ವಿತ್ ಎವ್ರಿ ಕೆಲಾಮಿಟಿ ಕಮ್ಸ್ ಎನ್ ಆಪರ್ಚುನಿಟಿ. ಟ್ರೂ, ವೆಲ್ ಸೆಡ್. Our pharmaceutical businesses have been doubling. True. Our drugs have been given more importance worldwide in the outside market. ಬರೀ FDA ಅಂದಿದ ತಕ್ಷಣ ಬರೀ FDA ಅಂದ್ಕೊಂಡು FDA ಇದ್ರೆ ಅಷ್ಟೇ ದಿಸ್ ಡ್ರಗ್ ಇಸ್ ಗುಡ್ ಅಂತ ಅರ್ಥ. ಈಗ ಆ ಥರ ಇಲ್ಲ. ಹೌದು. ಅದರಿಂದ ಲಾಟ್ ಆಫ್ ಫಾರ್ಮಾ ಪಾರ್ಕ್ಸ್ ಹ್ಯಾವ್ ಕಮ್ ಅಪ್. ನಮ್ಮ ಪ್ರಧಾನ ಮಂತ್ರಿಯವರು ಒಂದು ಫಾರ್ಮಾ ಪಾರ್ಕ್ಸ್ ಮಾಡಿದ್ದಾರೆ. ಸೊ ಅವ್ರ ಒಂದು ಯೋಜನೆ ಮಾಡಿ ಫಾರ್ಮಾ ಪಾರ್ಕ್ಸ್ ಅಂತ ಇಲ್ಲಿ ತಂದೆಯವ್ರ ಮುಖ್ಯಮಂತ್ರಿ ಇದ್ದಾಗ ಒಂದು ಕಲಬುರ್ಗಿದಲ್ಲಿ ಫೈನಲ್ ಮಾಡಿದ್ರು. ದಟ್ ದಿಸ್ ಗೌರ್ಮೆಂಟ್ ಇಸ್ ಯೆಟ್ ಟು ಟೇಕ್ ಅಪ್ ಅಗೇನ್. ಓಕೆ. ಸೊ ಬಟ್ ಫೈನಲ್ ಮಾಡಿದ್ದಾರೆ, ತಂದೆಯವರು ಫೈನಲ್ ಮಾಡೆಲ್ಲ ಹೋಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ದಿಸ್ ಗೌರ್ಮೆಂಟ್ ಫಾರ್ ಲ್ಯಾಕ್ ಆಫ್ ಫಂಡ್ಸ್ ಇಸ್ ನಾಟ್ ಡೂಯಿಂಗ್ ಇಟ್. ಸೊ ಪೊಲಿಟಿಕ್ಸ್ ಅಸೈಡ್, ಸೊ ದಿ ಎಂಟೈರ್ ಟ್ರಾನ್ಸಿಷನ್, ಅವಾಗ ಲಾಜಿಸ್ಟಿಕ್ಸ್ ಬೆಳೀತು, ರೋಡ್ ನೆಟ್ವರ್ಕ್ ಬೆಳೀತು, ರೋಡ್ ನೆಟ್ವರ್ಕ್ ಇತ್ತು ಬಟ್ ರೋಡ್ ನೆಟ್ವರ್ಕ್ ಲಾಜಿಸ್ಟಿಕ್ ಕನೆಕ್ಟಿವಿಟಿ ಬೆಳೀತು. ಸೊ ಅಗೇನ್ ದೀಸ್ ಆರ್ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್. ಸೊ we've come out of it and we've prospered. Having said that, healthcare is a very important issue. ಆರೋಗ್ಯ ಇವತ್ತಿನ ಲೈಫ್ ಸ್ಟೈಲಿಗೆ ಯಂಗ್ಸ್ಟರ್ಸ್, ನಮ್ಮ ಲೈಫ್ ಸ್ಟೈಲು, ನಮ್ಮ ತಾತ ಅವರು ಅಜ್ಜಿಯವ್ರ ಕಾಲದಲ್ಲಿ ಇದ್ರಂಥ ಲೈಫ್ ಸ್ಟೈಲು ಭಾಳ ವ್ಯತ್ಯಾಸ ಇದೆ. ಭಾಳ ವ್ಯತ್ಯಾಸ. ಈಗ ನಾವು ಹಳ್ಳಿದಲ್ಲಿ ಗಟ್ಟಿ ಮುಟ್ಟಗಿರ್ತಾರೆ. ಯಾಕೆ ಅಂತಂದರೆ ಜೋಳದ ರೊಟ್ಟಿ ತಿಂತಾರೆ, ನೋ ಆ್ಯಡೆಡ್, ಎಲ್ಲ ಫ್ರೆಶ್ ತರಕಾರಿ ತರ್ತಾರೆ. ಹೌದು. ಪಾಪ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ತಂದು ಅಷ್ಟೇ ತಿಂಡಿ ಊಟ ಮಾಡ್ತಾರೆ. ನಮ್ಮ ಥರ ಸಿಟಿದಲ್ಲಿದ್ದವರು ನಾವು ಸ್ಟೋರೇಜ್ ಮಾಡ್ತೀವಿ, ಫ್ರಿಜ್ಜಲ್ಲಿ ಇಡ್ತೀವಿ, ಫ್ರಿಜ್ಜಲ್ಲಿ ತೊಗೊಂಡು ಕುಕ್ ಮಾಡ್ತೀವಿ, ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರುತ್ತೆ. ಹೌದು. ವಿತ್ ಆಲ್ ದಟ್ ಲೈಫ್ ಸ್ಟೈಲ್, health care becomes very important. True. Especially for our generation and for the future generation. So ಒಂದು ಇಲ್ಲಿ ತಂದೆಯವರು ಶಿಗ್ಗಾಂವ್ನಲ್ಲಿ ಒಂದು 250 ಬೆಡ್ಡಿನ ಆಸ್ಪತ್ರೆ ಮಾಡಿದ್ದಾರೆ. ಅಂದರೆ ಕಾಮಗಾರಿ ನಡೀತಾ ಇದೆ. ಸವಣೂರಿನಲ್ಲಿ 200 ಬೆಡ್ಡಿನ ಆಸ್ಪತ್ರೆ. ಇಲ್ಲಾಂದರೆ ಇಲ್ಲಿಂದ ಇರೋರೆಲ್ಲರೂ ಹುಬ್ಳಿಗೆ ಹೋಗ್ಬೇಕು. KMC ಹುಬ್ಳಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಇನ್ ಹುಬ್ಳಿ, STM, ಸುಮಾರು ಹಾಸ್ಪಿಟಲ್ಗಳಿದ್ದಾವೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ಅದನ್ನು ಫೋಕಸ್ ಮಾಡಿಕೊಂಡು ಹಾಸ್ಪಿಟಲ್ ಆ್ಯಂಡ್ ಹೆಲ್ತ್ ಕೇರ್ ಬರುವಂಥ ದಿನಗಳಲ್ಲಿ ನಾನು ಆಲ್ರೆಡಿ ಒಂದು 2 CSR ಫಂಡ್ಸ್ ಮುಖಾಂತರ ಮಾತಾಡಿದ್ದೀನಿ. ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಸಿಟಿ ಸೆಂಟ್ರಲ್ಲಿ, ವೆರಿ ಗುಡ್, ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ವಿತ್ ವೆರಿ ಕಂಪಟಿಟಿವ್ ಸಬ್ಸಿಡೈಸ್ಡ್ ರೇಟ್ಸ್ ಫಾರ್ ದ ಪೂವರ್ ಪೀಪಲ್, ಅದನ್ನು ಮಾತಾಡಿದ್ದೀನಿ. ಸೊ ಹಾಗೆ ಆಮೇಲೆ ಆಕ್ಸೆಸಿಬಿಲಿಟಿ ಟು ಡ್ರಗ್ಸ್, ಮೆಡಿಸಿನ್ಸ್. ಸೊ ನಮ್ಮಲ್ಲಿ ಫಾರ್ಮಸ್ಯೂಟಿಕಲ್ ಸ್ಟೋರ್ಸ್ ಇದ್ದಾವೆ. ಬಟ್ ಈಗ ಒಂದು ಹಳ್ಳಿಯಿಂದ ಬರಬೇಕು ಅಂತಂದ್ರೂ ಇಟ್ ಟೇಕ್ಸ್ half an hour 40 minutes ಫಾರ್ ದೆಮ್ ಟು ಕಮ್ ಟು ದ ಸಿಟಿ, ಗೆಟ್ ದೇರ್ ಮೆಡಿಸಿನ್ಸ್ ಆ್ಯಂಡ್ ಗೋ ಬ್ಯಾಕ್. ಆ ಟೈಮ್ನ ಶಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಲ್ಲೇ ಒಂದು ಫಾರ್ಮಸ್ಯೂಟಿಕಲ್ ಸ್ಟೋರ್ ಮುಖಾಂತರ ಈ ಫಾರ್ಮಸ್ಯೂಟಿಕಲ್ ಸ್ಟೋರ್ ಡಿಸ್ಪೆನ್ಸರ್ಸ್ ಪ್ರಧಾನ ಮಂತ್ರಿ ಅವ್ರದ್ದು ಯೋಜನೆ ಕೂಡ ಇದೆ. ಹೌದು, ಆಲ್ರೆಡಿ ಕರೆಕ್ಟ್. ಸೊ ವಿತ್ ದ್ಯಾಟ್ ಇನ್ ಮೈಂಡ್, ಎಸ್, with that in mind, and now that father is a member of parliament, trying to get as much funds and as much centers here through his accessibility to medicines, accessibility to healthcare. So ಬರುವಂಥ ದಿನಗಳಲ್ಲಿ my focus will be on that. ಸೊ ಹೀಗೆ ನಾವು ಏನು
ಮುಂದಾಲೋಚನೆ ಮಾಡಿ ದೂರದೃಷ್ಟಿ. ನಮ್ಮ ಪಕ್ಷದ ಬಗ್ಗೆ ಹೇಳಬೇಕು ಅಂದರೆ ಭಾರತೀಯ ಜನತಾ ಪಕ್ಷ ಏನೇ ಕೆಲಸ ಮಾಡಿದ್ರು ಪರ್ಮನೆಂಟ್ ಮಾಡ್ತೀವಿ. ಪರ್ಮನೆಂಟ್ ಗ್ಯಾರಂಟಿ ನಮ್ಮದು. ನಾವು ಅಧಿಕಾರಕ್ಕೋಸ್ಕರ ಬಂದು ಆಮೇಲೆ ಟೆಂಪ್ರರಿಯಾಗಿ ಗ್ಯಾರಂಟಿ ಕೊಡೋದು ಈಗ ಆಲ್ರೆಡಿ ಚರ್ಚೆ ನಡೀತಾ ಇದೆ. ಒಂದಿಷ್ಟು ಗ್ಯಾರಂಟಿಗಳದು ಅರ್ಧ ಮಾಡಬೇಕು, ಒಂದಿಷ್ಟು ಗ್ಯಾರಂಟಿಗಳು ಕಡಿಮೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಅಂದರೆ ಅರ್ಥ ಏನು ಅಂದರೆ ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಮಾಡಿರುವಂಥ ಗ್ಯಾರಂಟಿಗಳಂತ ಅರ್ಥ ಇದೆ. ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ನನಗೆ ನಾವೇನೇ ಕೆಲಸ ಮಾಡಿದ್ರೂ ಪರ್ಮನೆಂಟಾಗಿ ಮಾಡಬೇಕು. ಈಗ ಎಕ್ಸಾಂಪಲ್ ಏನಂತಂದರೆ, ಈಗ ನಮ್ಮ ಭಾಗದಲ್ಲಿ ಮುಂಚೆ ನೀರು ಇರ್ತಿರಲಿಲ್ಲ. ವರದಾ ನದಿಯಿಂದ ಏತ್ ನೀರಾವರಿಯನ್ನು ಮಾಡಿ ರೈತರಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಪ್ರಧಾನಮಂತ್ರಿಗಳು ಜಲ್ ಜೀವನ್ ಮಿಷನ್ ಮುಖಾಂತರ ಪಾಪ ನಮ್ಮ ಹೆಣ್ಮಕ್ಳು ಕೂಡ ಹೊತ್ಕೊಂಡು 4-5 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಈಗ ಜಲ್ ಜೀವನ್ ಮಿಷನ್ನಿಂದ ರೂರಲ್ ಏರಿಯಾಸಲ್ಲಿ ನೀವು ಟ್ಯಾಪನ್ನು ಓಪನ್ ಮಾಡಿದ್ರೆ ನೀರು ಬರುತ್ತೆ. ಹೌದು. ಸೊ ಹಾಗೆ ನೀರನ್ನು ಕೊಟ್ಟಿದ್ದೀವಿ. ಈ ಭಾಗಕ್ಕೆ ರೈತರಿಗೆ ಅನುಕೂಲ ಆಗುವಂಥದ್ದು ನೀರಾವರಿ ಸಚಿವರಿದ್ದಾಗ ತಂದೆಯವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಬಡವರ ಪರವಾಗಿ ನಮಗೆ 3-4 ವರ್ಷದ ಹಿಂದೆ ಫ್ಲಡ್ ಸಿಚುವೇಶನ್ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪ ಸಾಹೇಬರು ಅವ್ರ ಮನಸ್ಸು ಎಷ್ಟು ದೊಡ್ಡದಿದೆ ಅಂತಂದರೆ, ಅವರು ಯಾರ್ದು ಮನೆ ಪೂರ್ಣ ಕುಸಿದು ಬಿದ್ದಿತ್ತು, ಅವ್ರಿಗೆ 5 ಲಕ್ಷ ಘೋಷಣೆಯನ್ನು ಮಾಡಿದ್ರು. ಯಾರೂ ಮಾಡಿರಲಿಲ್ಲ. ಹೌದಾ? ಇಡೀ ದೇಶದಲ್ಲಿ ಯಾರೂ ಅಷ್ಟು ಘೋಷಣೆ ಮಾಡಿರಲಿಲ್ಲ. 5 ಲಕ್ಷ ಮಾಡಿದ್ರು. ನಮ್ಮಲ್ಲಿ ಭಾಳ ಎಫೆಕ್ಟ್ ಆಯಿತು. ಅವಾಗ ಹೆವಿ ಮಳೆ ಸಿಕ್ಕಾಪಟ್ಟೆ ಬಂದು. ಯಾವ ವರ್ಷದಲ್ಲಿ ಇದು 3 ವರ್ಷದ ಹಿಂದೆ. ಸೊ ತಂದೆಯವ್ರ ಗೃಹ ಸಚಿವರಿದ್ದರು ಮತ್ತು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅವೆರಡು ಟ್ರಾನ್ಸಿಷನ್ ಬಿಟ್ವೀನ್ ಹಿಸ್ ಗೃಹ ಸಚಿವ ಹೋಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್, ಆ ಟೈಮಲ್ಲಿ ಭಾಳಷ್ಟು ಎಫೆಕ್ಟ್ ಆಗಿತ್ತು ನಮ್ಮ ಏರಿಯಾದಲ್ಲಿ. ಎಸ್ಪೆಷಲಿ ಹಾವೇರಿ ರೀಜನಲ್ಲಿ ಭಾಳ ಎಫೆಕ್ಟ್ ಆಗಿತ್ತು. ನಮ್ಮಲ್ಲಿ ಈಗ 15,000 5 ಲಕ್ಷ ಮನೆಗಳು ಕಟ್ಸಿಗತ್ತಂದ್ರೆ ದಾಖಲೆ ಎಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ, ಯಾವ ಕ್ಷೇತ್ರದಲ್ಲೂ ಇಲ್ಲ. 15,000 5 ಲಕ್ಷ ಮನೆಗಳು ಕಟ್ಟಿದ್ದಾರೆ. ಮತ್ತು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಹೆಣ್ಮಕ್ಳು ನಾರಿ ಶಕ್ತಿಯ ಪರವಾಗಿ ಇವತ್ತು ನಾನು ಆಗಲೇ ಹೇಳಿದಂತೆ 5,000 ಹೆಣ್ಮಕ್ಳು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ. ಶಾಹಿದ್ ಎಕ್ಸ್ಪೋರ್ಟ್ ಇವೆರಡು ಸಂಸ್ಥೆಯಿಂದನೇ ನಮಗೆ 10,000 ಹೆಣ್ಮಕ್ಳಿಗೆ ಕೆಲಸವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಇನ್ನು ಕೇವಲ 1-2 ವರ್ಷದಲ್ಲಿ 10,000 ಹೆಣ್ಮಕ್ಳು ನಮ್ಮ ಶಿಗ್ಗಾಂವ್ ಸೋನೂರು ಹೆಣ್ಮಕ್ಳಿಗೆ ಉದ್ಯೋಗ ಸಿಗುತ್ತೆ. ಸೊ ಬ್ರಿಲಿಯಂಟ್. ಯಾರು ನೀರು ಕೊಡ್ತಾರೆ, ನೀರಿದ್ದರೆ ನಮ್ಮದು ಜೀವನ. ಕುಡಿಯೋಕ್ಕಿರಬೇಕು, ವ್ಯವಸಾಯ ಮಾಡೋಕ್ಕಿರಬೇಕು, ನಾವು ಆಲ್ ಪರ್ಪಸ್ಸಿಗೆ ನೀರು ಬೇಕು. ಹೌದು. ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ನೀರು ಬೇಕು. ಹೌದು. ಯಾರು ನೀರು ಕೊಡ್ತಾರೆ ಮತ್ತು ಇರೋಕ್ಕೆ ಜಾಗ ಕೊಡ್ತಾರೆ, ಅಂದರೆ ಅಂಡರ್ ಒನ್ ರೂಫ್, ರೈಟ್. ಸೊ ಮನೆ, ಆಮೇಲೆ ಉದ್ಯೋಗ. ಹೌದು. ಇದು ಯಾರಿಂದನೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ, ಕಸ್ಕೊಂಡು ಹೋಗೋಕ್ಕಾಗಲ್ಲ. ಗೌರ್ಮೆಂಟ್ ಬರಲಿ ಬರದೇ ಇರಲಿ, ಯಾರೇ ಇರ್ರಿಸ್ಪೆಕ್ಟಿವ್. ಈಗ ನೀವು ಮನೆ ಕಟ್ಟಿದ್ದೀರಿ ಅಂತಂದರೆ ಅದನ್ನು ಯಾರೂ ಬಂದು ಕಸ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಗೆ ಕೆಲಸ ಇದೆ ಅಂತಂದರೆ ಅದನ್ನ ಯಾರೂ ಕಸ್ಕೊಂಡು ಹೋಗೋಕ್ಕಾಗಲ್ಲ. ನೀರು ಯಾರು ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗೆ ಇವೆಲ್ಲ ನಾವು ಮಾಡಿರುವಂಥ ಕೆಲಸಗಳು ನನ್ನ ಪ್ರಕಾರ ಪರ್ಮನೆಂಟ್ ಗ್ಯಾರಂಟಿಗಳು. ನಾವೇನೇ ಕೆಲಸ ಮಾಡಿದ್ರೂ ಪರ್ಮನೆಂಟಾಗಿ ಮಾಡ್ತೀವಿ. ನಂದೇನು ವಿಷನ್ ಇದೆ, ದೂರದೃಷ್ಟಿ ನಮ್ಮ ಶಿಗ್ಗಾಂವ್ ಸೋನೂರು ಕ್ಷೇತ್ರಕ್ಕೆ, ನಾನು ಆಗಲೇ ಹೇಳಿದಂತೆ ಲಾಂಗ್ ಟರ್ಮ್ ಅಂತ ಹೇಳಿದೆ. ಲಾಂಗ್ ಟರ್ಮ್ ಅಂದರೆ ದೂರದೃಷ್ಟಿ. ಆ ದೂರದೃಷ್ಟಿಯಲ್ಲಿ ಏನೇ ಕೆಲಸ ಮಾಡಿದ್ರು ಪರ್ಮನೆಂಟಾಗಿ ಮಾಡಬೇಕು, ಯಾವತ್ತಿದ್ರೂ ಇರಬೇಕು. ಆ ದಿಟ್ಟಿನಲ್ಲಿ ನಾನು ಬರುವಂಥ ದಿನಗಳಲ್ಲಿ ಕೆಲಸ ಮಾಡ್ತೇನೆ. ಇಷ್ಟೆಲ್ಲ ನೀವು ಮಾಡಬೇಕಾದ್ರೆ ವಿ ಸ್ಪೋಕ್ ಅಬೌಟ್, ನೀವು ಭಾವುಕರಾದ್ರಿ, ಫ್ಯಾಮಿಲಿ ಬಗ್ಗೆ ಮಾತಾಡಿದ್ವಿ. ನಿಮ್ಮ ತಾಯಿಯವ್ರು ಏನಂತಾರೆ? ಬಿಕಾಸ್ ಅವ್ರಿಗೆ ಇಟ್ ಇಸ್ ಅ ಸೆಕೆಂಡ್ ಲೆವೆಲ್ ಆಫ್ ಸ್ಯಾಕ್ರಿಫೈಸ್. ನೀವು ಒಬ್ಬ ತಂದೆಯಾಗಿ ನಿಮಗೆ ಇವಾಗ ಒಂದು ವರ್ಷದ ಮಗನ್ನ ಯೋಚನೆ ಮಾಡಿ, ಅವನ ಬಗ್ಗೆ ಯೋಚನೆ ಮಾಡಿ ನಿಮಗೆ ಅಷ್ಟು ಇಮೋಷ್ನಲ್ ಆದಾಗ, ಯುವರ್ ಮದರ್ ಹ್ಯಾಸ್ ಗಾನ್ ಥ್ರೂ ದ್ಯಾಟ್ ವಿತ್ ಹರ್ ಹಸ್ಬೆಂಡ್. ಇವಾಗ ಮಗ, ಇವಾಗ ಅವ್ರು ನೋಡಿರ್ತಾರೆ, ಇಷ್ಟೆಲ್ಲ ನೀವು ಹೇಳಿದ್ರಿ, ಕಷ್ಟಗಳೆಲ್ಲ ನೋಡಿದ್ದಾರೆ, ಮತ್ತು ನಿಮ್ಮನ್ನು ಬಿಟ್ಕೊಡ್ಬೇಕಲ್ಲಿ. ಏನಂದ್ರು ತಂದೆಯವರು ಪೊಲಿಟಿಕ್ಸ್ ಸೆಂಟ್ರ್ ಆಗುವಾಗಲೂ ಅಷ್ಟೇ, ಇಲ್ಲ ನೀವು ಬಿಸ್ನೆಸ್ ಚೆನ್ನಾಗಿ ಮಾಡ್ತೀರಾ, ಬಿಸ್ನೆಸ್ ಮಾಡಿ ಅಂದರು.
ನಮ್ಮ ವೈಫು ಸಹ ಇಲ್ಲ, you're a ಗುಡ್ ಬಿಸ್ನೆಸ್ ಮ್ಯಾನ್, you're a ಬೆಟರ್ ಬಿಸ್ನೆಸ್ ಮ್ಯಾನ್ ದೆನ್ ಎನಿಥಿಂಗ್ ಎಲ್ಸ್ ಅಂತ ಹೇಳ್ತಾ ಇರ್ತಾಳೆ. ಸೊ ಬಟ್ ನಾನು ಆವಾಗಲೇ ಹೇಳಿದಂತೆ ಡೆಸ್ಟಿನಿ ಇಸ್ ಟೋಲ್ಡ್ ಅಸ್ ಆರ್ ಗಿವನ್ ಅಸ್ ಅಂಡ್ ಚೋಸನ್ ಜನ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತಾಯಿ ನಾನು ಆಗಲೇ ಹೇಳಿದಂತೆ ಸ್ಯಾಕ್ರಿಫೈಸ್ ಭಾಳ ಮಾಡಿದ್ದಾರೆ. ತಂದೆಯವರ ಪರವಾಗಿ ಕ್ಯಾಂಪೇನಿಂಗ್ ಅಷ್ಟೇ ಅಲ್ಲ, ಮನೆಯಲ್ಲಿ ಸಹ ಭಾಳ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೂ ಸಹ ಈಗ ನನ್ನ ಎಲೆಕ್ಷನ್ ಬಂದಾಗ್ಲೂ ಅಷ್ಟೇ ಕಷ್ಟಪಡ್ತಾಯಿದ್ದಾರೆ. ತಂದೆಯವ್ರ ಚುನಾವಣೆ ಹೆಂಗೆ ಮಾಡ್ತಾಯಿದ್ದಾರೆ ಹಾಗೆ ನನ್ನ ಚುನಾವಣೆನೂ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ನಾರಿ ಶಕ್ತಿಯ ಪರವಾಗಿ ಅವ್ರ ಜೊತೆ ಓಡಾಡ್ತಾ ಏನೇನು ಕೆಲಸಗಳಾಗಿದ್ದಾವೆ, ಮತ್ತು ನಿಮ್ಮದೆಲ್ಲ ಕೆಲಸಗಳ ಮುಂದುವರಿಸ್ಬೇಕು ಅಂತಂದರೆ ನಮ್ಮ ಮಗ ಮಾಡ್ತಾನೆ, ನಾನು ಅವನಿಗೆ ಹೇಳ್ತೀನಿ, ತಂದೆಯವರಿದ್ದಾರೆ, ನಾನಿದ್ದೀನಿ, ನಾವು ಗೈಡ್ ಮಾಡ್ತೀವಿ, ನಾವು ದಾರಿ ತೋರಿಸ್ತೀವಿ, ಅವ್ನಿಗೆ ಆಶೀರ್ವಾದ ಮಾಡಿ ಅಂತ ಇವತ್ತು ತಾಯಿ ನನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾಯಿದ್ದಾರೆ. ನಾನು ಹೇಳದಂತೆ ಒಬ್ಬ ಹೆಣ್ಮಗಳು, ಒಬ್ಬ ತಾಯಿಯಾಗಿ, ಆ್ಯಸ್ ಅ ಮದರ್, ಆ್ಯಸ್ ಅ ಡಾಟರ್ ಆ್ಯಂಡ್ ಆ್ಯಸ್ ಅ ಒಬ್ಬ ಮಗಳು, ಒಬ್ಬಳು ತಾಯಿ ಆಗಿ ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ವಿಚ್ ಇಸ್ ಅನ್ ಅನ್ಟೋಲ್ಡ್ ಸ್ಟೋರಿ. ನಾವು ಯಾವತ್ತೂ ಅದ್ರ ಬಗ್ಗೆ ಓಪನ್ ಆಗಿ ನಾವು ಯಾವತ್ತೂ ಮಾತಾಡೋಲ್ಲ. ನಾವು ಗಂಡಸರು ಏನಾದ್ರು ಆಗ್ತೀವಿ ಅಂತಂದರೆ, ಏನಾದ್ರು ಅಚೀವ್ ಮಾಡ್ತೀವಿ ಲೈಫಲ್ಲಿ ಅಂತಂದರೆ ಅದ್ರ ಹಿಂದ್ಗಡೆ ಒಬ್ಬ ಹೆಣ್ಣಿರ್ಬೇಕು. ನನಗೆ ಫಾರ್ಚುನೇಟ್ಲಿ ನನ್ನ ಜೀವನದಲ್ಲಿ 3 ಇಂಪಾರ್ಟೆಂಟ್ ಹೆಣ್ಮಕ್ಳು ಇದ್ದಾರೆ. ಒಂದು ನಮ್ಮ ಅತ್ತೆಯವರು ಪಾಪ ಭಾಳ ಸಪೋರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿಲ್ಲ, ಬಟ್ ಅವರು ಭಾಳ ಎಂಕರೇಜ್ ಮಾಡ್ತಾರೆ. ವೆರಿ ಪಾಸಿಟಿವ್ ವುಮೆನ್. ನಮ್ಮ ಅತ್ತೆಯವರು, ನಮ್ಮ ಮನೆಯವರು ಮತ್ತು ನಮ್ಮ ತಾಯಿ, ಇವರು 3 ಹೆಣ್ಮಕ್ಳಿಂದ ನಾನು ನಾಳೆ ಇವತ್ತೇನಾಗಿದ್ದೀನಿ ಮತ್ತು ನಾಳೆ ಏನಾಗ್ತೀನಿ, ಇವರು 3 ತಾಯಂದಿರಿಂದನೇ ನಾನು ಇವತ್ತಿರೋ. ವೆರಿ ನೈಸ್. ನಾವು 23 years ಟು ವಿಕಸಿತ್ ಭಾರತ್. 2047 ಇನ್ನು 23 ವರ್ಷ ಅಪ್ರಾಕ್ಸಿಮೇಟ್ಲಿ ಉಳಿದಿದೆ. ಸೊ ಪೊಲಿಟಿಕಲ್ ಇಯರ್ಸಲ್ಲಿ 23 years ಇಸ್ ನಥಿಂಗ್, ಆ್ಯಸ್ ವಿ ಆಲ್ ನೋ. ವಿ ಆರ್ ವೆರಿ ಕ್ಲೋಸ್ ಟು ಅ ಸೆಂಟನರಿ ಇಯರ್ ಆಫ್ ಇಂಡಿಪೆಂಡೆನ್ಸ್. ಮತ್ತು ಇವಾಗಿಂದ ನೀವು ಸಾಕಷ್ಟು ಅದ್ರ ಬಗ್ಗೆ ಮಾತಾಡಿದ್ದೀರಾ. ಇಲ್ಲಿಂದ ಫೌಂಡೇಶನ್ ಇರ್ತಾ ಹೋದರೆ ಅವಾಗ ಹೋಗಿ ಒಂದು ಬಿಲ್ಡಿಂಗ್ ಆಗಿ ಆಗುತ್ತೆ. ಸೊ ವಾಟ್ ಈಸ್ ಯೋರ್ ಏನಂತಾರೆ, ವೇರ್ ಡು ಯು ಸಿ ಆ್ಯಸ್ ಭಾರತ್ ಬೊಮ್ಮಾಯಿ ಪ್ಲೇಯಿಂಗ್ ಅ ರೋಲ್ ಇವಾಗ 2047 ಅಲ್ಲಿಂದ ನೀವು ನಿಮ್ಮನ್ನು ಹಿಂದಕ್ಕೆ ನೋಡಿಕೊಂಡಾಗ, ನಾನು ಭರತ್ ಆಗಿ ನಾನು ಇದನ್ನ ಅಚೀವ್ ಮಾಡಿದ್ದೀನಿ ಅಂತ ನೀವು ವಾಟ್ ಸೆಕ್ಟರ್ಸ್ ಡು ಯು ಸ್ಪೆಸಿಫಿಕ್ಲಿ ವಾಂಟ್ ಟು ಸಿ ಯೋರ್ ಸೆಲ್ಫ್ ಬ್ರಿಂಗಿಂಗ್ ಅಬೌಟ್ ರ್ಯಾಡಿಕಲ್ ಚೇಂಜಸ್? ಒಂದು ಬದುಕು ಮತ್ತು ನಾವು ಎಲ್ಲಿ ಜೀವಿಸ್ತೀವಿ ಅನ್ನೋದು ಆ ದೇವ್ರು ಸೃಷ್ಟಿ ಮಾಡ್ತಾನೆ. ನಾವು ಯಾವಾಗ ಸಾಯ್ತೀವಿ ಅನ್ನೋದು ದೇವ್ರು ಸೃಷ್ಟಿ ಮಾಡ್ತಾನೆ. ಬೋತ್ ಬದುಕು ಮತ್ತು ಸಾವು ನಮ್ಮ ಕಂಟ್ರೋಲಲ್ಲಿಲ್ಲ. ಅದರ ಮಧ್ಯದಲ್ಲಿ ನಮಗೇನು ಅವಕಾಶ ಸಿಗತ್ತೆ, ನಾವೇನು ಮಾಡ್ತೀವಿ, ಅದು ಭಾಳ ಇಂಪಾರ್ಟೆಂಟ್. 2047 ವಿಕಸಿತ ಭಾರತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ನನ್ನ ಪ್ರಕಾರ 4 ಪಿಲ್ಲರ್ಸ್ ಇದ್ದಾವೆ, ವಿಚ್ ಇಸ್ ಆಲ್ ಡೈರೆಕ್ಟ್ಲಿ ಕೋರಿಲೇಟೆಡ್ ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್. ನಾವು ರೈತರ ಪರವಾಗಿ ರೈತರ ಆಧಾರ ಹೆಚ್ಚು ಮಾಡಲು ಕೆಲಸ ಮಾಡ್ತೀವಿ. ನಾರಿ ಶಕ್ತಿಗೆ ಅವಕಾಶ ಕೊಟ್ಟು, ನಾರಿ ಶಕ್ತಿನ ಮುಂದೆ ಬಂದು ನಾರಿ ಶಕ್ತಿಗೆ ಕೆಲಸವನ್ನು ಕೊಟ್ಟು ಅವರ ಸ್ವಾವಲಂಬನೆಯ ಬದುಕಿಗೆ ನಾವು ಅವಕಾಶ ಮಾಡಿಕೊಡೋದು. ನಮ್ಮ ಯುವಕರಿಗೆ ಕೈಯಲ್ಲಿ ಕೆಲಸ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು. ಮತ್ತು ಬಡವರಿಗೀಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮನೆಗಳು ಬರ್ತಾ ಇದೆ. ನಾನು ಆಗಲೇ ಹೇಳದಂತೆ ತಂದೆಯವರು 15,000 5 ಲಕ್ಷ ಮನೆಗಳು ಕಟ್ಟಿದ್ದೀವಿ. ಆಶ್ರಯ ಯೋಜನೆಯಿಂದ ಒಂದು 3,000-4,000 ಮನೆಗಳಾಗಿರ್ತವೆ. G+1 ಮನೆಗಳಾಗಿರೋದು ನಮ್ಮಲ್ಲಿ. ಸೊ ಈ ಥರ ದೇರ್ ಆಲ್ ಕೋರಿಲೇಟೆಡ್ ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್. ರೈಟ್, ಕನ್ಸ್ಟ್ರಕ್ಷನ್ ನಡೆದಷ್ಟು, ರೈಟ್, ಸ್ಟೀಲು ಸಿಮೆಂಟ್ ಕನ್ಸಂಪ್ಷನ್ ಆದಷ್ಟು ಹೌದು ಡೈರೆಕ್ಟ್ಲಿ ಕೋರಿಲೇಟೆಡ್ ಟು ಎಕನಾಮಿಕ್ ಆ್ಯಕ್ಟಿವಿಟಿ. ಆದ್ದರಿಂದ
ಬಡವರ ಪರವಾಗಿ, ರೈತರ ಪರವಾಗಿ, ನಾರಿ ಶಕ್ತಿಯ ಪರವಾಗಿ, ಯುವಕರ ಪರವಾಗಿ. ಬಿಕಾಸ್ ನಮ್ಮದು ಏಜ್ ಏನಿದೆ, ಕಂಟ್ರಿ ಏಜ್, ಪಾಪ್ಯುಲೇಷನ್, ನಾವೆಲ್ಲ ಯುವಕರಿದ್ದೀವಿ. ಸೊ ಈ 4 ಆಸ್ಪೆಕ್ಟ್ ಪಿಲ್ಲರ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ನಾವು ಬರುವಂಥ ದಿನಗಳಲ್ಲಿ ಏನು ಅವಕಾಶ ಮಾಡಿಕೊಡ್ತೀವಿ, ಏನು ಪ್ಲ್ಯಾಟ್ಫಾರ್ಮ್ ಸ್ಟಡಿ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೆಲ್ತ್ ಕೇರ್ ಫಾರ್ ಲಾಂಜಿವಿಟಿ. ನಮಗೆ ಇನ್ನೂ ಹೆಚ್ಚಿನ ಶಕ್ತಿ, ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂದರೆ ಆರೋಗ್ಯ ಇದ್ರೇ ನಾವು ಕೆಲಸ ಮಾಡೋಕ್ಕೆ. ಆರೋಗ್ಯ ಇಲ್ಲ ಅಂತಂದರೆ ಯಾರೂ ಮಾಡೋಕ್ಕೆ ಬರಲ್ಲ. ಸೊ ಈ 4+1 ಆರೋಗ್ಯಕ್ಕೆ ಎಲ್ಲ ರಿಲೇಟೆಡ್. ಹೌದು. ಸೊ ಹಾಗಾಗಿ ಈ ಆಸ್ಪೆಕ್ಟ್ಸಲ್ಲಿ ನಾವು ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಾವು 2047ರಲ್ಲಿ ನಂಬರ್ 1 ದೇಶ ಆಗ್ತೀವಿ. ಕೊನೆಯದಾಗಿ ಇವಾಗ ನೀವು ಡಿಸೈಡ್ ಮಾಡಾಗಿದೆ, ಅಖಾಡಕ್ಕೆ ಇಳಿದಾಗಿದೆ, ಇವಾಗ ನುಗ್ತಾ ಇದ್ದೀರಾ. ಇವಾಗ ನಿಮ್ಮನ್ನು ನೀವು ನೋಡಿಕೊಂಡಾಗ ಯಾವ ರೀತಿ ನೋಡ್ತೀರಾ? ಅಂದರೆ ಫಾರ್ ಎಕ್ಸಾಂಪಲ್ ಭರತ್ ಬೊಮ್ಮೈ ಅಂದರೆ ಯೂತ್ ಲೀಡರ, ಅಥವಾ ಒಂದು ಜನಾಂಗದ ಲೀಡರ, ಅಥವಾ ಶಿಗ್ಗಾಂವ್ನ ಲೀಡರ, ಅಥವಾ ಕರ್ನಾಟಕಕ್ಕೆ ಒಬ್ಬ ಲೀಡರ್ ಆಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಛಲ ಆಗಿರ್ಬೋದು, ಡಿಟರ್ಮಿನೇಷನ್ ಆಗಿರ್ಬೋದು, ವಿಷನ್ ಆಗಿರ್ಬೋದು ನಿಮ್ಮಲ್ಲಿ ಇದೆಯಾ? ವಾಟ್ ಆರ್ ಯುವರ್ ಥಾಟ್ಸ್? ಪಾಲಿಟಿಕ್ಸಲ್ಲಿ 2 ಡಿವಿಷನ್ ಇದೆ ನನ್ನ ಪ್ರಕಾರ. ನೀವು ಪಾಲಿಟಿಕ್ಸ್ ಮಾಡಬೇಕು ಅಂತಂದರೆ, ಇಲ್ಲ ಪೊಲಿಟಿಕಲ್ ಫೀಲ್ಡಿಗೆ ಇಳಿದಿದ್ದೀರಂತ ನೀವು ಹೇಳಿದ್ರಲ್ಲ, ಒಂದು ಪವರ್ ಪಾಲಿಟಿಕ್ಸು, ಇನ್ನೊಂದು ಪೀಪಲ್ಸ್ ಪಾಲಿಟಿಕ್ಸ್. ನಾನು ತಂದೆಯವ್ರನ್ನ ನೋಡಿದ್ದು, ತಾತ ಅವ್ರನ್ನ ನೋಡಿದ್ದು, ಜನರ ಮಧ್ಯದಲ್ಲಿ, ಜನರ ಕಷ್ಟದಲ್ಲಿ, ಜನರ ಸುಖದಲ್ಲಿ, ಜನರ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡೋದು, ಅವ್ರ ಸುಖದಲ್ಲಿ ನಾವು ಪಾಲ್ಗೊಳ್ಳೋದು, ಜನರ ಜೊತೆ ಜನರ ಪಾಲಿಟಿಕ್ಸ್ ಮಾಡಬೇಕು ಅಂತ. ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಪೀಪಲ್ ಪಾಲಿಟಿಕ್ಸ್. ಪವರ್ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್, ಪೀಪಲ್ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಪೀಪಲ್ ಪಾಲಿಟಿಕ್ಸಲ್ಲಿರಬೇಕು. ಪೀಪಲ್ ಪಾಲಿಟಿಕ್ಸಲ್ಲಿದ್ದರೆ ಗಾಂಧೀಜಿಯವ್ರು ಹೇಳ್ದಂಗೆ ಬಿ ದ ಚೇಂಜ್ ಯು ವಾಂಟ್ ಟು ಸಿ ದ ಡಿಫ್ರೆನ್ಸ್, ಯು ಹ್ಯಾವ್ ಟು ಬಿ ದ ಚೇಂಜ್ ಟು ಮೇಕ್ ದ ಡಿಫ್ರೆನ್ಸ್ ಅಂತ ಹೇಳ್ತಾರಲ್ಲ. ಆ ಡಿಫ್ರೆನ್ಸ್ ಮಾಡಬೇಕು ಅಂದರೆ ಪೊಲಿಟಿಕ್ಲಿ ನಾವು ಜನರ ಜೊತೆ ಮೆರಿಬೇಕು, ಜನರ ಜೊತೆ ಇರಬೇಕು. ನಾನು ಆ ಪೀಪಲ್ಸ್ ಪಾಲಿಟಿಕ್ಸ್ ಮಾಡಬೇಕು ಅಂತ ನನ್ನ ಉದ್ದೇಶ. ಅದರಲ್ಲಿ ಏನೇನು ದೇವರು ಬೇರೆ ಏನೇನು ದಾರಿ ತೋರಿಸ್ತಾನೆ ಆ ದಾರಿದಲ್ಲಿ ನಾವು ಹೋಗ್ತೀವಿ. ಒಂದು, ಈಗಾಗಲೇ ತಂದೆಯವರು ಶಿಗ್ಗಾಂವ್ ಸವಣೂರು ಕ್ಷೇತ್ರನ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ. ನನಗಿರುವಂಥದ್ದು ದೂರದೃಷ್ಟಿ, ರಾಜ್ಯದಲ್ಲಿ ತಂದೆಯವರು ಮಾಡಿದ್ದಾರೆ, ಈಗ ನನಗೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ನಾನು ಒಂದು ರಾಷ್ಟ್ರಕ್ಕೆ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ನನ್ನ ದೂರದೃಷ್ಟಿ. ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಅದು ವಾಟ್ ಎವರ್ ಎಲ್ಸ್ ಕಮ್ಸ್ ಆನ್ ದ ವೇ ಕಮ್ಸ್ ಆನ್. ಸೊ ಈ ಆ್ಯಂಗಲಲ್ಲಿ ಬರುವಂಥ ದಿನಗಳಲ್ಲಿ ನಮ್ಮ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನತೆಗಾಯಿತು, ಕರ್ನಾಟಕ ರಾಜ್ಯದ ಜನತೆಗಾಯಿತು, ಆ್ಯಂಡ್ ಆ್ಯಸ್ ಅ ಪ್ರೌಡ್ ಇಂಡಿಯನ್, ನಾವೇನೇ ಕೆಲಸ ಮಾಡಿದ್ರೂ ಸಹ ಇಲ್ಲಿಯ ಆಧಾರ ಈಸ್ ಡೈರೆಕ್ಟ್ಲಿ ಕೋರಿಲೇಟೆಡ್ ಟು ಬೆನಿಫಿಟಿಂಗ್ ಕರ್ನಾಟಕ ಸ್ಟೇಟು. ಕರ್ನಾಟಕ ಸ್ಟೇಟ್ ಬೆನಿಫಿಟ್ ಆದರೆ ಇಂಡಿಯಾ ಬೆನಿಫಿಟ್ ಆಗುತ್ತೆ. ಸೊ ವಿಕಸಿತ ಭಾರತ್ 2047ರಲ್ಲಿ ನಾವು ನಂಬರ್ 1 ದೇಶ ಆಗಬೇಕು ಅಂತಂದರೆ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದ ಗ್ರೌಂಡ್. ವೆಲ್ ಸೆಟ್. ನೀವು ಹೇಳಿದ್ದಕ್ಕೆ ಕರೆಕ್ಟಾಗಿ ಮುನ್ನಡಿ ಕೊಟ್ಟಿದ್ದೀರಾ. ನಾವು ಹೆಂಗಿದ್ರು ಶಿಗ್ಗಾಂವಲ್ಲಿದ್ದೀವಿ. ಲೆಟ್ಸ್ ಆ್ಯಕ್ಚುಲಿ ಹಿಟ್ ದ ಗ್ರೌಂಡ್. ಎಸ್.
ಎಲ್ಲಿ ಹೋದ್ರು ನನಗೊಂದು ತುತ್ತು ಅನ್ನ, ಒಂದು ತುತ್ತು ರೊಟ್ಟಿ, ಜೋಳದ ರೊಟ್ಟಿ, ಮಿರ್ಚಿ ಬಜ್ಜಿ, ಮತ್ತೆ ಗಿರ್ಮಿಟ್ಟು, ಆ ಪ್ರೀತಿ ವಿಶ್ವಾಸ ನಾನು ಯಾವತ್ತು ನನ್ನ ಜೀವನ ಕೊನೆ ಉಸಿರಿರೋವರೆಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ.